ಸಾಮಾಜಿಕ ಪರಿಶೋಧನಾ ಸಮಗ್ರ ಶಿಕ್ಷಣ ಯೋಜನೆ 2022-23 ಸಾಲಿನ ಗ್ರಾಮ ಸಭೆಯಲ್ಲಿ ದಿನಾಂಕ 15/11/2024 ಶುಕ್ರವಾರದಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಾಡಗೀತೆಯನ್ನು ನಮ್ಮ ಶಾಲೆಯ ಮಕ್ಕಳಿಂದ ತಿಳಿಸಲಾಗುತ್ತದೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, जय हे कर्नाटक माते, जननिಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, जय भारत जननीय तनुजाते, जय हे कर्नाटक माते, शंकर रमनुज विद्यारण्य, बसवेश्वर मध्वर दिव्यारण्य, तन्न षडक्षरि ಕೊಂದ ಪಂಪನ ಕುಟಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, जय हे कर्नाटक माते, ಕೈಲಪ ಹೊಯ್ಸಳರಾಡಿದ ನಾಡೆ, ಜಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, जय हे कर्नाटक माते, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಲೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಕೃಷ್ಣವರು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಚಂದ್ರಪುರ ಸಾಮಾಜಿಕ ಪರಿಶೋಧನೆ ಸಮಗ್ರ ಶಿಕ್ಷಣ ಯೋಜನೆ 2022-23 ಸಾಲಿಗೆ ಗ್ರಾಮ ಸಭೆ 15/11/2024 ಶುಕ್ರವಾರ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಾವು ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮ ಸಭೆಯ ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಯಾಗಿ ಆಗಮಿಸಿರುವ ರಮೇಶ್ ಮುಗಾರ್, ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆ ಹೊಸನಗರ, ಇವರಿಗೆ ಈ ಒಂದು ಕಾರ್ಯಕ್ರಮ ಅವರಿಗೆ ಇನ್ನೊಂದು ಗ್ರಾಮ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾಗಿ ಆಗಮಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಲಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಯನ್ನು
ನುಡಿಲಿಕ್ಕಾಗಿ ಶ್ರೀ ನಾಗೇಶ್ ಕೆವಿ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರು ತಾಲೂಕು ಪಂಚಾಯತಿ ಹೊಸನಗರ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಶ್ರೀಯುತ ರಘುರಾಮ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಹಾಗೆ ರಾಮಚಂದ್ರಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಆದಿಲ್ ಸರ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಹಾಗೆ ರಾಮಚಂದ್ರಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಹಾಗೂ ನಮ್ಮ ಶಾಲೆಯ SDMC ಸದಸ್ಯರು ಆಗಿರುವಂತಹ ಶ್ರೀಮತಿ ಪಾರ್ವತಿ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ವಹಿಸ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಮಚಂದ್ರಪುರ ಕ್ಲಸ್ಟರಿನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ನಾಗಕೃಷ್ಣ ಸರ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಶ್ರೀಯುತ ದೇವೇಂದ್ರ ಸರ್ ಹಾಗೂ ಶ್ರೀಮತಿ ನಳಿನಿ ಮೇಡಮ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ವಹಿಸ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SDMC ಸದಸ್ಯರು, ಪೋಷಕರು, ಊರಿನವರು, ಶಿಕ್ಷಕರು ಸಹ ವೇದಿಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸ್ವಾಗತವನ್ನು ವಹಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನೂ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಈಗ ಪ್ರಾಸ್ತಾವಿಕ ನುಡಿ ಶ್ರೀಯುತ ನಾಗೇಶ್ ಕೆವಿ ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯನಿರ್ವಾಹಕರು ವ್ಯವಸ್ಥಾಪಕರು ತಾಲೂಕು ಪಂಚಾಯತ್ ಹೊಸನಗರ ಇವರು. ಎಲ್ಲರಿಗೂ ನಮಸ್ಕಾರ. ಇದನ್ನ ನಾನು 2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಸಂಬಂಧಪಟ್ಟಂತೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಾಹಿತ್ಯ ನಿರ್ದೇಶಕರು ಆಗಿರ್ತಕ್ಕಂಥ ಕರಿಬಸವಣ್ಣ ಸರ್ ಅವರೇ, ಈ SDMCಯ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರೇ, SDMCಯ ಉಪಾಧ್ಯಕ್ಷರೇ ಹಾಗೂ SDMC ಎಲ್ಲ ಸದಸ್ಯರೇ, ಎಲ್ಲ ಪೋಷಕ ವರ್ಗದಲ್ಲಿ ಗ್ರಾಮಸ್ಥ ಹಾಗೆಲ್ಲ ಶಿಕ್ಷಕ ವೃಂದದಲ್ಲೇ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ಹೊಸದಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 3-4 ವರ್ಷಗಳಿಂದ ಈ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಆಯ್ದ ಶಾಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಆದರೆ ಈ ಬಾರಿಯಿಂದ ಏನು ಸಮಗ್ರ ಶಿಕ್ಷಣ ಯೋಜನೆಯನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ನಾವು ಈ ಸಾರಿ ಏನು ಈ ತಾಲೂಕಿನಾದ್ಯಂತ ಒಂದು 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇವತ್ತು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿರ್ತಕ್ಕಂಥದ್ದು. ತದನಂತರ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಕಡ್ಡಾಯವಾಗಿದೆ. ಹಾಗಾಗಿ ಮುಂದಿನ ವರ್ಷದ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತೀವಿ. ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದ್ರೆ, ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಂತ ಸಂದರ್ಭದಲ್ಲಿ ಏನು ಉದ್ದೇಶವನ್ನ ಇಟ್ಕೊಂಡು ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ, ಅದು ಹೇಗೆ ತಳಮಟ್ಟದಲ್ಲಿ ಅದರ ಕಾರ್ಯನಿರ್ವಹಣೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ದನ್ನ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ನಾವು ಶಾಲಾ ಮಟ್ಟದಲ್ಲಿ ನಡೆಸ್ತಕ್ಕಂಥದ್ದಿದೆ. ಇಲ್ಲಿ ನಾವು ಏನೆಲ್ಲ ಅಂಶಗಳನ್ನ ಈ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತಂದ್ರೆ, ಈಗ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು 2018-19ರಲ್ಲಿ ಶಾಲಾ ಮಟ್ಟದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗಿ ಜಾರಿಗೆ ತಂದಿರ್ತಕ್ಕಂಥದ್ದು. ಮೊದಲಿಗೆ ಕನ್ನಡದಲ್ಲಿ ದುಡ್ಡಿದೆ ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು. ಹಾಗೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದಿತ್ತು. ಹಾಗೆ ಶಿಕ್ಷಕರ ಶಿಕ್ಷಣ, ಈ 3 ಯೋಜನೆಗಳು ಏನು ಚಾಲನೆಯಲ್ಲಿತ್ತು, ಆ 3 ಯೋಜನೆಗಳನ್ನ ಒಟ್ಟುಗೂಡಿಸ್ಬಿಟ್ಟು ಈ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದನ್ನ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣವನ್ನು ಜಾರಿಗೆ ತಂದಿರ್ತಕ್ಕಂಥ ಉದ್ದೇಶ ಅಂತಂದ್ರೆ, ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಕ್ಕಳು ಕೂಡ ಶಾಲೆಯ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಯಾವುದೇ ಮಕ್ಕಳು ಆ ಶಾಲೆಯನ್ನು ಹೊರಬಿಡಬಾರ್ದು. ಹೊರಬಿದ್ದ ಮಕ್ಕಳನ್ನು ಕೂಡ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ವಿಕಲಚೇತನ ಮಕ್ಕಳು ಏನಾದ್ರು ಅವರಿಗೂ ಕೂಡ ವೃತ್ತಿಪರ ಶಿಕ್ಷಣವನ್ನು ಒದಗಿಸಬೇಕು. ಹಾಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು. ಮತ್ತೆ ಯಾವುದೇ ಜಾತಿ ಅಥವಾ ಲಿಂಗ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಹಾಗೆ
ಇಲ್ಲಿ ಏನು ಶಿಕ್ಷಣವನ್ನು ಈ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೂ ಕೂಡ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಬರೇ ಶಿಕ್ಷಣ ಮಾತ್ರ ಅಲ್ಲದೆ ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಆ ಮಕ್ಕಳಿಗೆ ಶಿಕ್ಷಣ ಆಗಬೇಕು. ಹಾಗೆ ಶಿಕ್ಷಕರ ಗುಣಮಟ್ಟವನ್ನು ಕೂಡ ಶಿಕ್ಷಕರಿಗೆ ತರಬೇತಿಯನ್ನು ಆಯೋಜಿಸುವ ಮುಖಾಂತರ ಶಿಕ್ಷಕರ ಒಂದು ಶಿಕ್ಷಣವನ್ನು ನೀಡ್ತಕ್ಕಂಥ ಗುಣಮಟ್ಟವನ್ನು ಕೂಡ ಉತ್ತೇಜಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ಜಾರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಏನು ತಳಮಟ್ಟದ ಫಲಾನುಭವಿಗಳು ಅಂತ ನಾವೇನು ಈ ಒಂದು ಯೋಜನೆಯಲ್ಲಿ ಮಕ್ಕಳು ಏನಿದ್ದಾರೆ ಆ ಮಕ್ಕಳನ್ನ ಸಂದರ್ಶನ ಮಾಡೋದ್ರ ಮುಖಾಂತರ ಅವರಿಗೆ ಏನು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಪಠ್ಯಪುಸ್ತಕ ಇರ್ಬೋದು ಅಥವಾ ಸಮವಸ್ತ್ರ ಇರ್ಬೋದು ಅದೆಲ್ಲ ತಲುಪಿರುವ ಬಗ್ಗೆ ಅವರಿಂದ ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಶಿಕ್ಷಕರಿಂದ ಕೂಡ ಇಲ್ಲಿ ಈ ಶಾಲಾ ವ್ಯವಸ್ಥೆಯ ಬಗ್ಗೆ ಅಭಿಪ್ರಾಯವನ್ನು ಕ್ರೋಢೀಕರಿಸ್ತಕ್ಕಂಥದ್ದಿದೆ. ಹಾಗೆ ಶಾಲಾ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು, ಶಾಲಾ ಆವರಣದಲ್ಲಿ ಇರ್ತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಇರ್ಬೋದು ಅಥವಾ ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಶೌಚಾಲಯದ ವ್ಯವಸ್ಥೆ ಇರ್ಬೋದು, ಎಲ್ಲ ಅಂಶಗಳ ಕುರಿತಂತೆ ಆಟದ ಮೈದಾನ ವ್ಯವಸ್ಥೆ ಇರ್ಬೋದು, ಎಲ್ಲ ಅಂಶಗಳನ್ನ ಕೊಟ್ಟು ನಮಗೆ 134 ಅಂಶವನ್ನು ನಾವು ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಅದೆಲ್ಲ ಅಂಶಗಳನ್ನು ಕುರಿತಂತೆ ನಾವು ಈ ಶಾಲಾ ವ್ಯವಸ್ಥೆಯಲ್ಲಿ ಈಗಾಗಲೇ ಕಳೆದ 4-5 ದಿನಗಳಿಂದ ಇಲ್ಲಿ ಪರಿಶೀಲನೆಯನ್ನ ಮಾಡಿ ಅದು ವರದಿಯನ್ನು ನಾವು ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ವಿ. ಏನೆಲ್ಲ ಅಂಶಗಳು ಇಲ್ಲಿ ಉತ್ತಮವಾಗಿದೆ, ಹಾಗೆ ಏನೆಲ್ಲ ಅಂಶಗಳ ಕೊರತೆ ಇದೆ, ಇನ್ನು ಏನೆಲ್ಲ ಅಂಶಗಳು ಇಲ್ಲಿ ಬೇಕಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಈ ಶಾಲೆ ವ್ಯಾಪ್ತಿಯಲ್ಲಿ ಏನು ವಾಸ್ತವ ಪರಿಸ್ಥಿತಿ ಇದೆ ಅಂತಕ್ಕಂಥ ಮಾಹಿತಿ ಬೇಕಾಗುತ್ತೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥದ್ದು ಬರೇ ನಾವಷ್ಟೇ ಪರಿಶೀಲನೆ ಮಾಡ್ಕೊಂಡ್ಬಿಟ್ಟು ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಇಲ್ಲ. ಹಾಗಾಗಿ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು, ಪೋಷಕರು ಅವರೊಂದಿಗೆ ಕೂಡ ಚರ್ಚೆ ಮಾಡಬೇಕು. ನಮ್ಗೆ ಕಂಡುಬಂದಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಇಲ್ಲಿ ಸಭೆಯಲ್ಲಿ ತಿಳಿಸ್ಬೇಕು. ಸಭೆಯ ಮುಂದೆ ಹಾಗೆ ಏನು ಇಲ್ಲಿನ ಪೋಷಕರ ಅಭಿಪ್ರಾಯ ಇರ್ಬೋದು, ಶಿಕ್ಷಕರ ಅಭಿಪ್ರಾಯ ಇದೆ, ಅದನ್ನು ಕೂಡ ಕ್ರೋಢೀಕರಿಸಬೇಕು. ಒಟ್ಟಾರೆಯಾಗಿ ಚರ್ಚೆಗೆ ಒಳಪಡಿಸಬೇಕು. ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿ ಸರ್ಕಾರಕ್ಕೆ ಮಾಹಿತಿಯನ್ನ ನಾವು ಕೊಡಬೇಕು. ಏನು ವಾಸ್ತವ ಅಂಶ ಈ ಶಾಲೆಯಲ್ಲಿ ಏನೆಲ್ಲ ಅಂಶಗಳು ಇದೆ ಅಂತಕ್ಕಂಥದ್ದನ್ನ. ಹಾಗಾಗಿ ನಮ್ಮ ವರದಿಯನ್ನ ನಾವಿಲ್ಲಿ ಸಭೆಗೆ ತಿಳಿಸ್ತೀವಿ. ಹಾಗೆ ತಾವುಗಳು ಕೂಡ ಈ ಶಾಲಾ ವ್ಯಾಪ್ತಿಯಲ್ಲಿ ಏನೆಲ್ಲ ಕುಂದುಕೊರತೆಗಳಿದೆ, ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕಾಗಿದೆ ಅಂತಕ್ಕಂಥ ಅಂಶಗಳನ್ನ ತಾವು ಕೂಡ ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಚರ್ಚೆಯನ್ನ ಮಾಡಿ ಅಂತ ಹೇಳ್ತಾ ನನಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ತಮ್ಮೆಲ್ಲರಿಗೂ ಮುಗಿಸ್ತೇವೆ. ಸಾಮಾಜಿಕ ಪರಿಶೋಧನೆಯ ಉದ್ದೇಶವನ್ನು ಸವಿಸ್ತಾರವಾಗಿ ತಿಳಿಸಿದ ಶ್ರೀಯುತ ನಾಗೇಶ್ ಅವರಿಗೆ ಧನ್ಯವಾದಗಳು. ಈಗ ವರದಿ ಮಂಡನೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ದೇವೇಂದ್ರ ಪ್ರಸಾದ್ ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಇದು ಶಾಲಾ ಹಂತದಲ್ಲಿ ಅನುಷ್ಠಾನಗೊಳ್ತಕ್ಕಂಥ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಒಂದು ಮಹತ್ವದ ಯೋಜನೆ ಆಗಿದೆ. ಸಮಗ್ರ ಶಿಕ್ಷಣ ಅಂತ ಹೇಳಿದರೆ ಮಕ್ಕಳಿಗೆ ಶಾಲಾ ತರಗತಿಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು. ಪಾಠ ಪ್ರವಚನಗಳೇ ಶಿಕ್ಷಣ ಅಲ್ಲ, ಮಗುವಿಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು. ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳಿದ್ರೆ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ಅವರ ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು. ಆಮೇಲೆ ಇತ್ತೀಚಿನ ವೈಜ್ಞಾನಿಕವಾಗಿರ್ತಕ್ಕಂಥ ಡಿಜಿಟಲ್ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಅದರ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಅನೇಕ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಅವರಿಗೆ ಕಲಿಕೆಗೆ ಒಳಪಡಿಸ್ತಕ್ಕಂಥದ್ದು. ಆಮೇಲೆ ಮೂರನೇ ಅಂಶ ಅಂತ ಹೇಳಿದ್ರೆ ಶಾಲಾ ಪರಿಸರ. ಒಂದು ಮಗುವಿನ ಕಲಿಕೆ ಪರಿಣಾಮಕಾರಿ ಆಗಬೇಕಾದ್ರೆ, ಉತ್ತಮವಾಗಿ ಕಲಿಕೆ ಆಗಬೇಕಾದ್ರೆ ಆ ಶಾಲಾ ಪರಿಸರ ಉತ್ತಮವಾಗಿರಬೇಕು ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಉದ್ದೇಶ. ಶಾಲಾ ಪರಿಸರ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡ ಇರಬೇಕು ಅಂತಕ್ಕಂಥದ್ದು. ಆ ಕಟ್ಟಡದಲ್ಲಿ ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು. ತರಗತಿ ಕೊಠಡಿಗಳಲ್ಲಿ ಪಾಠೋಪಕರಣಗಳು, ಪೀಠೋಪಕರಣಗಳು, ಪ್ರಯೋಗಾಲಯಗಳು, ಗ್ರಂಥಾಲಯ, ಹೀಗೆ ಮಗುವಿನ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಆ ಒಂದು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ. ಹಾಗಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಕ್ರೋಢೀಕರಿಸಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು 2018ರಲ್ಲಿ ಜಾರಿಗೆ ತಂತು. ಆಮೇಲೆ
ಸಮಗ್ರ ಶಿಕ್ಷಣ ಯೋಜನೆಯನ್ನ ಶಾಲಾ ಹಂತದಲ್ಲಿ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಆಗಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆ ಯಾವ ರೀತಿ ಶಾಲಾ ಹಂತದಲ್ಲಿ ಅನುಷ್ಠಾನ ಆಗಿದೆ, ಸರ್ಕಾರ ನೇರವಾಗಿ ಅಥವಾ ಶಿಕ್ಷಣ ಇಲಾಖೆಯ ಉನ್ನತ ಮಟ್ಟದಲ್ಲಿ ಅದರ ನಿಯಮಗಳನ್ನು ರೂಪಿಸ್ತಕ್ಕಂಥ ಶಿಕ್ಷಣ ತಜ್ಞರ ಒಂದು ನೇರವಾಗಿ ಎಲ್ಲ ಶಾಲೆಗಳಲ್ಲಿ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನ್ ಮಾಡ್ತದೆ, ಇಂಥ ಸಾಮಾಜಿಕ ಪರಿಶೋಧನೆ ಸೋಷಿಯಲ್ ಆಡಿಟ್ ಅಂತಕ್ಕಂಥದ್ದರ ಪ್ರಕ್ರಿಯೆಯನ್ನ ಕೈಗೊಂಡು ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಏನೇನು ಅಂಶಗಳು ಅನುಷ್ಠಾನ ಆಗಿದೆ, ಈ ಸಮಗ್ರ ಶಿಕ್ಷಣ ಯೋಜನೆಯ ಸಂಬಂಧಪಟ್ಟಿರ್ತಕ್ಕಂಥ ಮಗುವಿನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ವಾತಾವರಣವನ್ನು ಆ ಶಾಲೆ ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಈ ಪ್ರಕ್ರಿಯೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು. ಅದರ ಪ್ರಕಾರ ಸರ್ಕಾರದ ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಇಲ್ಲೇನು ತಿಳಿಸಿದೆ ಅದರ ಅಂಶಗಳ ಪ್ರಕಾರ ನಾವು ಸರ್ಕಾರದ ಆದೇಶದ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಿದ್ದೇವೆ. ಅದರಲ್ಲಿ ನಮಗೆ ಅನೇಕ ಅಂಶಗಳು ಕಂಡುಬಂದಿದೆ. ಅದನ್ನು ನಾವೀಗ ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ 22-23ರ ಸಾಲಿನಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಸರ್ಕಾರ ಒಳಪಡಿದೆ. 22-23ನೇ ಸಾಲಿನಲ್ಲಿ ಏನೇನು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಕಾರ್ಯಕ್ರಮ ಶಾಲಾ ಹಂತದಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು, ಅದಕ್ಕೆ ಕೆಲವು ಅನುದಾನಗಳನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ಅದು ಏನು ಅನುದಾನ, ಹೇಗೆ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡಿದೆ ಅಂತಕ್ಕಂಥದ್ದು. ಇಲ್ಲಿ ಶಾಲಾ ಅನುದಾನ 2028 ರೂಪಾಯಿ ಬಂದಿತ್ತು ಆ ಕಾಲದಲ್ಲಿ, ಆ ಸಂದರ್ಭದಲ್ಲಿ. ಆಮೇಲೆ ಸ್ವಚ್ಛತೆಗೆ ಅನುದಾನ 8,000 ರೂಪಾಯಿ ಬಂದಿತ್ತು. ಆಮೇಲೆ ಸು ಮತ್ತು ಸಾಕ್ಷಿಗೆ 7,300 ರೂಪಾಯಿ ಬಂದಿತ್ತು. ಒಟ್ಟು 17,253 22-23ನೇ ಸಾಲಿನಲ್ಲಿ ಅನುದಾನ ಬಂದಿತ್ತು. ಅದರ ಖರ್ಚು ವೆಚ್ಚ, ಶಾಲಾ ಅನುದಾನದ ವೆಚ್ಚ 2,028 ರೂಪಾಯಿ ಖರ್ಚಾಗಿದೆ. ಆಮೇಲೆ ಸು ಮತ್ತು ಸಾಕ್ಷಿಗೆ 7,300 ರೂಪಾಯಿ ಖರ್ಚಾಗಿದೆ. ಆಮೇಲೆ ಇತರೆ ಸ್ವಚ್ಛತಾ ಅನುದಾನದ 2,110 ರೂಪಾಯಿ ಖರ್ಚಾಗಿದೆ. ಒಟ್ಟು 3,990 ರೂಪಾಯಿ, ಒಟ್ಟು 15,286 ರೂಪಾಯಿ ಖರ್ಚಾಗಿದೆ. ಒಟ್ಟು 1,967 ರೂಪಾಯಿ ಆ ಒಂದು ಸಂದರ್ಭದಲ್ಲಿ ಉಳಿತಾಯ ಇದೆ. 2024 ಪ್ರಾರಂಭದಲ್ಲಿ ಇಷ್ಟು ಉಳಿತಾಯ ಕಂಡುಬಂದಿದೆ. ಆಮೇಲೆ ಸಮಗ್ರ ಶಿಕ್ಷಣ ಯೋಜನೆ ಮಾರ್ಗಸೂಚಿ ಪ್ರಕಾರ ಯಾವ ಅಂಶಗಳನ್ನ ಇಲ್ಲಿ ಪರಿಶೀಲನೆ ಮಾಡಬೇಕು, ಆ ಪರಿಶೀಲನೆಯಲ್ಲಿ ಏನೇನು ಅಂಶಗಳು ಕಂಡುಬಂದಿದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ವರದಿಯನ್ನು ಮಂಡಿಸ್ತಾ ಇದ್ದೇನೆ. ಆಮೇಲೆ 2022, 23, 24, 24, 25ನೇ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲಾತಿಯನ್ನು ಪರಿಶೀಲನೆ ನಡೆಸ್ತೀವಿ. ಆ ಪ್ರಕಾರ 2ನೇ ತರಗತಿಯ ಭರತ್ ಮತ್ತು ಶ್ರೇಯಸ್ಸಿಗೆ ಈ 24-25ನೇ ಸಾಲಿನಲ್ಲಿ ಪರಿಸರ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ದೊರೆತಿರುವುದಿಲ್ಲ. ಆ ದಾಖಲಾತಿಯನ್ನು ಅವರಿಗೆ ನೀಡಿಲ್ಲ ಅಂತಕ್ಕಂಥದ್ದು ಅಲ್ಲಿ ನಾವು ದಾಖಲಾತಿಯನ್ನು ನೋಡಿದ್ವಿ. ಆಮೇಲೆ ಮಕ್ಕಳನ್ನು ವಿಚಾರಣೆ ಮಾಡಿದ್ವಿ, ಈ ಪುಸ್ತಕ ನಮಗೆ ದೊರೆತಿಲ್ಲ ಅಂತಕ್ಕಂಥದ್ದು. ಸಾಮಾನ್ಯ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿರ್ತಕ್ಕಂಥ ಉಚಿತ ಶಿಕ್ಷಣ, ಯಾವ ಮಗುವಿಗೂ ತಾರತಮ್ಯ ಮಾಡುವಾಗಿಲ್ಲ. ಯಾಕೆಂತಂದ್ರೆ ಈ ಪುಸ್ತಕ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಗುವಿಗೆ ತಾರತಮ್ಯ ಆಗಿದೆ ಅಂತೇಳಿ, ಆ ಮಗು ಕಲಿಕೆಯಲ್ಲಿ ಹಿಂದೆ ಬಿದ್ದಿದೆ ಅಂತೇಳಿ ಎಲ್ಲ ಮಗುವಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಸರಿಯಾದ ಸಮಯಕ್ಕೆ ಇಲಾಖೆ ಪುಸ್ತಕಗಳನ್ನು ರಚಿಸಬೇಕಾಗ್ತದೆ. ಆಮೇಲೆ ಮಕ್ಕಳಿಗೆ ಅಭ್ಯಾಸ ಪುಸ್ತಕವನ್ನು ನೀಡಲಾಗಿದೆ. ಎಲ್ಲ ನಾವು ದಾಖಲಾತಿ ನೋಡಿದಾಗ ನೀಡಿದ್ದಾರೆ. ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಿದ್ದಾರೆ, ಉಚಿತವಾಗಿರ್ತಕ್ಕಂಥ ಸಮವಸ್ತ್ರ ನೀಡ್ತಾ ಇದೆ ಸರ್ಕಾರ. ಸಮವಸ್ತ್ರವನ್ನು ಎಲ್ಲ ಮಕ್ಕಳಿಗೆ ನೀಡಿದೆ, ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಸ್ಕಾಲರ್ಶಿಪ್ ಅಂತಕ್ಕಂಥದ್ದು. ಈಗ ಇದಕ್ಕಿಂತ ಒಂದು 2-3 ವರ್ಷದ ಹಿಂದೆ ಇಲ್ಲಿ ಶಾಲಾ ಅವರ ಖಾತೆಗೆ ಜಮಾ ಆಗ್ತಿತ್ತು, ಮುಖ್ಯೋಪಾಧ್ಯಾಯರ ಖಾತೆಗೆ. ಈಗ ಹಾಗಲ್ಲ, ಅವರ ಮಕ್ಕಳ ವೈಯಕ್ತಿಕ ಖಾತೆಗೆ ಜಮಾ ಆಗ್ತಾ ಇದೆ. ಆದರೂ ಎಲ್ಲ ಪರಿಶೀಲನೆ ನಡೆಸಿದಾಗ ನಾವು ಮನೆ ಭೇಟಿ ಸಂದರ್ಭಕ್ಕೆ ಹೋದಾಗ ಯಾವುದೇ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಸರ್ಕಾರ ಪ್ರತಿ ವರ್ಷಕ್ಕೆ ಅದಕ್ಕೆ ಜಮಾ ಆದ ಮೇಲೆ ಈ ಸ್ಕಾಲರ್ಶಿಪ್ ಜಮಾ ಆಗಲ್ಲ, ಅದಕ್ಕೆ ಒಂದು ಮಾತ್ರ ಜಮಾ ಅದು ವಿದ್ಯಾರ್ಥಿ ವೇತನ ಅಂತಾನೆ ಕೊಡ್ತಾರ. ಯಾರಿಗಾರ ಬಂದಿತ್ತ ನಿಮ್ಮ ಮಕ್ಕಳ ಖಾತೆಗೆ? ಯಾರಿಗಾರ ಬಂದಿತ್ತ? ಆಮೇಲೆ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ನಿಯಮ ಇದೆ. ವರ್ಷಕ್ಕೆ ಬಹಳ ದೂರದಿಂದ ಬರ್ತಕ್ಕಂಥ
4-5 ಕಿಲೋಮೀಟರ್ ದೂರದಿಂದ ಕಚ್ಚಾ ದಾರಿಯಲ್ಲಿ ಹೊಳೆ ಹಳ್ಳಗಳನ್ನು ದಾಟಿ ಕಾಲುಕಂಕಗಳನ್ನು ದಾಟಿ ಬರ್ತಕ್ಕಂಥ ಮಗುವಿಗೆ ಸಾರಿಗೆ ವೆಚ್ಚ ಅಂತಕ್ಕಂಥದ್ದು 6,000 ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಶಾಲೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ, ಅವಾಗ ಅದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಇಲ್ಲಿ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ ಬಂದಿಲ್ಲ. 22-23 ಬಂದಿಲ್ಲ, ಈ ಒಂದು ಹಾಲಿ ಒಂದು ವರ್ಷದಲ್ಲೂ ಬಂದಿಲ್ಲ. ಇಲ್ಲಿ ಒಟ್ಟು 6 ಮಕ್ಕಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಿಂದ ಬರ್ತಾ ಇದ್ದಾರೆ. ಇವರಿಗೆ ಯಾವುದೇ ಸಾರಿಗೆ ವೆಚ್ಚನ ನೀಡಿಲ್ಲ. ಆಮೇಲೆ ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಮಕ್ಕಳ ಅನುಪಾತಕ್ಕೆ ಸರಿಯಾಗಿ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು. 60 ವಿದ್ಯಾರ್ಥಿಗಳಿಗೆ 2 ಶಿಕ್ಷಕರು ಅಂತಕ್ಕಂಥ ಸರ್ಕಾರದ ನಿಯಮ ಇದು. ಈ ನಿಯಮದ ಪ್ರಕಾರ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಶಿಕ್ಷಕರು ಇದ್ದಾರೆ ಆ ಒಂದು ಮಕ್ಕಳ ಸರಾಸರಿಗೆ ಸರಿಯಾಗಿ. ಆಮೇಲೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಆರೋಗ್ಯಕ್ಕೂ ಇಲ್ಲ ಮತ್ತು ದೈಹಿಕ ಶಿಕ್ಷಣಕ್ಕೂ ಯಾವುದೇ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಆಮೇಲೆ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಶಿಕ್ಷಕರು ಇಲ್ಲಿಲ್ಲ. ಪೂರ್ಣಾವಧಿ ಮುಖ್ಯ ಶಿಕ್ಷಕರನ್ನು ಹೊಂದಿದ್ದಾರೆ. ಪೂರ್ಣಾವಧಿ ಮುಖ್ಯ ಶಿಕ್ಷಕರು ಈ ಶಾಲೆಯಲ್ಲಿ ಇಲ್ಲ. ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ 1 ಶೈಕ್ಷಣಿಕ ವರ್ಷದಲ್ಲಿ 200 ಜನಗಳನ್ನು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಶಿಕ್ಷಣ ಇಲಾಖೆಯ ಕಡ್ಡಾಯ ನಿಯಮ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನಿಷ್ಠ ಪಕ್ಷ 220 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಇದು ಒಂದು ಕಡ್ಡಾಯ ನಿಯಮ. ಇಲ್ಲಿ ನಾವು ದಾಖಲಾತಿ ಪರಿಶೀಲನೆ ಮಾಡಿದಾಗ 247 ದಿನಗಳು ಶಾಲೆ ನಡೆದಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಸದರಿ ಹಿಂದಿನ ಸಾಲಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡ 80 ಮತ್ತು ಅದಕ್ಕಿಂತ ಹೆಚ್ಚಿದೆ. ಶೇಕಡ 80ಕ್ಕಿಂತ ಹೆಚ್ಚಿದೆ ಅವರ ಹಾಜರಾತಿ ಶಾಲೆಗೆ ಬರ್ತಕ್ಕಂಥದ್ದು, ಪಾಠ ಪ್ರವಚನಗಳಲ್ಲಿ ಭಾಗವಹಿಸತಕ್ಕಂಥದ್ದು. ಅದರಿಂದ ನಾವು ದಾಖಲಾತಿ ನೋಡಿದಾಗ ಮಕ್ಕಳ ಅಟೆಂಡೆನ್ಸ್ ನೋಡಿದಾಗ 90ಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ನಾವು ಇಲ್ಲಿ ಶಿಕ್ಷಕರನ್ನು ಕೇಳಿದ್ವಿ, ಮಕ್ಕಳನ್ನು ಕೇಳಿದ್ವಿ, ಮನೆ ಭೇಟಿ ಸಂದರ್ಭದಲ್ಲಿ ಪೋಷಕರನ್ನು ಕೇಳಿದ್ವಿ, ನಿಮ್ಮ ಮಗುವಿಗೆ ಹೋಗಲಿಕ್ಕೆ ದಾರಿ ಸರಿಯಾಗಿದೆಯಾ ಅಂತಕ್ಕಂಥದ್ದು, ಎಲ್ಲರೂ ಸರಿ ಇದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಆಮೇಲೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯ ದೂರವಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಶಾಲೆಯ ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥವ್ರು 1-2 ಕಿಲೋಮೀಟರ್ ಹತ್ತಿರದಿಂದ ಇಲ್ಲೇ ಸುತ್ತಮುತ್ತ ಬರ್ತಾ ಇದ್ದಾರೆ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರ ತಿಳಿಸಿರ್ತಕ್ಕಂಥದ್ದು ನಿಯಮ ಇದೆ. 5 ವರ್ಷ 6 ತಿಂಗಳು, 8 ತಿಂಗಳು, 6 ವರ್ಷ ಅಂತಕ್ಕಂಥದ್ದು. ಅದಕ್ಕೆ ಸರಿಯಾಗಿ ದಾಖಲಾತಿ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ನಡೆಸಿದಾಗ ಅದಕ್ಕೆ ತಕ್ಕಂಥ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ಮಗುವಿಗೆ ಶಾಲಾ ಪರಿಸರದಲ್ಲಿ ಇರತಕ್ಕಂಥ ಮಗು ದಾಖಲಾತಿ ಬಂದಾಗ ಯಾವುದೇ ದಾಖಲೆಗಳು ಇಲ್ಲ ಅಂತಕ್ಕಂಥದ್ದು ಏನಾದರೂ ದಾಖಲಾತಿ ನಿರಾಕರಣೆ ಮಾಡೋದಿಲ್ಲ ಶಾಲೆ. ಯಾವುದಾದ್ರೂ ಕನಿಷ್ಠ ಒಂದು ದಾಖಲಾತಿಯನ್ನು ಪಡೆದು ಅದು ದಾಖಲಾತಿ ಮಾಡಿಕೊಳ್ಬೇಕಾಗ್ತದೆ. 2023-24ನೇ ಸಾಲಿನಲ್ಲಿ ಸೋನಿಕಾ ಎಂಬ ಬಾಲಕಿಯ ದಾಖಲೆಗಳು ಇಲ್ಲದಿದ್ದರೂ ಕೂಡ ಅಂಗನವಾಡಿಯ ದೃಢೀಕರಣದ ಆಧಾರದ ಮೇಲೆ ಶಾಲೆಯನ್ನು ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಒಂದೇ ಒಂದು ದಾಖಲಾತಿಯನ್ನು ಪಡೆದು ಶಾಲೆಗೆ ದಾಖಲಾತಿಯನ್ನು ಮಾಡಿಕೊಳ್ಳಲಾಗಿದೆ. ಆಮೇಲೆ ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಈ ಶಾಲಾ ಪರಿಸರದಲ್ಲಿ ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಸುತ್ತಮುತ್ತ ಇದೆಯಾ ಅಂತಕ್ಕಂಥದ್ದು ನಾವು ಎಲ್ಲರನ್ನೂ ವಿಚಾರಣೆ ಮಾಡಿದ್ವಿ. ಯಾವುದೇ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ ಏನಾದರೂ ಬೇರೆ ಬೇರೆ ಚಟುವಟಿಕೆಗಳಿಲ್ಲ, ಆ ರೀತಿ ಪ್ರಕರಣ ಇಲ್ಲ. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಾನೆಯೇ? ಯಾವುದೇ ದುರ್ಬಲ, ಅದರಲ್ಲಿ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಹೀಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ದುರ್ಬಲ ವರ್ಗದ ಮಕ್ಕಳಿಗೆ ಮಾಡಲಾಗ್ತದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದರೆ ಆ ರೀತಿ ಪ್ರಕರಣ ಇಲ್ಲ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡಲಾಗ್ತದೆಯೇ? ಮಕ್ಕಳಿಗೆ ದೈಹಿಕ ಶಿಕ್ಷಣ ಕೊಡಲಾಗ್ತಕ್ಕಂಥದ್ದು ಆ ರೀತಿಯಾಗಿರ್ತಕ್ಕಂಥ ನಾವು ಶಿಕ್ಷಕರನ್ನು ಮತ್ತು ಮಕ್ಕಳನ್ನು ಮತ್ತು ಪೋಷಕರನ್ನು ಕೇಳಿದ್ವಿ. ಆ ರೀತಿ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರಾಗಲಿ ಬೇರೆ ಯಾವುದೇ ಸಂದರ್ಭಗಳಾಗಲಿ ಕೆಲವು ಮಗುವನ್ನು ಮಾನಸಿಕವಾಗಿ ಕಿರುಕುಳಕ್ಕೆ ಒಳಪಡಿಸ್ತಕ್ಕಂಥದ್ದು, ಮಾನಸಿಕ ಕಿರುಕುಳಕ್ಕೆ ಅದೇ ಒಳಗಾಗ್ತಕ್ಕಂಥದ್ದು, ಆ ರೀತಿ ಪ್ರಕರಣ ಇದೆ ಅಂತಕ್ಕಂಥದ್ದು ನಾವು ಎಲ್ಲರನ್ನೂ ವಿಚಾರ ಮಾಡಿದಾಗ ಆ ರೀತಿ ಪ್ರಕರಣ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಅಂಶ ಇದು. ಈ ರೀತಿ ಪ್ರಕರಣಗಳಾಗಿರ್ತಕ್ಕಂಥದ್ದು ನಾವು ಶಾಲಾ ಹಂತದಲ್ಲಿ ನಾವು ಬೇರೆ ಬೇರೆ ಪ್ರದೇಶಗಳಿಂದ ನಾವು ಬೇರೆ ಬೇರೆ ಮಾಧ್ಯಮಗಳಿಂದ ತಿಳ್ಕೊಂಡಿದ್ದೇವೆ. ನಾವು ಇದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸಿದ್ದೇವೆ. ಅದರಲ್ಲಿ ನಾವು ಮಕ್ಕಳಿಗೆ ಪ್ರಶ್ನೆಯನ್ನು ಮಾಡಬೇಕಾದರೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸಲಾಗಿದೆಯೇ? ಶಿಕ್ಷಕರು ತಿಳಿಸಿದರೆ ಆಗಿದ್ದರೆ ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು,
ಒಂದು ಹೆಣ್ಣು ಮಗುವನ್ನು ಉದ್ದೇಶಿಸಿ ಆ ರೀತಿ ಇಲ್ಲ. ಸ್ಟಾಫ್ ರೂಮ್ಗೆ ಒಬ್ಬರನ್ನೇ ಬರಲು ಸಲ್ಲಿಸುವುದು ಆ ರೀತಿ ವ್ಯವಸ್ಥೆ ಇಲ್ಲ. ಪದೇ ಪದೇ ನಿಂದಿಸುವುದು ಮತ್ತು ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಗಳಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುವುದು, ಅನವಶ್ಯಕವಾಗಿ ಮಾತನಾಡುವುದು, ವಿನಾಕಾರಣ ಸ್ಪರ್ಶಿಸುವುದು, ಈ ರೀತಿ ಶಿಕ್ಷಕರನ್ನ ಉದ್ದೇಶಿಸಿ ಈ ರೀತಿ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಅದು ಯಾವುದೇ ಪ್ರಕಾರ ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ನಾವು ಪೋಷಕರ ಮನೆಗೆ ಹೋದಾಗ ಮನೆಯಲ್ಲಿ ಮಗು ಮಾತನಾಡಲು ಒಬ್ಬಳೇ ಇರುವುದೇ, ಶಾಲೆಗೆ ಹೋಗಲು ನಿರಾಕರಿಸುವುದೇ, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧಾಭಿಪ್ರಾಯ ವ್ಯಕ್ತಪಡಿಸುವುದೇ, ಶಾಲೆಗೆ ಹೋಗಲು ಹೆದರುವುದೇ, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದೇ, ಮಗು ಶಾಲೆಯಿಂದ ಶಾಲಾವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುವುದೇ, ಏನಾದರೂ ಶಾಲೆಯಲ್ಲಿ ಏನಾದರೂ ರೀತಿಯಾಗಿರ್ತಕ್ಕಂಥ ಘಟನೆ ಆದರೂ ಮಗು ಮಾನಸಿಕವಾಗಿ ಖಿನ್ನತೆಗೊಳ್ಳುತ್ತದೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಏನಾದರೂ ಉಂಟಾ ಅಂತಕ್ಕಂಥ ನಾವೆಲ್ಲ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ರೆ ಆ ರೀತಿ ಪ್ರಕರಣ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಿಕ್ಷಕರಿಗೆ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ಶಾಲಾ ಅವಧಿ ಮತ್ತು ವೇಳಾಪಟ್ಟಿಯನ್ನು ಪೋಷಕರಿಗೆ ನೀಡಲಾಗಿದೆ. ಶಾಲಾ ಅವಧಿ ವೇಳಾಪಟ್ಟಿಯೆಲ್ಲ ಪೋಷಕರಿಗೆ ನೀಡಬೇಕಾಗ್ತದೆ ಶಿಕ್ಷಕರು. ಆ ರೀತಿ ನೀಡಿದ್ದೇವೆ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಗ್ರೂಪ್ ಟೆಸ್ಟ್ ಮತ್ತು ಬ್ಯಾಕ್ ಟೆಸ್ಟ್ ಬಗ್ಗೆ ತಿಳಿಸಿದ್ರೆ ಅಂತ ಹೇಳಬೇಕು. ಮಕ್ಕಳು ತರಗತಿ ಮತ್ತು ವಿಶೇಷ ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವುದಕ್ಕೆ ಖಾತರಿ, ಇದು ಶಿಕ್ಷಕರು ಮಾಡಬೇಕಾಗಿದೆ. ಏನಾದರೂ ವಿಶೇಷ ತರಗತಿಗಳು ಮತ್ತು ಪ್ರತಿಭಾ ಕಾರಂಜಿ ಕ್ರೀಡೆಗೆ ಹೋದಾಗ ಏನಾದರೂ ಸಮಯ ಮೀರಿ ಹೋಗ್ತದೆ, ಆ ಸಂದರ್ಭದಲ್ಲಿ ಆ ಮಗು ಮನೆಗೆ ತಲುಪಿದೆಯಾ ಅಂತಕ್ಕಂಥದ್ದು ಶಿಕ್ಷಕರು ಖಾತ್ರಿಪಡಿಸಿಕೊಳ್ಬೇಕಾಗ್ತದೆ. ಅದು ಅವರ ಜವಾಬ್ದಾರಿ, ಒಂದು ನಿಯಮ. ಆ ರೀತಿ ನಾವು ಮಾಡ್ತೇವೆ ಅಂತ ಪ್ರಯತ್ನ. ಮಕ್ಕಳನ್ನು ಸುರಕ್ಷಾ ಸಮಿತಿ ಇದೆ, ಮಕ್ಕಳ ಸುರಕ್ಷಾ ಸಮಿತಿ, ಒಂದು ಸುರಕ್ಷಾ ಸಮಿತಿ ಅಂತ ರಚನೆ ಮಾಡಬೇಕು. ಅದರಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇರಬೇಕು. ಅವರು ಏನಾದರೂ ಮಗುವಿಗೆ ತೊಂದರೆ, ಆರೋಗ್ಯದಲ್ಲಿ ಇನ್ನಿತರ ತೊಂದರೆಗಳಾದಾಗ ಆ ಸಮಿತಿ ಅಂತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಉನ್ನತವಾಗಿರ್ತಕ್ಕಂಥ ಆರೋಗ್ಯದ ಒಂದು ಇದನ್ನು ಕೊಡ್ತಕ್ಕಂಥದ್ದು, ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ಸಮಿತಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಂತಕ್ಕಂಥದ್ದು ಈ ಒಂದು ಮಕ್ಕಳ ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಅದರ ಫಲಕವನ್ನು ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಟಿ ಸಿ ನೀಡ್ತಕ್ಕಂಥದ್ದು ಅವ್ರಿಗೆ ಕೇಳಿದರೆ ಕೊಡಬೇಕು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು, ವಿಶೇಷ ಅಗತ್ಯಗಳ ಯಾವ್ದಾದ್ರು ಹ್ಯಾಂಡಿಕ್ರಾಫ್ಟ್ ಆಗ್ತಕ್ಕಂಥದ್ದು, ಕ್ಯೂಡ್ ಇರ್ತಕ್ಕಂಥದ್ದು, ಕಣ್ಕಾಣದೆ ಇರ್ತಕ್ಕಂಥದ್ದು, ಈ ರೀತಿ ಇರ್ತಕ್ಕಂಥ ವಿಶೇಷ ಮಕ್ಕಳಿದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಇದೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆ ಇದೆ. ಸಾಧಾರಣ ಸಲಕರಣೆಗಳು ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಇಲಾಖೆಗಳು ಮಾಡಿದೆ. ಅದು ಸರಿಯಾದ ರೀತಿಯಲ್ಲಿ ಈ ಒಂದು ಅನುಷ್ಠಾನ ಆಗಿದೆಯೇ, ಮಕ್ಕಳಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಆ ರೀತಿ ಆಗಿರ್ತಕ್ಕಂಥ ಯಾವುದೇ ಮಗು ಈ ಶಾಲಾ ವ್ಯಾಪ್ತಿಯಲ್ಲಿ ಇಲ್ಲ. ಆಮೇಲೆ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ, ಒಂದು ಸುರಕ್ಷಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ಉದ್ದೇಶ. ಏಕೆಂತಂದರೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇದ್ದರೆ ಅಷ್ಟೇ ಪೂರಕವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಮಗುವಿಗೆ ಸಿಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಎಲ್ಲ ಹವಾಮಾನ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕಟ್ಟಡವನ್ನು ಹೊಂದಿರಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ. ನಾವಿಲ್ಲಿ ಪರಿಶೀಲನೆ ನಡೆಸಿದಾಗ ಸಾಮಾನ್ಯವಾಗಿ ಎಲ್ಲ ಕಟ್ಟಡಗಳು ಚೆನ್ನಾಗಿದ್ದಾವೆ. 4 ಮತ್ತು 5ನೇ ತರಗತಿ ಕಟ್ಟಡಗಳು ಸ್ವಲ್ಪ ಬಿರುಕು ಬಂದಿರತಕ್ಕಂಥದ್ದು ಗೋಡೆ ಕಂಡು ಬಂದಿದೆ. ಇದು ಬಹಳ ದಪ್ಪನಾಗಿರ್ತಕ್ಕಂಥ ಗೋಡೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಅಷ್ಟೇ ಮರಾಮತ್ತುಗಳಾಗಿರೋದ್ರಿಂದ ಬೇರೆ ಶಾಲೆಗಳಲ್ಲಿ ತುಂಬ ತೆಳುವಾದ ಗೋಡೆಗಳಿರೋದ್ರಿಂದ ಮಳೆಗಾಲದಲ್ಲಿ ಥಂಡಿ ಬಂದು ಮಗು ಏನಾದರೂ ಆ ಕಡೆ ಕೂತಿದ್ರೆ ಅದು ಏನಾದರೂ ಬಿದ್ದರೆ ಮಗುವಿನ ಮೇಲೆ ಅನಾಹುತ ಆಗ್ತಕ್ಕಂಥದ್ದು, ಅದು ಎಚ್ಚರಿಕೆ ವಹಿಸಬೇಕಾಗ್ತಕ್ಕಂಥದ್ದು ಶಾಲೆಯ ಒಂದು ಕರ್ತವ್ಯ. ಸಾಕಷ್ಟು ತರಗತಿ ಕೊಠಡಿಗಳಿವೆ. ಇಲ್ಲಿ ತರಗತಿ ಕೊಠಡಿಗಳಿವೆ, ಮಕ್ಕಳ ಸರಾಸರಿ ತರಗತಿ ಕೊಠಡಿಗಳು ಇವೆ. ಆಮೇಲೆ ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ, ಬಾಲಕರ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ಶೌಚಾಲಯ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆಂದರೆ ಮಕ್ಕಳ ಕಲಿಕೆಯ ಮೇಲೆ ಪರಿಣಾಮ ಬೀರತಕ್ಕಂಥ ಅಂಶ ಇದೆ. ಏನಾದರೂ ಶೌಚಾಲಯದಲ್ಲಿ ಅವ್ಯವಸ್ಥೆ ಇದ್ದರೆ ಆ ಮಗು ಶೌಚಾಲಯಕ್ಕೆ ಹೋಗಿ ಅದರ ಬಳಕೆ ಯೋಗ್ಯ ಇಲ್ಲ ಅಂತ ಹೇಳಿದರೆ ಮಗು ಮಾನಸಿಕವಾಗಿ ಅದು ಖಿನ್ನತೆಗೆ ಒಳಗಾಗ್ತದೆ. ಆ ಶೌಚಾಲಯದ ಬಗ್ಗೆ ಯೋಚನೆ ಮಾಡ್ತಾರೆ. ತರಗತಿ ಕೊಠಡಿಗಳಿಗೆ ಬರ್ತದೆ, ದೈಹಿಕವಾಗಿ ಆ ತರಗತಿ ಕೊಠಡಿಗೆ ಆ ಮಗು ಇರ್ತದೆ, ಮಾತ್ರ ಮಾನಸಿಕವಾಗಿ ಶೌಚಾಲಯವನ್ನು ಯೋಚನೆ ಮಾಡ್ತಾ ಇರ್ತದೆ. ಹಾಗಾಗಿ ಅದು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆಯ ಉದ್ದೇಶ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಒಂದು ಶೌಚಾಲಯವನ್ನು ಹೊಂದಿರಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಯಾವಾಗಲೂ ಬಳಕೆಗೆ ಯೋಗ್ಯವಾಗಿರಬೇಕು ಅಂತಕ್ಕಂಥದ್ದು. ನಾವು ಶೌಚಾಲಯವನ್ನು ನೋಡಿದಾಗ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇದೆ, ನೀರಿನ ವ್ಯವಸ್ಥೆ ಇದೆ, ಬಳಕೆಗೂ ಯೋಗ್ಯವಾಗಿದೆ.
ಆಮೇಲೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯವಿದೆ. ನೀರಿನ ಸೌಲಭ್ಯ ಎಲ್ಲ ಕಾಲದಲ್ಲಿ ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಇದೆಯೇ ಅಂತಕ್ಕಂಥದ್ದನ್ನು ನೋಡಬೇಕಾಗ್ತದೆ. ಯಾಕೆಂದರೆ ನೀರಿನಲ್ಲಿ ಯಾವುದಾದ್ರೂ ಕ್ರಿಮಿಕೀಟಗಳು ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಅಡಿಗೆಗೆ ಬಳಸಿದರೆ, ಮಕ್ಕಳ ಕುಡಿಯೋದಕ್ಕೆ ಬಳಸಿದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ಸೌಲಭ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆಮೇಲೆ ಆ ನೀರು ಶುದ್ಧವಾಗಿರಬೇಕು ಅಂತಕ್ಕಂಥದ್ದು. ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಕೃತಕವಾಗಿರ್ತಕ್ಕಂಥ ಕುಡಿಯುವ ನೀರಿನ ಘಟಕಗಳ ಮೂಲಕ ಶುದ್ಧೀಕರಿಸಿ ಮಕ್ಕಳಿಗೆ ಕುಡಿಯಕ್ಕೆ ಕೊಡಬೇಕು, ಅಡಿಗೆಗೂ ಅದೇ ರೀತಿ ಉಪಯೋಗಿಸಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಅದು ಆ ಪ್ರಕಾರ ನಾವು ಪರಿಶೀಲನೆ ನಡೆಸಿದಾಗ ಇಲ್ಲಿ ಸಾಮಾನ್ಯವಾಗಿ ನೀರು ಮೇಲ್ನೋಟಕ್ಕೆ ಶುದ್ಧವಾಗಿರ್ತಕ್ಕಂಥದ್ದು ನಾವು ಕಂಡು ಬಂತು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟವನ್ನು ಪ್ರತಿ 6 ತಿಂಗಳಿಗೆ ಅದಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಇಲಾಖೆ ಇದೆ. ಆ ಇಲಾಖೆಯಲ್ಲಿ ನೀರನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಅದರಲ್ಲಿ ಏನಾದರೂ ಕಲುಷಿತ ವಾತಾವರಣ ಇದೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಿ ಅದರ ದೃಢೀಕರಣವನ್ನು ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಶಾಲೆಗೆ ವಿದ್ಯುತ್ ಸಂಪರ್ಕ ಬೆಳಕಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಚಟುವಟಿಕೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕೃತಕವಾಗಿರ್ತಕ್ಕಂಥ ಬೆಳಕು ಮತ್ತು ಸ್ವಾಭಾವಿಕವಾಗಿರ್ತಕ್ಕಂಥ ಬೆಳಕು ತರಗತಿ ಕೊಠಡಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆ ನಿಯಮ. ಆ ಪ್ರಕಾರ ಬೆಳಕಿನ ವ್ಯವಸ್ಥೆ ಇದ್ದರೆ ಮಗು ಕಲಿಕೆಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತದೆ ಅಂತಕ್ಕಂಥದ್ದು. ಈ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆ. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಮಗು ಭಾಗವಹಿಸಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರಲೇಬೇಕಾಗ್ತದೆ. ಏಕೆಂದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ಶಾಲೆಗಳ ಕ್ರೀಡಾ ಚಟುವಟಿಕೆಗಳನ್ನು ನಡೆಸ್ತಕ್ಕಂಥದ್ದಿದೆ. ಹಾಗಾಗಿ ನಾವು ಶಾಲಾ ಆವರಣದಲ್ಲಿ ಆಟದ ಮೈದಾನ ನೋಡಿದಾಗ ಅಲ್ಲಿ ಆಟದ ಮೈದಾನ ಇದೆ, ಸುತ್ತ ಯಾವುದು ಆ ಆಟದ ಮೈದಾನದ ಸುತ್ತ ಕ್ಲೀನ್ ಇಲ್ಲ. ಯಾಕೆಂತಂದರೆ ಮಗು ಏನಾದರೂ ಈಗ ವಾಲಿಬಾಲೇ ಆಡ್ತಾ ಅಂತ ಹೇಳಿದ್ರೆ ಆ ಬಾಲ್ ಏನಾದರೂ ಸ್ವಲ್ಪ ಗಿಡಗಳು ಇರ್ತಕ್ಕಂಥ ಸಾಲಿಗೆ ಏನಾದರೂ ಹೋಯ್ತು ಅಂತ ಹೇಳಿದ್ರೆ ಮಗು ಅದನ್ನು ತರಲಿಕ್ಕೆ ಹೋದಾಗ ಯಾವುದಾದ್ರು ವಿಷ ಜಂತುಗಳಲ್ಲಿದ್ದರೆ ಏನಾದರೂ ಅನಾಹುತಗಳಾಗ್ತಕ್ಕಂಥ ಕಾರಣ. ಹಾಗಾಗಿ ಅದನ್ನು ಸುಸಜ್ಜಿತವಾಗಿ ಒಂದು ರಕ್ಷಣಾ ಭೂಮಿಯನ್ನು ಮಾಡಿಕೊಂಡು ಅದನ್ನು ಶಾಲೆ ನಿರ್ವಹಣೆ ಮಾಡಬೇಕು. ಮಕ್ಕಳಿಗೆ ಆಡೋ ಮೈದಾನ ಇಲ್ಲ ಅಂತ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಸರಿ ಗ್ರಾಮ ಪಂಚಾಯತಿಯಿಂದ ಸರಿ ಮಾಡಿಸಿದ್ದಾರೆ. ಆದರೂ ಮಕ್ಕಳಿಗೆ ಅಷ್ಟು ಸುಸಜ್ಜಿತವಾಗಿಲ್ಲ ಆಟ ಆಡಲಿಕ್ಕೆ. ಬೇರೆ ಹಾಗಾದ್ರೆ ನೀವು ಬೇರೆ ಒಂದು ಸರ್ಕಾರಿ ಜಾಗವನ್ನು ನೋಡಿಸಿ ಒಂದು ಆಟದ ಮೈದಾನವನ್ನು ನೀವು ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆಂದರೆ ಪಠ್ಯೇತರ ಚಟುವಟಿಕೆಗಳು ಮಗು ಭಾಗವಹಿಸಲೇಬೇಕು. ಶಿಕ್ಷಣ ಇಲಾಖೆಯ ಒಂದು ನಿಯಮ. ಆ ಪ್ರಕಾರ ನೀವು ಒಂದು ಆಟದ ಮೈದಾನವನ್ನು ಹೊಂದಿರಬೇಕು ಹಿರಿಯ ಪ್ರಾಥಮಿಕ ಶಾಲೆ. ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೇಬೇಕಾಗಿದೆ. ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆ. ಶಾಲಾ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥದ್ದು. ಇದು ಸಹ ಮಗು ಏನಾದರೂ ಪಾಠ ಪ್ರವಚನಗಳಲ್ಲಿ ಭಾಗವಹಿಸಿ ಶಿಕ್ಷಕರ ಕಣ್ತಪ್ಪಿ ಏನಾದರೂ ಸಂದರ್ಭದಲ್ಲಿ ಶಾಲೆಯಿಂದ ಹೊರಗಡೆ ಹೋದಾಗ ಅಲ್ಲಿ ಏನಾದರೂ ಬೇರೆ ಇಲ್ಲಾದರೂ ಆದರೂ ವೆಹಿಕಲ್ಗಳಲ್ಲಿ ಓಡಾಡ್ತೀವಿ, ರಸ್ತೆ ಇದೆ, ಏನಾದರೂ ಅನಾಹುತಗಳಾಗ್ತಕ್ಕಂಥದ್ದು, ಅಪಘಾತಗಳಾಗ್ತಕ್ಕಂಥದ್ದು, ಅಥವಾ ಶಾಲೆಯಿಂದ ಹೊರಗಡೆ ಹೋದಾಗ ಬೇರೆ ವಿಸರ್ಜಂತುಗಳು ಕಟ್ತಕ್ಕಂಥದ್ದು. ಆಮೇಲೆ ರಕ್ಷಣಾ ಗೋಡೆ ಇಲ್ಲದೇ ಇದ್ದರೆ ಯಾವುದಾದ್ರು ವಿಸರ್ಜಂತುಗಳು ಶಾಲೆಯ ಕೊಠಡಿ ಒಳಗೆ ಸೇರ್ಕೊಳ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಶಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಅದರ ಪ್ರಕಾರ ನಾವು ಇಲ್ಲಿ ನೋಡಿದಾಗ ಒಂದು 50 ಮೀಟರ್ ಕಾಂಪೌಂಡ್ ಇರ್ತಕ್ಕಂಥದ್ದು ಮಾತ್ರ ನಮಗೆ ಕಂಡು ಬರ್ತದೆ. ಶಾಲಾ ಸುತ್ತ ಕಾಂಪೌಂಡ್ ಇಲ್ಲ. ಆಮೇಲೆ ಶಾಲೆಯ ಗ್ರಂಥಾಲಯವನ್ನು ಹೊಂದಿದೆಯೇ? ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಪ್ರಕಾರ ಅದರ ಉದ್ದೇಶದ ಪ್ರಕಾರ ಶಾಲೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಆ ಗ್ರಂಥಾಲಯದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಹೊಂದಿರಬೇಕು. ಯಾಕೆಂದರೆ ಪಾಠ ಪ್ರವಚನಗಳಲ್ಲಿ ಕೇವಲ 20ರಿಂದ 25 ಭಾಗದಷ್ಟು ಮಾತ್ರ ವಿಷಯಗಳು ಮಗುವಿಗೆ ಕಲಿಕೆ ಆಗ್ತದೆ. ಇನ್ನುಳಿದಿರ್ತಕ್ಕಂಥದ್ದು ಎಲ್ಲ ಹೊರಗಡೆ ಕಲಿಕೆ ಆಗ್ತಕ್ಕಂಥದ್ದು. ಈ ಗ್ರಂಥಾಲಯಗಳಲ್ಲಿ ಬೇರೆ ಬೇರೆ ಪರಿಸರದಲ್ಲಿ ಕಲಿಕೆ ಆಗ್ತಕ್ಕಂಥದ್ದು. ಏನು ಗ್ರಂಥಾಲಯದಲ್ಲಿ ಕಥೆ ಪುಸ್ತಕಗಳಿರಬೇಕು, ವ್ಯಕ್ತಿ ಚಿತ್ರಣದ ಪುಸ್ತಕಗಳಿರಬೇಕು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಆ ಹೊಂದಿರತಕ್ಕಂಥ ಗ್ರಂಥಾಲಯ ಮಗುವಿಗೆ ಆಗಾಗ ಅದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿ ಓದಲಿಕ್ಕೆ ಕೊಡಬೇಕು ಅಂತಕ್ಕಂಥದ್ದು. ನಾವು ಇಲ್ಲಿ ನೋಡಿದ್ದೇವೆ, ಇಲ್ಲಿ ಗ್ರಂಥಾಲಯ ಇದೆ, ಎಲ್ಲ ಪುಸ್ತಕಗಳು ಇರ್ತಕ್ಕಂಥದ್ದು ನಾವು ಕಂಡು ಬಂತು. ಗ್ರಂಥಾಲಯದ ಹಂಚಿಕೆ ನಿರ್ವಹಣೆ ಪುಸ್ತಕವನ್ನು ನಾವು ನೋಡಿದ್ದೀವಿ. ಮಕ್ಕಳನ್ನು ವಿಚಾರ ಮಾಡಲು ಕೊಡ್ತಾರೆ. ನಾವು
ಮನೆಗೆ ಕೂತ್ಕೊಂಡು ಎಲ್ಲ ವಿಷಯಗಳನ್ನು ಓದ್ತೀವಿ, ತಂದ್ಕೊಡ್ತೀವಿ ಅಂತ ಅಭಿಪ್ರಾಯನ ಹೇಳಿದ್ವಿ. ಆಮೇಲೆ ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡಲಾಗ್ತಿದೆಯೇ? ಕ್ರೀಡಾ ಸಾಮಗ್ರಿಗಳು ಇರ್ತಕ್ಕಂಥದ್ದು ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದಿಲ್ಲ. ಕೆಲವು ಕಡೆ ಏನಾಗ್ತದೆ, ಮಕ್ಕಳಿಗೆ ಕೊಡೋದೇ ಇಲ್ಲ, ಅವರು ಅದನ್ನು ಉಪಯೋಗಿಸೋದಿಲ್ಲ, ಕ್ರೀಡೆಯಲ್ಲಿ ಆಸಕ್ತಿ ತೋರೋದಿಲ್ಲ. ಹಾಗಾಗಿ ಇಲ್ಲಿ ಕ್ರೀಡಾ ಸಾಮಗ್ರಿಗಳು ಏನೇ ನಿತ್ಯ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಈ ಮಕ್ಕಳ ಹಂತಕ್ಕೆ ಸರಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ಸಾಮಗ್ರಿಗಳಿದೆ, ಮಕ್ಕಳು ಹೇಳಿದ್ರು ಇಲ್ಲ ಕೊಡ್ತೇವೆ, ನಾವು ಆಟ ಆಡ್ತೇವೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವಿ. ನೀವು ಸಹ ಪೋಷಕರು ಯಾರಾದರೂ ನೋಡಿದಿದ್ರೆ ಅದರ ಅಂಶಗಳನ್ನು ಹೇಳ್ಬೋದು. ಸ್ಪೋರ್ಟ್ಸ್ ಟೀಚರು ಒಂದು ಶಾಲೆ ಆದ್ಮೇಲೆ ಸ್ಪೋರ್ಟ್ಸ್ ಟೀಚರು ಕಡೆ ಆದ್ಮೇಲೆ ಸ್ಪೋರ್ಟ್ಸ್ ಟೀಚರು ಕಡೆ ಅದಕ್ಕೊಂದು ನಿಯಮ ಇದೆ. ಅದು ನಮ್ಮ CRP ಸರ್ ಹೇಳ್ತಾರೆ ನನಗೆ. ಆ ನಿಯಮ ಎಷ್ಟು ಮಕ್ಕಳು ಇರಬೇಕು, ಹೇಗಿರಬೇಕು ಅಂತಕ್ಕಂಥದ್ದು ಆ ನಿಯಮದ ಪ್ರಕಾರ ಈ ಶಿಕ್ಷಕರನ್ನು ನೇಮಕ ಮಾಡ್ತಾರೆ. ಆ ಕ್ರೀಡಾ ಶಿಕ್ಷಕರ ನೇಮಕ ಮಾಡೋದಕ್ಕೂ ಸರ್ಕಾರದ ನಿಯಮ ಇದೆ, ಆಯ್ತಾ. ಆಮೇಲೆ ತರಗತಿಯಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆ. ಬೋಧನಾ ಕಲಿಕಾ ಸಾಮಗ್ರಿಗಳು, ಆ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡೇ ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ನಾವು ನೋಡಿದಾಗ ಕೆಲವರು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿ ಪಾಠ ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಇತ್ತೀಚಿನ ದಿನಗಳಲ್ಲಿ ಮಗು ಹೆಚ್ಚು ಕಲಿಕೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆಯನ್ನು ಮಾಡಬೇಕಾದ್ರೆ ಡಿಜಿಟಲ್ ಮೂಲಸೌಕರ್ಯಗಳನ್ನು ಶಾಲೆ ಹೊಂದಿರಬೇಕು. ಅದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಕಲಿಕೆ ಮಗುವಿಗೆ ಆಗ್ತದೆ ಅಂತಕ್ಕಂಥದ್ದು ಪ್ರಾಥಮಿಕ ಹಂತದ್ದು. ಅದು ಯಾವುದಂದ್ರೆ ಕಂಪ್ಯೂಟರು, ಲ್ಯಾಪ್ಟಾಪು, ಪ್ರೊಜೆಕ್ಟರು, ಸ್ಮಾರ್ಟ್ ಬೋರ್ಡು, ಸ್ಮಾರ್ಟ್ ಟಿವಿಗಳ ಮೂಲಕ ಅವರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ದು. ಕಂಪ್ಯೂಟರ್ನ ಪ್ರಾಥಮಿಕ ಜ್ಞಾನವನ್ನು ಪಡಿತಕ್ಕಂಥದ್ದು, ಲ್ಯಾಪ್ಟಾಪ್ನ ಪ್ರಾಥಮಿಕ ಜ್ಞಾನವನ್ನು ಪಡಿತಕ್ಕಂಥದ್ದು, ಪ್ರೊಜೆಕ್ಟರ್ಗಳ ಮೂಲಕ, ಆಮೇಲೆ ಸ್ಮಾರ್ಟ್ ಬೋರ್ಡುಗಳ ಮೂಲಕ ಅನೇಕ ವಿಷಯಗಳ ಪಾಠ ಪ್ರವಚನಗಳನ್ನು ಅಲ್ಲಿ ನಿರ್ವಹಣೆ ಆಗ್ತದೆ. ನಮ್ಮ ಮೊಬೈಲಿಂದಲೇ ಡೈರೆಕ್ಟಾಗಿ ಕೂತ್ಕೊಂಡು ನಾವು ಒಂದು ಪಾಠ ಪ್ರವಚನ ನಿರ್ವಹಣೆ ಆಗ್ತದೆ. ಮಗು ಅದರಲ್ಲಿ ಪಾಲ್ಗೊಂಡ್ರೆ ಹೆಚ್ಚಿನ ವಿಷಯಗಳನ್ನು, ಪ್ರಪಂಚದ ಬೇರೆ ಬೇರೆ ವಿಷಯಗಳನ್ನು ಗ್ರಹಿಸಲಿಕ್ಕೆ ಅನುಕೂಲ ಆಗ್ತದೆ. ಇವೆಲ್ಲ ವ್ಯವಸ್ಥೆಗಳು ಶಾಲೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಕಲಿಕೆ ಈ ಒಂದು ಡಿಜಿಟಲ್ ಮೂಲಸೌಕರ್ಯದಿಂದ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಈ ದೇಶ ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ ಲ್ಯಾಪ್ಟಾಪ್ ಮಾತ್ರ ಒಂದಿದೆ, ಆಮೇಲೆ ಒಂದು ಸ್ಮಾರ್ಟ್ ಟಿವಿ ಇದೆ. ಸ್ಮಾರ್ಟ್ ಟಿವಿಗಳ ಮೂಲಕ ನಾವು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ಹೇಳಿದ್ರು. ನಾವು ಮಕ್ಕಳನ್ನ ಕೇಳಿದ್ವಿ, ಇಲ್ಲ ನಾವು ಪಾಠ ಪ್ರವಚನಗಳನ್ನು ಹೇಳ್ತೇವೆ ಹೇಳಿದ್ವಿ. ಆಮೇಲೆ ನಾವೀನ್ಯ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ. ನಾವೀನ್ಯ ಬೋಧನಾ ವಿಧಾನ ಚಟುವಟಿಕೆಗಳನ್ನು ಬಳಸಿ ಶಿಕ್ಷಕರು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಆ ರೀತಿ ಇದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರ ನೋಂದಾಯಿಸಿಕೊಂಡಿದೆ, ಇದು ಒಂದು ನಿಯಮ, ಅದು ನೋಂದಾಯಿಸಿಕೊಂಡಿದೆ. ಅದು ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲ ಸಂದರ್ಭದಲ್ಲಿ ಬ್ಯಾಗನ್ನು ಹೊತ್ಕೊಂಡು ಬರಬಾರದು ಅಂತಕ್ಕಂಥದ್ದು. ಇಲ್ಲಿ ಒಂದು ಪ್ರತಿ ತಿಂಗಳ 2ನೇ ಶನಿವಾರ ಬ್ಯಾಗ್ ರಹಿತವಾಗಿ ಮಗು ಬರಬೇಕು ಅಂತಕ್ಕಂಥದ್ದು. ಅದು ಸಂಭ್ರಮ ಶನಿವಾರ ಅಂತಕ್ಕಂಥದ್ದು. ಆ ದಿನವರು ಅದು ಇಲ್ಲೇ ಬಂದು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ. ಆ ಪ್ರಕಾರ ನಿಯಮ ಪಾಲನೆ ಆಗ್ತಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಗತಿವಿಧಿ ಮತ್ತು ಬಳಸಲಾಗುತ್ತದೆ. ಇದು 6 ಮತ್ತು 7ನೇ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಗಳನ್ನು ಮಾಡಿಯೇ ಮಕ್ಕಳ ಪಾಠ ಪ್ರವಚನಗಳನ್ನ ನಿರ್ವಹಣೆ ಮಾಡಬೇಕು. ಹಾಗಿದ್ರೆ ಮಾತ್ರ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಮಗುವಿಗೆ ಗುಣಮಟ್ಟದ ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ನಿಯಮ. ಆ ಪ್ರಕಾರ ನಾವು ಶಿಕ್ಷಕರ ಕೇಳಿದ್ವಿ. ಕೆಲವು ಪ್ರಯೋಗಾಲಯದಲ್ಲಿ ಕೆಲವು ವಸ್ತುಗಳಿದೆ, ಕೆಲವು ವಸ್ತುಗಳು ಇಲ್ಲ. ಹಾಗಾಗಿ ನಾವು ಯಾವ ವಸ್ತುಗಳು ಇಲ್ಲ ಅನ್ನತಕ್ಕಂಥ ವರದಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಇದು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ನಾವು. ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ವಿಜ್ಞಾನ ಕಿಟ್ಟು ಲಭ್ಯ ಇಲ್ಲ, ಗಣಿತ ಕಿಟ್ ಇದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳನ್ನು ಬಳಸಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆಮೇಲೆ ಸ್ವಯಂ ರಕ್ಷಣಾ ತರಬೇತಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತದೆ. ಕರಾಟೆ, ಅದು ಹಿರಿಯ ಪ್ರಾಥಮಿಕ 6 ಮತ್ತು 7ನೇ ತರಗತಿ ಮಕ್ಕಳಿಗೆ ತಮ್ಮ ರಕ್ಷಣೆ ತಾವೇ ಅಂತಕ್ಕಂಥದ್ದು. ಇದು ಸರ್ಕಾರ ಲೆವೆಲಲ್ಲೂ ಕೊಡ್ತಾರೆ. ಇನ್ನು ಖಾಸಗಿಯಾಗಿ ಕೆಲವು ಶಾಲೆಗಳಲ್ಲಿ ಈ ರೀತಿ ತರಬೇತಿ ಕೊಡ್ತಕ್ಕಂಥದ್ದು ಈ ಶಾಲೆಯಲ್ಲಿ ಇಲ್ಲ. ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ ಯಾವ ರೀತಿ ಇದೆ, ತ್ಯಾಜ್ಯವನ್ನು ಏನು ಮಾಡ್ತೀವಿ ಅಂತಕ್ಕಂಥದ್ದು. ಇಲ್ಲಿ ತ್ಯಾಜ್ಯವನ್ನ ಕಸದ ಬುಟ್ಟಿಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಆಮೇಲೆ ದ್ರವ ತ್ಯಾಜ್ಯವನ್ನ ಗೊಬ್ಬರವಾಗಿ ಬಳಸ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಈ ತ್ಯಾಜ್ಯವನ್ನ ಸ್ಥಳೀಯ ಆಡಳಿತವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ತಕ್ಕಲ್ಲ ಅದಕ್ಕೆ ಮಾಹಿತಿಯನ್ನು ನೀಡಬೇಕು. ಅದು ಫುಲ್ ಸಂಗ್ರಹಣೆ ಆದ ನಂತರ
ಗ್ರಾಮ ಪಂಚಾಯತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಸ್ಥಳೀಯ ಸರ್ಕಾರ, ಸ್ಥಳೀಯ ವ್ಯವಸ್ಥೆ. ಹಾಗಾಗಿ ಶಾಲೆ ಯಾವುದೇ ತ್ಯಾಜ್ಯಗಳನ್ನು ಇಲ್ಲಿ ಸುಟ್ಟಾಕೋದು, ಬೇರೆ ರೀತಿಯಾಗಿರ್ತಕ್ಕಂಥ ಶಾಲೆಯಿಂದ ದೂರದಲ್ಲಿ ಬಿಸಾಕೋದು ಆ ರೀತಿ ಮಾಡಬಾರ್ದು. ಅದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಅದು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮಾಹಿತಿ ನೀಡಿದರೆ ಅದು ಅದರ ವಿಲೇವಾರಿ ಜವಾಬ್ದಾರಿಯನ್ನು ಮಾಡಬೇಕು. ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಯಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಈಗ ನಮ್ಮ ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಮತ್ತು ಯಾವುದೇ ಇಲಾಖೆಗೆ ಬೇರೆ ಇಲಾಖೆಗಳಿಂದ ಯಾವುದೇ ಅನುದಾನ ಇಲ್ಲ. ಶಿಕ್ಷಣ ಇಲಾಖೆಗೆ, ಅದು ಶಾಲೆಗಳಿಗೆ ಬೇರೆ ಇಲಾಖೆಗಳಿಂದ ಅನುದಾನ ಇದೆ. ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರ ಅನುದಾನ ಇರ್ಬೋದು, ಸಂಸದರ ಅನುದಾನ ಇರ್ಬೋದು, ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳ ಅನುದಾನ ಇರ್ಬೋದು, ಅನೇಕ ಅನುದಾನಗಳನ್ನು ಬಳಸ್ತಕ್ಕಂಥ ಒಂದು ಅಧಿಕಾರ, ಅವಕಾಶಗಳು ಈ ಶಾಲೆಗಳಿಗಿದೆ. ಬೇರೆ ಯಾವುದೇ ಇಲಾಖೆಗಿಲ್ಲ ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ. ಬರೀ ಇಲಾಖೆ ನೀಡ್ತಕ್ಕಂಥ ಅನುದಾನವನ್ನು ಬಳಸಿಯೇ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇನಿಲ್ಲ. ಬೇರೆ ಬೇರೆ ಇಲಾಖೆಗಳಿಂದ ಅನುದಾನವನ್ನು ಪಡೆದು ಶಾಲೆಯನ್ನು ಎಲ್ಲ ರೀತಿಯಾಗಿ ಗುಣಮಟ್ಟದ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಅವಕಾಶಗಳನ್ನ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಈ ಶಾಲೆ ಯಾವ ರೀತಿ ಬಳಸ್ಕೊಂಡಿದೆ ಅನುದಾನಗಳನ್ನ, ಶಾಲಾ ಆವರಣದಲ್ಲಿ ಕಾಂಪೌಂಡ್ ಆಗಿರ್ತಕ್ಕಂಥದ್ದು, ಆಮೇಲೆ ಕಾಂಪೌಂಡ್ ಆಗಿದೆ, ಅದು ಗ್ರಾಮ ಪಂಚಾಯತ್ ವತಿಯಿಂದ ಆಗಿರ್ತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಮತ್ತು ಯಾವುದೇ ಬೇರೆ ಏನು ಇತ್ತೀಚೆಗೆ ಆಗಿಲ್ಲ ಅಂತಕ್ಕಂಥದ್ದು. ಅದಕ್ಕಾಗಿ ಶಾಲೆಯ ಸುತ್ತಲೂ ಒಂದು ಕಾಂಪೌಂಡಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಈ ತರಗತಿ ಕೊಠಡಿಯಲ್ಲಿ ನೆಲ ಹಾಸಿದೆ, ಆಚೆ ಕಡೆ ತರಗತಿ ಕೊಠಡಿಗಳಲ್ಲಿ ಹಳೆಯ ನೆಲ ಹಾಸು, ಸಿಮೆಂಟಿನ ನೆಲ ಹಾಸಿರ್ತಕ್ಕಂಥದ್ದು, ಅದು ದುರಸ್ತಿಯಲ್ಲಿದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಶಿಕ್ಷಕರು ಹೇಳಿದ್ರು. ಅದಕ್ಕೆ ಒಂದು ನೆಲ ಹಾಸಿನ ಅವಶ್ಯಕತೆ ಇದೆ, 2-3 ಕೊಠಡಿಗಳಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದರ ಪ್ರಕಾರ ನಾವು ವರದಿಯಲ್ಲಿ ಅದನ್ನು ಕಳಿಸ್ತಾ ಇದ್ದೇವೆ. ಆಮೇಲೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಇದು ನಾವು ಶಿಕ್ಷಕರನ್ನ ಕೇಳಬೇಕು, ಪೋಷಕರನ್ನ ಕೇಳಬೇಕು, ಸ್ಥಳೀಯ ಗ್ರಾಮಸ್ಥರನ್ನು ಕೇಳಬೇಕು. ಸರ್ಕಾರ ತಿಳಿಸಿರ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಶಿಕ್ಷಕರು ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರುತ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪರಿಸ್ಥಿತಿಗಳ ಬಗ್ಗೆ ವಿವರಿಸುತ್ತಾರೆ. ಇವೆಲ್ಲವನ್ನ ನಾವು ಪರಿಶೀಲನೆ ನಡೆಸಿದ್ವಿ. ಶಿಕ್ಷಕರು ಆಯಾಯ ಕಾಲಕ್ಕೆ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ಪರೀಕ್ಷೆಗಳನ್ನು ನಡೆಸಬೇಕು, ಘಟಕ ಪರೀಕ್ಷೆಗಳನ್ನು ನಡೆಸಬೇಕು. ಅವುಗಳನ್ನು ಮೌಲ್ಯಮಾಪನ ಮಾಡಬೇಕು. ಮೌಲ್ಯಮಾಪನ ಮಾಡಿ ಆ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಪೋಷಕರಿಗೆ ಮಾಹಿತಿಯನ್ನು ನೀಡಬೇಕು. ಕಲಿಕೆಯಲ್ಲಿ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ಕಾಲಕ್ಕೆ ಪೋಷಕರಿಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ. ಆಯಾಯ ಸಭೆಗಳನ್ನು ನಡೆಸಿ ಮಕ್ಕಳ ಪ್ರಗತಿಯ ಬಗ್ಗೆ ವಿವರಣೆ ಕೊಡಬೇಕಾಗ್ತದೆ. ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಪೋಷಕರಿಗೂ ನೀಡಬೇಕಾಗ್ತದೆ. ಆ ರೀತಿ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಶಾಲೆ ನಾವೇನು ನೋಡಿದಾಗ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನೆಲ್ಲ ನಾವು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಎಲ್ಲ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ನಿರ್ವಹಣೆ ಆಗಿದೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳಲ್ಲಿ ನಿರತರಾಗುತ್ತಾರೆ. ಆಮೇಲೆ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಶಾಲಾ ಸಮಯದಲ್ಲಿ, ಶಾಲಾ ರಜೆ ಸಮಯದಲ್ಲಿ ಏನಾದ್ರು ತೊಡಗಿಸ್ಕೊಂಡ್ರೆ ಅದೇನು ಪರಿಣಾಮ ಇಲ್ಲ. ಶಾಲಾ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ಸರ್ಕಾರ ನಿಯೋಜನೆ ಮಾಡಿದೆ, ಇದರಿಂದ ಮಕ್ಕಳ ಪಾಠ ಪ್ರವಚನಗಳಿಗೆ ತೊಂದರೆ ಆಗ್ತದೆ, ಮಕ್ಕಳ ಕಲಿಕೆಗೆ ಅನಾನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನಾದರೂ ನೋಡುವಂತೆ ಯಾವುದೇ ಶಿಕ್ಷಕರು ಪಾಲ್ಗೊಂಡಿಲ್ಲ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲೆಯಲ್ಲಿ ಸಾಕಷ್ಟು ಶಿಕ್ಷಕರಿದ್ದಾರೆ. ಈ ಮಕ್ಕಳ ಸರಿಯಾಗಿ ಶಿಕ್ಷಕರಿದ್ದಾರೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿರ್ತಾರೆ. ಇಲಾಖೆಗಳು ಸಂಬಂಧಪಟ್ಟಂತೆ ಕೆಲವು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾರೆ. ಯಾವ ರೀತಿ ಇಂಗ್ಲೀಷ್ ನಲಿಕಲಿ, ಕನ್ನಡ ನಲಿಕಲಿ, ಹೀಗೆ ಈ ನಲಿಕಲಿ ವ್ಯವಸ್ಥೆಗೆ ಆ ತರಬೇತಿಯನ್ನು ನೀಡ್ತಾರೆ. ಯಾವ ರೀತಿ ಪಾಠ ಬೋಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇಲಾಖಾ ಮಟ್ಟದ ತಜ್ಞರ ಮೂಲಕ ತರಬೇತಿಯನ್ನು ನೀಡ್ತಕ್ಕಂಥದ್ದು ನಾವೆಲ್ಲ ತರಬೇತಿಯನ್ನು ಪಡೆದಿದ್ದೇವೆ ಕಾರ್ಯ ವ್ಯಕ್ತವಾಯಿತು. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡಿ ಹಿಡಿಯುವ ಕಾರ್ಯ. ಮ್ಯಾಪಿಂಗ್ ಅಂದರೆ ಮಕ್ಕಳು ದಾಖಲಾತಿಯಿಂದ ದೂರ ಉಳಿದಿದ್ದಾರೆ ಏನಾದರೂ ನಮ್ಮ ಶಾಲಾ ಪರಿಸರದಲ್ಲಿ. ಆಮೇಲೆ ಜಾಡಿ ಹಿಡಿಯುವ ಕಾರ್ಯಕ್ರಮ, ದಾಖಲಾತಿಯಾಗಿ ಮಗು ಶಾಲೆಗೆ ಬರ್ತಾ ಇಲ್ಲ ಅಂತ ಮನೆಯಲ್ಲೇ ಉಳ್ಕೊಂಡಿದೆ. ಶಾಲಾ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಶಿಕ್ಷಕರು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಮಕ್ಕಳ ಮ್ಯಾಪಿಂಗ್ ಮಾಡಬೇಕು, ಜಾಡಿ ಹಿಡಿಯುವ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಈ ಒಂದು ನಿಯಮವನ್ನು ಪಾಲನೆ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡಿದಾಗ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವುದೋ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಶಿಕ್ಷಕರಿಂದ ವ್ಯಕ್ತವಾಗಿದೆ. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಶಾಲೆಯನ್ನು ಯಾವುದೇ ಉದ್ದೇಶಗಳಿಗೆ ಬಳಸಲಿಲ್ಲ. ಸಾಮಾಜಿಕ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳಲ್ಲಿ, ಇತರೆ ಚಟುವಟಿಕೆಗಳಲ್ಲಿ, ಯಾವುದೇ ಚಟುವಟಿಕೆಗಳಲ್ಲಿ
ಕಾರ್ಯಗಳಲ್ಲಿ ಶಾಲೆಯನ್ನು ಬಳಸುವಾಗಿಲ್ಲ. ಶಾಲೆ ಬರೇ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಶಾಲೆ ಅದನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಯಾವುದೇ ಉದ್ದೇಶಗಳಿಗಾಗಿ ಶಾಲೆಯನ್ನು ಬಳಸೋದಿಲ್ಲ. ಏನಾದರೂ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ನಾವು ಶಿಕ್ಷಕರನ್ನು ಮತ್ತು ಪೋಷಕರನ್ನು ಕೇಳಿದ್ವಿ. ಯಾವುದೇ ಉದ್ದೇಶಗಳಿಗೆ ಶಾಲೆಯನ್ನು ಬಳಸಿಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಆಮೇಲೆ ಅರ್ಜಿ ಶುಲ್ಕ, ಪ್ರವೇಶ ಶುಲ್ಕ ಯಾವುದಾದ್ರು ಏನಾದರೂ ಪಡೆದಿದ್ದರೆ ನೀವು ಹೇಳಬೇಕು. ಯಾವುದು ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಅವರು ಹೇಳಿದ್ರು. ಏನಾದರೂ ನೀವು ಕೊಟ್ಟಿದ್ದೀರಾ ಅರ್ಜಿ ಶುಲ್ಕ, ಪ್ರವೇಶ ಶುಲ್ಕ ಏನಾದರೂ? ಆಮೇಲೆ ಶಾಲೆ ಸಾಮಾನ್ಯವಾಗಿ ಉತ್ತಮವಾಗಿ ನಿರ್ವಹಣೆ ಆಗಬೇಕಾದರೆ ಶಾಲೆ ಶಾಲಾಭಿವೃದ್ಧಿ ಮತ್ತು ವ್ಯವಸ್ಥಾಪಕ ಸಮಿತಿಯನ್ನು ರಚಿಸಬೇಕು ಅಂತಕ್ಕಂಥದ್ದು. STMC ಸಮಿತಿ ಇರಬೇಕಂತಕ್ಕಂಥದ್ದು ಇದು ಶಿಕ್ಷಣ ಇಲಾಖೆಯ ಒಂದು ಕಡ್ಡಾಯ ನಿಯಮ ಇದೆ. ಈ ನಿಯಮದ ಪ್ರಕಾರ STMC ಸಮಿತಿ ಇರಬೇಕು, ಅದು ರಚನೆ ಆಗಬೇಕು. ಅದರಲ್ಲಿ 4/3 ಸದಸ್ಯರು ಪೋಷಕರೇ ಆಗಿರಬೇಕು, ಅರ್ಧದಷ್ಟು ಮಹಿಳೆಯರಿರಬೇಕು ಅಂತಕ್ಕಂಥದ್ದು. ಆ STMC ಸಮಿತಿ ಆಗಾಗ ಶಾಲೆಯ ಎಲ್ಲ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ನೋಡಬೇಕು, ಮಾಹಿತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಪ್ರಗತಿಯನ್ನು ಪರಿಶೀಲನೆ ಮಾಡಬೇಕು ಅಂತ. ಹೇಗೆ ಶಿಕ್ಷಕರು ಇಲ್ಲಿಯ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡ್ತಾರೆ, ಇಲ್ಲಿಯ ಶಾಲಾ ಪರಿಸರ ಹೇಗಿದೆ, ಎಲ್ಲವನ್ನ STMC ಸಮಿತಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕೂ ಒಂದು ಉತ್ತಮವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ಕೊಟ್ಟಿದೆ. ಇಲ್ಲಿ STMC ಸಮಿತಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. STMC ಸಮಿತಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ರೀತಿಯಾಗಿರ್ತಕ್ಕಂಥದ್ದು ಶಿಕ್ಷಕರ ಜೊತೆಗೆ ಅವರು ಸಹಕರಿಸಿಕೊಂಡು ಇದ್ರೆ ಅಲ್ಲಿ ಏನಾಗ್ತದೆ, ಮಗುವಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಯಾವತ್ತೂ ಹೇಳೋದು STMC ಸಮಿತಿ ಉತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಶಾಲಾ ಹಂತದಲ್ಲಿ ನಿರ್ವಹಿಸಬೇಕು ಅಂತಕ್ಕಂಥದ್ದು. ಅದಕ್ಕೂ ಕೆಲವೊಂದು ಜವಾಬ್ದಾರಿಗಳು ಇದೆ. ಆಮೇಲೆ STMC ಸಮಿತಿ ಸಭೆಗಳು ಪ್ರತಿ ತಿಂಗಳು STMC ಸಮಿತಿ ಸಭೆ ನಡೆಯಬೇಕು. ಶಾಲೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕು. ಮಗುವಿನ ಕಲಿಕೆ ಹೇಗಾಗ್ತಾ ಇದೆ, ಮಗು ಯಾವ ಹಂತದಲ್ಲಿ ಕಲಿಕೆ ಇದೆ, ಶಾಲೆಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಶಿಕ್ಷಕರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರತಿ ತಿಂಗಳಲ್ಲಿ STMC ಸಭೆಗಳು ನಡೆದು ಅದರಲ್ಲಿ ನಡಾವಳಿಯನ್ನು ದಾಖಲಿಸಬೇಕು. ಶಾಲೆ ಒಟ್ಟು 10 ತಿಂಗಳು ಶೈಕ್ಷಣಿಕ ವರ್ಷ 12 STMC ಸಭೆಗಳನ್ನು ನಡೆಸಬೇಕು. ಕಡ್ಡಾಯವಾಗಿರ್ತಕ್ಕಂಥ ನಿಯಮ ಇದು. ಅಲ್ಲಿ ಎಲ್ಲವನ್ನ ಚರ್ಚೆ ಮಾಡಿ ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಬೇಕು. 12 ಸಭೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ 11 ಸಭೆಗಳಾಗಿರ್ತಕ್ಕಂಥದ್ದು ನಮಗೆ ಅಲ್ಲಿ ದಾಖಲಾತಿಗಳಿಂದ ಕಂಡುಬರುತ್ತೆ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಸಮನ್ವಯಾಧಿಕಾರಿಗಳು ಕಳೆದ 12 ತಿಂಗಳಲ್ಲಿ ಎಷ್ಟು ಸಾರಿ ಶಾಲೆಗೆ ಭೇಟಿ ನೀಡಿದ್ದಾರೆ. ಕ್ಷೇತ್ರ ಶಿಕ್ಷಣ BO ಅವರು ಕನಿಷ್ಠ ಶಾಲೆಗೆ ವರ್ಷಕ್ಕೆ 1 ಸಾರಿ ಆದರೂ ಭೇಟಿ ನೀಡಬೇಕು ಒಂದು ಶಾಲೆಗೆ, ಆ ಶಾಲೆಗೆ ಅಂತಕ್ಕಂಥದ್ದು ಅದೊಂದು ನಿಯಮ. ಅದು ಇಲ್ಲಿ ನಾವು ನೋಡಿದಾಗ BO ಅವರು ಈ ಶಾಲೆಗೆ ಭೇಟಿ ನೀಡಿಲ್ಲ. BRC ಅವರು 3 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ನಮಗೆ ದಾಖಲೆಯಲ್ಲಿ ನೇರವಾಗಿ ಕಂಡು ಬಂದಿದೆ. ಭೇಟಿ ನೀಡಿಲ್ಲ. 2022-23 24 ಬಂದಿದೆ. ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಕಳೆದ 12 ದಿನಗಳಲ್ಲಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. CRP ಅವರು ಇದು ಶಿಕ್ಷಕರು ಮತ್ತು ಆಯಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಧ್ಯವರ್ತಿಯವರು. ಅಲ್ಲಿ ಶಾಲೆಗೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಅದನ್ನ ಇಲಾಖೆಗೆ ತಲುಪಿಸ್ತಕ್ಕಂಥದ್ದು, ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು CRP ಅವರ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಅವರು ಪ್ರತಿ 22 ಅಲ್ಲಿ ಅವರು 12 ಸಾರಿ ಭೇಟಿ ನೀಡಬೇಕು. 10 ವರ್ಷದ 10 ತಿಂಗಳ ಶೈಕ್ಷಣಿಕ ಅವಧಿ ಅಲ್ವಾ, ಅದರ 12 ಬಾರಿ ಭೇಟಿ ನೀಡಬೇಕು. ಶಾಲೆಯ ಎಲ್ಲ ಪ್ರಗತಿಗಳನ್ನು ನೋಡಬೇಕು, ಪರಿಶೀಲನೆ ಮಾಡಬೇಕು, ಎಲ್ಲವನ್ನ ನೋಡಿ ಇಲಾಖೆಗೆ ಮಾಹಿತಿಗಳನ್ನು ನೀಡಬೇಕು. ಇಲಾಖಾ ಮಾಹಿತಿಗಳನ್ನು ಶಾಲೆಗೆ ತಲುಪಿಸಬೇಕು. ಈ ರೀತಿಯಾಗಿರ್ತಕ್ಕಂಥದ್ದು ಅದರಲ್ಲಿ 5 ಬಾರಿ ಭೇಟಿ ನೀಡಿರ್ತಕ್ಕಂಥ ದಾಖಲಾತಿಗಳು ಕಂಡು ಅವರಿಗೆ 2 ಕ್ಲಸ್ಟ್ ಇರುತ್ತೆ. ಇಷ್ಟೊಂದು ಶಾಲೆಗಳಿರ್ತಾವಲ್ಲ, ಅದರಲ್ಲಿ ಅವರು ಬೆನ್ ಫ್ರಾಕ್ಚರ್ ಆಗಿರ್ತಾರೆ. ಹಾಗಾಗಿ ಅವರು ಗರಡೆ ಬಿಗರಲ್ಲಿ ಇದ್ದು ಪೆಟ್ ಮಾಡ್ಕೊಂಡ್ರೆ ಅದೇ
ಕೆಲಸ ಅವರು ಸುಧಾರಣೆ ಮಾಡಲೇಬೇಕು ಅಂತಾರೆ. ನಾವು ಹೇಳಿರೋದು ಉತ್ತರ ಬರಲ್ಲ. ಬುಕ್ಕಲ್ಲಿ ನಾವು ಎಕ್ಸಾಮ್ ಬರೆದಿದ್ರು ಕೂಡ ಬಂದಲ್ಲಿ ಆಗ್ಬೇಕು, ನಮ್ದು ಜವಾಬ್ದಾರಿನೇ ಅದನ್ನ ನೋಡಿ ಒಂದು ಸುಧಾರಣೆ ಮಾಡ್ತಾರೆ. ಅದರಲ್ಲಿ ನೀವು ಹೇಳಿದ್ರು ನಾವು ಹೇಳಿದ್ರು ಅಂತ ಅಲ್ಲ, ಸರಿ ಬಿಡಿ ಮಾಡಿ ಮುಂದುವರಿಸಿ. ಆಮೇಲೆ ಸ್ವಚ್ಛತಾ ಕ್ರಿಯೋಜನೆಯನ್ನು ತಯಾರಿಸಿದ್ದಾರೆ. ಶಾಲೆ SCAP ಅಂತಕ್ಕಂಥ ಸ್ವಚ್ಛತಾ ಕ್ರಿಯೋಜನೆ ತಯಾರು ಮಾಡಿ ಶಾಲೆಯ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೊಂದು ಕ್ರಿಯೋಜನೆ ತಯಾರು ಮಾಡಿ ಇಟ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ವಚ್ಛತಾ ಕ್ರಿಯೋಜನೆಯನ್ನು ತಯಾರು ಮಾಡಿದ್ದಾರೆ. ಅದನ್ನು ನಿರ್ವಹಣೆ ಮಾಡಲಾಗಿದೆ. ಆಮೇಲೆ ಶಾಲಾ ಸುರಕ್ಷತಾ ಸಮಿತಿ ಇದನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸುರಕ್ಷತಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಸಲಾಪೆಟ್ಟಿಗೆ, ಶಾಲೆ ಒಂದು ಸಲಾಪೆಟ್ಟಿಗೆಯನ್ನು ಅಥವಾ ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಏನಾದರೂ ಪೋಷಕರ ದೂರುಗಳಿದ್ದರೆ ಬರೆವಣಿಗೆ ಮೂಲಕ ಅದರಲ್ಲಿ ನೀಡ್ತಕ್ಕಂಥದ್ದು ಒಂದು ಸಲಾಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು, ಶಾಲೆ ನಿರ್ವಹಣೆ ಮಾಡಿದೆ. ಆಮೇಲೆ ಇನ್ನೊಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಬೇಕು. ಅದರಲ್ಲಿ ಕನಿಷ್ಠ ಕೆಲವೊಂದು ಔಷಧಿಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಎಲ್ಲರೂ ಆಟ ಆಡುವ ಸಮಯದಲ್ಲಿ ಬೇರೆ ಸಂದರ್ಭದಲ್ಲಿ ಏನಾದರೂ ಮಗುವಿಗೆ ಏನಾದರೂ ಅನಾಹುತಗಳಾದಾಗ ಕನಿಷ್ಠವಾಗಿರ್ತಕ್ಕಂಥ ಒಂದು ಔಷಧಿಗಳಿಂದ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಶಾಲೆ ನಿರ್ವಹಣೆ ಮಾಡಬೇಕು. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಆ ಪ್ರಕಾರ ನಾವು ನೋಡಿದಾಗ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ನಿರ್ವಹಣೆ ಮಾಡಿದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಅಂತರದಲ್ಲಿ ಇರುತ್ತದೆಯೇ. ವಿದ್ಯುತ್ ತಂತಿಗಳು ಏನಾದರೂ ಕೆಳಹಂತಗಳು ಹೋದರೆ ಮಗು ಏನಾದರೂ ಆಟ ಆಡಿ ವಿದ್ಯುತ್ ತಂತಿಗಳು ಮುಟ್ತಕ್ಕಂಥದ್ದು ಅಥವಾ ಕಾಲನ್ನು ಮುಟ್ತಕ್ಕಂಥದ್ದು ಬೇರೆ ಏನಾದರೂ ಮಾಡ್ಬೋದು ಅಂತಕ್ಕಂಥದ್ದು. ಶಾಲೆ ಯಾವಾಗಲೂ ವಿದ್ಯುತ್ ತಂತಿಗಳು ಮೇಲ್ಭಾಗದಲ್ಲಿ ಹೋಗಿದೆ ಅಂತಕ್ಕಂಥದ್ದನ್ನು ಅದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಆವಾಗ ನಾವು ಶಾಲೆ ಎಲ್ಲ ಸುತ್ತಮುತ್ತ ನೋಡಿದಾಗ ಯಾವುದೇ ವಿದ್ಯುತ್ ತಂತಿಗಳು ಕೆಳಹಂತದಲ್ಲಿ ಎಲ್ಲೂ ಹೋಗಿಲ್ಲ. ಮಕ್ಕಳ ಒಂದು ತೊಂದರೆಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಿದ್ಯುತ್ ತಂತಿಗಳು ನಮಗೆ ಕಂಡು ಬಂದಿಲ್ಲ. ನೀವೇನಾದರೂ ನೋಡಿದ್ದಿದ್ರೆ ನೀವು ಇಲ್ಲಿ ಪ್ರಸ್ತಾಪ ಮಾಡ್ಬೋದು. ಯಾಕೆಂತಂದರೆ ಏನಾದರೂ ಅನಾಹುತಗಳಾದಾಗ ಮಗುವಿನ ಪ್ರಾಣಕ್ಕೆ ಏನಾದರೂ ಬರ್ತಕ್ಕಂಥ ಒಂದು ಸಂದರ್ಭಗಳು ಬರ್ತದೆ. ಹಾಗಾಗ ಜವಾಬ್ದಾರಿಗಳನ್ನು ವಹಿಸಿ ವಿದ್ಯುತ್ ತಂತಿಗಳ ನಿರ್ವಹಣೆಯನ್ನು ಉತ್ತಮವಾಗಿ ನಿರ್ವಹಿಸಬೇಕು ಶಾಲೆ ಅಂತಕ್ಕಂಥದ್ದು ಒಂದು ನಿಯಮ. ಆಮೇಲೆ ಶಾಲೆಯಲ್ಲಿ ಜಾತಿ, ಲಿಂಗ, ಭಾಷೆಗಳಿಗೆ ಸಂಬಂಧಪಟ್ಟ ತಾರತಮ್ಯ ಅಂಶಗಳ ಕುರಿತು ಮೇಲ್ವಿಚಾರಣೆ ನಡೆಸಲಾಗುತ್ತದೆ. ಯಾವುದೇ ಜಾತಿ, ಲಿಂಗ, ಭಾಷೆಗಳಿಗೆ, ಧರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ತಾರತಮ್ಯ ಇರಬಾರದು. ಎಲ್ಲ ಮಕ್ಕಳು ಸಮಾನರು, ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಹಾಗಾಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಸಮಾನವಾಗಿರ್ತಕ್ಕಂಥ ತಾರತಮ್ಯವಿಲ್ಲದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಆ ರೀತಿಯಾಗಿಯೇ ಶಾಲೆ ತನ್ನ ಶೈಕ್ಷಣಿಕ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನಾವು ಇಲ್ಲಿ ನೋಡಿದಾಗ ಎಲ್ಲ ರೀತಿಯಾಗಿ ಅದೇ ರೀತಿ ನಿರ್ವಹಣೆ ಆಗ್ತಿದೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ತುರ್ತು ದೂರವಾಣಿ ಸಂಖ್ಯೆಗಳನ್ನು ನಿರ್ವಹಿಸಲಾಗಿದೆ. ತುರ್ತು ದೂರವಾಣಿ ಮಗುವಿಗೆ ಏನಾದರೂ ತೊಂದರೆಗಳಾದಾಗ ಅದರಲ್ಲಿ ಪೊಲೀಸ್ ದೂರವಾಣಿ ಇರ್ಬೋದು, ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಹೀಗೆ ಅನೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ಪತ್ರೆಗಳ ದೂರವಾಣಿ, ಎಲ್ಲ ದೂರವಾಣಿಗಳನ್ನ ಶಾಲೆ ಮುಖ್ಯ ಶಿಕ್ಷಕರಲ್ಲಿ ಫಲಕಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತದೆ. ಮಗುವಿಗೆ ತೊಂದರೆ ಆಗಿದ್ದಾಗ ಅವುಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ನಾವು ನೋಡಿದಾಗ ಎಲ್ಲ ದೂರವಾಣಿಗಳು ನಿರ್ವಹಣೆ ಕಂಡುಬಂತು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳೊಂದಿಗೆ ಸಮನ್ವಯಗೊಳಿಸಲು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಇಲ್ಲ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಇದು ಹಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಸ್ವಲ್ಪ ಒಬ್ಬ ಶಿಕ್ಷಕರಾದರೂ ವೃತ್ತಿಪರ ಮಾರ್ಗದರ್ಶನ ಒಂದು ಕೌಶಲ್ಯವನ್ನು ತರಬೇತಿಯನ್ನು ಪಡೆದಿರಬೇಕು. ಮತ್ತು ಸಮಾಲೋಚನೆ ಕೌಶಲ್ಯ, ಏನಾದರೂ ಮಗು ಖಿನ್ನತೆಗೊಳಗಾದಾಗ ಯಾವುದಾದ್ರೂ ರೀತಿಯಲ್ಲಿ ಕಲಿಕೆಯಲ್ಲೂ ಬೇರೆ ರೀತಿಯಲ್ಲಿ ಖಿನ್ನತೆಗೊಳಗಾದಾಗ ಆ ಮಗುವಿನ ಸಮಾಲೋಚನೆ ಮಾಡಿ ಆ ಮಗುವನ್ನು ಸಹಜ ಸ್ಥಿತಿಗೆ ತರ್ತಕ್ಕಂಥ ಒಂದು ಕೌಶಲ್ಯವನ್ನು ತರಬೇತಿಯಿಂದ ಶಿಕ್ಷಕರು ಪಡೆದಿರಬೇಕು ಅಂತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ನೀಡತಕ್ಕಂಥ ವ್ಯವಸ್ಥೆ ಇಲಾಖೆಯಲ್ಲಿದೆ. ಹಾಗೆ ನಾವು ವಿಚಾರ ಮಾಡಿದಾಗ ನಾವು ಅದಕ್ಕೆ ತರಬೇತಿ ಪಡೆದಿದ್ದೇವೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಹೀಗೆ 134 ಅಂಶಗಳು ಒಳಗೊಂಡಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಸರ್ಕಾರದ ಒಂದು ಆದೇಶ ಯೋಜನೆಯ ಮಾರ್ಗಸೂಚಿ ಪ್ರಕಾರ ನಾವು ಪರಿಶೀಲನೆ ನಡೆಸಿದ್ದೀವಿ. ಅದರಲ್ಲಿ ಏನೇನು ಅಂಶಗಳು ಬಂದಿದೆ ಅಂತಕ್ಕಂಥದ್ದನ್ನು ನಾವು ಯಥಾವತ್ತಾಗಿ ಎಲ್ಲ ಪರಿಶೀಲನೆ ನಡೆಸಿ ಈ ಗ್ರಾಮ ಸಭೆಯಲ್ಲಿ ನಾವು ಅಂಶಗಳ ವರದಿಯನ್ನು ಮಂಡನೆ ಮಾಡಿದ್ದೇವೆ. ನಾವೆಲ್ಲರೂ ಈ ಅಂಶಗಳ ಬಗ್ಗೆ ಚರ್ಚೆ ಮಾಡಬೇಕು. ಏಕೆಂತಂದರೆ ಈ ಚರ್ಚೆಗಳು ಏನು ನಡೀತವೆ, ಈ ವರದಿಗಳು ನೇರವಾಗಿ ಸರ್ಕಾರಕ್ಕೆ ಹೋಗ್ತದೆ. ನಾಳೆ ಶಾಲಾ ಹಂತದಲ್ಲಿ ಯಾವ್ಯಾವ ರೀತಿಯ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಶಿಕ್ಷಣ ತಜ್ಞರಿಗೆ ಅವರು ಇಲ್ಲಿ ಬಂದು ನೇರವಾಗಿ ನೋಡಲಿಕ್ಕಾಗಲ್ಲ. ಇಂಥ ವರದಿಗಳ ಮೂಲಕ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ
ನಾಳೆ ಏನಾದರೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು, ಶಾಲಾ ಹಂತದಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಇನ್ನೂ ನೀಡಬೇಕು ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಿಗೆ ಪೈಪೋಟಿಯನ್ನು ನಡೆಸಿ ಸರ್ಕಾರಿ ಶಾಲೆಗಳಿಗೂ ಅಂಥದೇ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಸರ್ಕಾರದ ಇರೋದರಿಂದ ಇಂಥ ಒಂದು ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆಯನ್ನು ನಡೆಸಿ ಶಾಲಾ ಹಂತದಲ್ಲಿ ಏನೇನು ಅನುಕೂಲತೆ ಅನಾನುಕೂಲತೆ ಇದೆ ಅಂತಕ್ಕಂಥದ್ದು ಎಲ್ಲ ಅಂಶಗಳ ವರದಿಯನ್ನು ಸರ್ಕಾರ ತರಿಸ್ಕೊಳ್ತಾ ಇದೆ. ಹಾಗಾಗಿ ನಾವು ಈ ಸಾಮಾಜಿಕ ಪರಿಶೀಲನೆಯನ್ನು ನಡೆಸಿದ್ದೇವೆ. ಈ ಅಂಶಗಳ ಬಗ್ಗೆ ತಾವೆಲ್ಲರೂ ಚರ್ಚೆ ನಡೆಸಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ನಾವು ವರದಿಗಳ ಮೂಲಕ ಮತ್ತು ನಡವಳಿಯ ಮೂಲಕ ಮತ್ತು ನಾವು ವಿಡಿಯೋವನ್ನು ಮಾಡ್ತೇವೆ. ನೀವು ಏನೇನು ಮಾತಾಡ್ತೇವೆ ಅಂತಕ್ಕಂಥದ್ದು ಅದನ್ನು ಮುಂದೆ ಪರಿಶೀಲನೆ ಮಾಡ್ತಾರೆ, ಏನು ಮಾಡ್ತೇವೆ ಅವೆಲ್ಲ ಅಭಿಪ್ರಾಯಗಳನ್ನು ತಾವು ಹೇಳಿ ಈ ಒಂದು ಶಾಲೆಯ ಒಂದು ಗುಣಮಟ್ಟದ ಶಿಕ್ಷಣಕ್ಕೆ ಮತ್ತು ಶಾಲೆಯ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕರಿಸಿ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ಸಭೆಯನ್ನು ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದ. ಸಾಮಾಜಿಕ ಪರಿಶೋಧನೆಯಲ್ಲಿ 134 ಅಂಶಗಳನ್ನು ಪರಿಶೋಧಿಸಿ ವರದಿಯನ್ನು ಮಂಡನೆ ಮಾಡಿರುವಂತಹ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಪೋಷಕರು ಆ ವರದಿ ಮೇರೆಗೆ ಚರ್ಚೆ. ಈಗೇನು ವಿಷಯ ಮಂಡನೆ ಆಗಿಲ್ಲ ಅದ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಚರ್ಚೆ ಇದ್ರೆ ಒಂದಿದ್ರೆ ಹೇಳಿ. ನಮಸ್ತೆ. ಸಮಗ್ರ ಶಿಕ್ಷಣ ಚಿಂತನೆ ಆಯ್ತಾ? ಹೇಳಿದ್ದೀರ ಟೀಚರ್ಗೆ ನಿಮ್ಮ ಚಿಂತನೆ ಮಾಡಿ ವಿಷಯ ಮಾಡಿ ಆಯ್ತಾ ಮಾಡಿದ್ರೆ ಗ್ರಾಮ ಪಂಚಾಯಿತಿಯ ರಾಮಚಂದ್ರಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ನೋಡಿ, ಏನಾದ್ರು ವಿಷಯಗಳಿದ್ರೆ ಚರ್ಚೆ ಮಾಡಿ. ಸುಧಾರಣೆ ಆಗಬೇಕು. 34 ಅಂಶದ ಹೇಳಲ್ಲ, ಅದ್ರಲ್ಲಿ ಏನಾದ್ರು ನಾವು ಹೇಳಿದ್ರೆ ತಪ್ಪಿರ್ಬೋದು, ಎಲ್ಲದನ್ನು ಪರಿಶೀಲನೆ ಮಾಡೋದೆಲ್ಲ ಸರಿ ಇರಲ್ಲ. ಸೊ ಅದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ನೀವು ಹೇಳ್ಬೋದು, ಅದನ್ನು ಸರಿಪಡಿಸಿ ಕೊಡ್ತಕ್ಕಂಥ ಮತ್ತೇನ ಬೇರೆ ಏನಾದ್ರು ಅಂಶಗಳಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಹೇಳಿ. ಆಟದ ಇದ್ರ ಜೊತೆಗೆ ಏನಾದರೂ ಸಲಹೆಗಳನ್ನು ಕೊಡಬಹುದು. ನಾವು ಸರ್ಕಾರಕ್ಕೆ ಏನಾದರೂ ಸಲಹೆ ಇದು ಬಿಟ್ಟು ಏನಾದರೂ ಸಲಹೆ ಇದೇ ಇದೆ. ಏನೇನು ಬರ್ತಾ ಇದೆ ಹೇಳಿದ್ರೆ ಬರ್ತಕ್ಕಂಥ ನಾವು ಅಂತ ಹೇಳಿ ಆಲೋಚನೆ ಮಾಡೋದು ಸೆಕೆಂಡ್ರಿ. ನಾವು ಹೇಳೋದಕ್ಕೆ ಏನು ಅಂತಿಲ್ಲ, 10 ಸತಿ ಹೇಳೋದು ಒಂದ್ಸತಿ ಆಗ್ತದೆ. ಅದೇ ಕೆಲಸ ಮಾಡ್ತಾರೆ. ಇಷ್ಟು ಮಕ್ಕಳಿಗೆ ಈಗ 25 ಉಂಟಾ? ಸರ್, ನೀವು ಈಗ ಮೀಸಲಾತಿ ವ್ಯವಸ್ಥೆ ಇದೆಯಲ್ಲ, ಇಲಾಖೆ ವ್ಯವಸ್ಥೆ ಇದೆಯಲ್ಲ, ನೀರಿದಲ್ಲ. ಈಗ ಲೇಡೀಸ್ ಇದೆಯಲ್ಲ, ಒಂದು 4 ಲೇಡೀಸ್ 2 ಜೆಂಟ್ಸ್ 2 ಲೇಡೀಸ್ ಕೊಡ್ಬೋದು, ಆ ಥರ ಮಾಡ್ಬೋದು. ಹೌದಲ್ಲ? ಈಗ ಹೇಳಿದ್ರೆ ಪಾಪ ಹೆಣ್ಮಕ್ಳು ಸಬಲಿದಾಗ ಒಪ್ಪೋಣ, ಕೆಲವು ಕೆಲಸಗಳನ್ನೆಲ್ಲ ಮತ್ತು ಅವ್ರಿಗೆ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಹೆಂಗೆ ವಯಸ್ಸಾದಲ್ಲ ಅವರ ಸ್ಟ್ರಕ್ಚರೇ ಬೇರೆ ಅಂತ ಹೇಳಬಾರ್ದು. ಸ್ವಲ್ಪ ಆ ಥರ ಯೋಚನೆ ಮಾಡಿ ಇಲಾಖೆ ವತಿಯಿಂದ ಜೆಂಟ್ಸನ್ನು ಕೊಟ್ಟು ಯೋಚನೆ ಮಾಡಿ. ಅಪಾಯಿಂಟ್ಮೆಂಟ್ ಆಗಲ್ಲ, ಎಲ್ಲ ಬೆಂಡೆಗಳು ಇರ್ತಾವಲ್ಲ ಸರ್, ಇಲಾಖೆ ವತಿಯಿಂದ ಈಗ ಜೆಂಟ್ಸ್ ಕೊಡಬೇಕು ಅಂತ. ಹಿಂದೆ 4 ಜನ 2 ಜನ ಜೆಂಟ್ಸ್ ಅಡ್ಜಸ್ಟ್ ಮಾಡಿ. ಪಾಪ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರೆ, ಚೂರು ಜಾಸ್ತಿ ಜನ ಕೊಡ್ತಾರೆ. ಯಾವ ಸಮಸ್ಯೆಗಳು ಇರೋದಾಗ ಅವ್ರವ್ರದ್ದೇ ಸಮಸ್ಯೆ ಇರ್ತಾರೆ. ಊರು ಗೊಬ್ಬರ ಜೆಂಟ್ಸ್ ಕೊಡ್ತಕ್ಕಂಥ ಇದ್ರೆ ಈಗ ಕೆಲವು ತಿರುಗಾಟ ಮಾಡಾಗ ಅವ್ರು ಯಾವ ಪಾಪ ಅವ್ರದ್ದು ಹೋಲಿಕೆ ಮಾಡೋಕ್ಕೆ ಅವ್ರ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇರ್ತವೆ. ಈಗ ಇಲಾಖೆಗಾದ್ರೂ ಇರ್ತವೆ.
ಈಗ ಶಾಲೆಗೆ 3 ಕೊಠಡಿಯಲ್ಲಿ ಈಗ ಟೈಲ್ಸ್ ವ್ಯವಸ್ಥೆ, ಮತ್ತೆ ಈ ಅಂಗಳದಲ್ಲಿ ಟೈಲ್ಸ್ ಇಟಲೆ, ಮತ್ತೆ ಈ ಕಂಪೌಂಡ್ ಎದುರುಗಡೆ ಕಂಪೌಂಡ್ ಈಗ ಮಲಕೆ ಆಗಿದೆ. ಯಾಕಂದ್ರೆ ಯಾವ ಕಾರಣದಲ್ಲಿ ಮಕ್ಕಳಲ್ಲಿ ಹೋದಾಗ ಬೀಳುತ್ತೆ ಗೊತ್ತಾಗಲ್ಲ, ಈ ಕಂಪೌಂಡ್ ಹೋಗಿದೆ. ಮತ್ತೆ ಶಾಲಾ ಸುತ್ತಮುತ್ತಲಿನ ಕಂಪೌಂಡ್ ನಿಂತೋಗಿದೆ, ಹಂಗಾಗಿ ಅದೊಂದು ವ್ಯವಸ್ಥೆ ಆಗಬೇಕು. ಮತ್ತೆ ದೂರದ ಮಕ್ಕಳು ಬರೋಂಥ ಏನು ವ್ಯವಸ್ಥೆ ಅದು ಖಂಡಿತ ಆಗಬೇಕಾಗಿತ್ತು. ಯಾಕಂದ್ರೆ ರಾಮಚಂದ್ರಪುರ ಕಡೆಯಿಂದ 11 ಸ್ಕೂಲ್ ಮಕ್ಕಳು ಬರ್ತಿದ್ದಾರೆ. ಅವಾಗ ಮಳೆಗಾಲದಲ್ಲಿ ಆ ವಾರ್ಡಲ್ಲಿ ಬರಬೇಕು ಜವಳಿಗೆ, ಅಲ್ಲಿ ಅವ್ರದ್ದು ಕಾನ್ಸಂಟ್ರೇಟ್ ಇದೆ. ಮತ್ತೆ ಕಡೆಗೆ ಮನೆ ಸುರೇಶ್ ಅಂತ ಅವರು ಸೇತುವೆ ಮುರಿದೋಗಿ ತುಂಬಾ ವರ್ಷ ಆಯ್ತು. ನಾವು ಬಾರಿ ಟೈಮೆಲ್ಲ ಹೇಳಿದ್ವಿ, ಅದು ಇವತ್ತಿಗೂ ಆಗಿಲ್ಲ. ಹಾಗೆ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಅವ್ರ ಮಕ್ಕಳಿಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಸುತ್ತ ಕಂಪೌಂಡ್ ಏನು ಗೊತ್ತಾ, ಈ ಶಾಲಾ ಸುತ್ತ ಕಾಂಪೌಂಡ್ ಎಲ್ಲ ಇದೆಯಲ್ಲ, ಇದೆಲ್ಲ ನೀವು ಬೇರೆ ಬೇರೆ ಇಲಾಖೆಯಿಂದ ಅನುದಾನ ಇದೆ. ಇಲ್ಲಿ ಗ್ರಾಮ ಪಂಚಾಯತ್ ಇರ್ತಾರೆ, ತಾಲೂಕು ಪಂಚಾಯತಿ, ಅದಕ್ಕೂ ಅವರಿಗೆ ತಿಳಿಸಿದ್ದೀವಿ. ಆದ್ರೆ ಇವತ್ತು ಈ STMC ಅವರು ತುಂಬಾ ಕ್ರಿಯೇಟಿವ್ ಇದ್ದಾರೆ. ಇದೆಲ್ಲ ಅನುದಾನ ಪಡ್ಕೊಂಡು ಶಾಲೆಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ಅವಕಾಶ ಇದೆ. ಅದು ಈ ಇಲಾಖೆಗೆ ಎಲ್ಲವನ್ನ ಹೇಳಿದ್ರೆ ಇಲಾಖೆ ಪೊಲೀಸರಿಗೆ ಹಾಕಾಗುತ್ತೆ. ಈಗ ಶಾಲಾ ಇಲಾಖೆಯಿಂದ ಶಾಲೆ ಬಗ್ಗೆ ದುಡ್ಡು ಬರಲ್ಲ, ಇಲಾಖೆಯಿಂದ ಬರುತ್ತೆ, ನಿರ್ವಹಣೆ ಬರ್ತದೆ, ಸರ್ವೆ ಇರ್ತದೆ. ಒಂದು ಹಿರಿಯ ವಿದ್ಯಾರ್ಥಿಗಳು ಅಂತೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವರಿಗೆ ಅಪ್ಡೇಟ್ ಮಾಡ್ತೀವಿ. ಅವರು ಸಮಾಜದ ಅನುಕೂಲ ಅಪ್ಪ ಈಗ ಲೋಕಲ್ ಮಾತ್ರ ಮಾಡಿರ್ತೀರಿ. ಈ ಶಾಲೆ ಓದಿರೋದು ದೊಡ್ಡ ಹೊರಗಡೆಗಿಲ್ಲ ಒಂದು ಫೋಟೋ ಹಾಕ್ಬೋದು, ಸ್ವಲ್ಪ ಈ ವಾತಾವರಣ ಸ್ವಲ್ಪ ಅವರಿಗೆ ಪ್ರೇರಣೆಯಾಗಿ ಇಂಥ ಮಾಡ್ತಿದ್ದೀವಿ, ಸ್ವಲ್ಪ ದಾನ ಬೆಳೆದು ಸ್ವಲ್ಪ ಕೊಡ್ಬೋದು. ಅವರು ಕೂಡ ದೊಡ್ಡವರು ಚಾರ್ಟರ್ಡ್ ಕೊಟ್ಟು ಅವರು ವಿಜ್ಞಾನಿಗಳು ಸಮಾಜ ಇದ್ದಾರೆ ಒಂದು ಪ್ರಾಜೆಕ್ಟ್ ಮಾಡಬೇಕು. ಹುಡುಕಿ ತೆಗೆಸ್ಕೊಡಿ ಈಗ 60, 50, 70 ವರ್ಷ ಆದರೂ ಇದ್ದಾರೆ, ಒಳ್ಳೆ ಸ್ಥಿತಿದ್ದಾರೆ. ಸ್ವಲ್ಪ ಶಾಲೆ ಕೊಟ್ಟು ಒಂಥರ ಪ್ರೇರಣೆ ಆಗುತ್ತೆ ಎಲ್ಲರಿಗೂ. ನೋಡಿ ಅದೊಂದು ಮಾಡ್ತಿದ್ವಿ. 1956ನೇ ಇಸ್ವಿ ಶಾಲೆ ಅಂದ್ರೆ ಹಳೆಯ ಸ್ಕೂಲ್ ಆಗಿದೆ. ಮತ್ತೆ ಸುಣ್ಣ ಬಣ್ಣ ಸ್ವಚ್ಛತೆ ಕಾಪಾಡಬೇಕಾದ್ರೆ ಸುಣ್ಣ ಬಣ್ಣ ಆಗ್ತಾ ಇರ್ತದೆ. ಈ ಕಡೆ ಸ್ವಲ್ಪ ಸಪೋರ್ಟ್ ಕಮ್ಮಿ, ಆ ಕಡೆ ಕಡೆ ಹೆಂಗ್ ಗೊತ್ತಾ, ನಾವು ಹೆಂಗೆ ಇದ್ದವ್ರು ಯಾವತ್ತೂ ದೇಶ ಕೊಡಲಿಲ್ಲ. ಕಾರ್ಯಕ್ರಮ ಮಾಡಿದ್ರು ನಾವು ಪ್ರತಿ ಸಲ ಅವ್ರ ಮನೆಗೆ ಮಾತ್ರ ಬರೋದಷ್ಟೇ ಬಿಟ್ರೆ ಬದಲಾಗ್ತದೆ. ಸ್ವಲ್ಪ ಬರ್ತಾ ಇದೆ, ಆ ಜನರೇಷನ್ ಇಂದ ಹೊಸ ಜನರೇಷನ್ ಬರ್ತಾ ಇದೆ. ಆಗತ್ತೆ ಆಗಲ್ಲ ಅಂತ ಏನಿಲ್ಲ. ನೋಡಿ ಮನೆ 89 ಸಾವಿರ ಮಾಡಿದ್ರು, ಹೆಂಗಾಯ್ತು? ಆಗತ್ತೆ ಇದೆ. ಬರ್ತಾ ಇದ್ದರೆ ಕೆಲಸ ಆಗೋದು. ನಾನು ಬಡವ ಶ್ರೀಮಂತನಾಗಿದ್ರೆ ಮತ್ತೆ ಬಡವ ಮಾಡಬೇಕು ನಾನು ಅಂತ ಮಾತ್ರ ಆಗುತ್ತಾನೆ. ನಾನು ದುಡ್ಡಿದೆ ನಾನೇ ಮಾಡ್ಬೇಕು, ಸಾಕು ನಾನು ಪ್ರತಿ ಬರುತ್ತಲ್ವಾ. ಬಡತನದಲ್ಲೇ ಪ್ರತಿ ಬರೋದು, ಬಡತನದಲ್ಲೇ ಕೆಲಸ ಆಗೋದು. ಈಗ ನೋಡಿ, ಈಗ ದೊಡ್ಡ ಹಂಗೆ ಇದ್ದಾರೆ, ಎಷ್ಟೆಲ್ಲ ಉದ್ದಾರ ಅಂತ ಈಗ ಸಮಾಜ ತಂಡ ನೀವು ನೋಡಿ. ಆ ಕೆಲಸವನ್ನ ಸ್ವಲ್ಪ ಟೀಮ್ ಅಲ್ಲಿ ರಿಪೀಟೆಡ್ ಫಾಲೋ ಬೇಕು. ಹೌದು, ಒಂದೇ ಸಲ ಕೊಡೋದೇ ಇಲ್ಲ. ಶಾಲೆ ಫೀಲ್ಡ್ ಶಾಲೆ ಕಾಂಪೌಂಡ್ ಕಟ್ಟಕ್ಕೂ ಇಲ್ಲ. ಅದೇ ಖಾತೆ ಫೀಲ್ಡ್ ಖಾತೆ ಅವರಿಗೆ ದಾರಿ ಈ ಶಾಲೆ ಕಡೆ ಇರೋದು ನೆರಳು ಜಾಗ ಮದುವೆ ಬಿಟ್ಟು ನಾವು ನಾವು ಖಂಡಿತ ನಮ್ಗೆ ಯಾವ್ದು ವ್ಯವಹಾರ ಆಗಲಿ ಏನು ತೊಂದರೆ ಇಲ್ಲ.
ಅಭಿವೃದ್ಧಿ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ವಿದ್ಯಾರ್ಥಿಗಳು ಯಾಕೆಂದ್ರೆ ಸರ್ಕಾರ ಒಳ್ಳೆಯ ಗುಣಮಟ್ಟದ ಶಿಕ್ಷಕರನ್ನು ಕೊಡ್ತದೆ, ಎಲ್ಲ ರೀತಿಯ ಸೌಕರ್ಯ ಕೊಡ್ತದೆ, ಎಲ್ಲ ಫ್ರೀ ಮಜಾ ಫ್ರೀ, ಸಮವಸ್ತ್ರ ಫ್ರೀ, ಗಾಳಿಗೆ ಆಗ್ತಕ್ಕಂಥ ಇದು ಫ್ರೀ, ಎಲ್ಲವರ ಪಠ್ಯ ಪುಸ್ತಕ ಫ್ರೀ, ಎಲ್ಲವನ್ನ ಫ್ರೀ ಕೊಡ್ತಾ ಇದ್ದೀವಿ. ನಾವು ಎಲ್ಲ ಸಹಕರಿಸಿಕೊಂಡು ನಮ್ಮ ಪರಿಸರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ನಿರ್ವಹಣೆ ಮಾಡಿಕೊಂಡ್ರೆ 1ರಿಂದ 12ನೇ ತರಗತಿವರೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಪಡ್ಕೊಂಡ್ರೆ ನಿಮ್ಗೆ ಎಷ್ಟೋ ಪೋಷಕರಿಗೆ ಬರೋಣ ಉಳಿತಾಯ ಮತ್ತೆ ಈ ಗೌರ್ಮೆಂಟ್ ಶಾಲೆ ಮಕ್ಕಳು ಕಮ್ಮಿ ಆಗ್ತಿದ್ದ ಕಾರಣ ಪ್ರೈವೇಟ್ ಜಾಸ್ತಿ ಹೋಗ್ತಿದ್ದಾರೆ. ಅದು ಸರ್ಕಾರನೇ ಗೌರ್ಮೆಂಟ್ ಏನೋ ಪ್ಲಾನ್ ಮಾಡಿ ಆದ್ರೆ ಆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳನ್ನ ಯಾಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ. ಅಷ್ಟೇ ಪಠ್ಯದ ವಿಷಯಗಳು ಇಲ್ಲೂ ಇದೆ. ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಗೌರ್ಮೆಂಟ್ ಸೌಲಭ್ಯ ಬೇಕು, ಆದ್ರೆ ಸ್ಕೂಲ್ ಮಾತ್ರ ಪ್ರೈವೇಟ್ ಬೇಕು. ಅದು ತಪ್ಪಲ್ಲ. ಅದು ಇಂಥ ರಾಷ್ಟ್ರದ 12ನೇ ತರಗತಿವರೆಗೆ ಸಾಮಾನ್ಯ ಒಂದು ಪೋಷಕರು ಸಾಮಾನ್ಯ ಒಂದು ಮಗುವಿಗೆ ಏನಾದ್ರು ಖಾಸಗಿ ಶಾಲೆಯಲ್ಲಿ ಎಜುಕೇಶನ್ ಮಾಡಲಿಕ್ಕೆ ಅದು ನಿಜವಾಗ್ಲೂ ಗೌರ್ಮೆಂಟ್ ಚಿಕ್ಕದಾಗಿರ್ತಕ್ಕಂಥ ಒಂದು ಅಲ್ವಾ ಸರ್ಕಾರಿ ಶಾಲೆಗಳು ಇಲಾಖೆನೇ ಪ್ಲಾನ್ ಮಾಡೋದು, ಇಲಾಖೆ ಗೊತ್ತಿರುತ್ತೆ ಏನು ಸಮಸ್ಯೆ ಅಂತ. ಇಲಾಖೆ ಗೌರವ ನಾವು ಎಕ್ಸಿಕ್ಯೂಟ್ ಮಾಡೋದು ಮಾಡಿ ಮಾಡಿ ಅಂತ ಹೇಳಿ ಗೊತ್ತಲ್ಲ. ಎಲ್ಲಿ ಸರ್ಕಾರಿ ಶಾಲೆ ಚೆನ್ನಾಗಿದ್ರೆ ಹಣದ ಉಳಿತಾಯ ಆಯ್ತು, ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮ ಉದ್ದೇಶ. ಆಮೇಲೆ ಈಗಿಂದೆಲ್ಲ ವ್ಯವಸ್ಥೆ ಹೇಗಿದೆ ಅಂದ್ರೆ ರಾಜಕೀಯ ಇನ್ವಾಲ್ವ್ಮೆಂಟ್ ಬಹಳ ಜಾಸ್ತಿ ಇದೆ. ಏನಾದ್ರು ಮಾಡಕ್ ಹೋದ್ರೆ ಅಲ್ಲಿ ಬರುತ್ತೆ, ಆಮೇಲೆ ಕೇಳಲ್ಲ, ಹೌದು ಹ್ಞೂ ಅಂತಾರೆ, ಸುಮ್ಮನಾಗ್ತಾರೆ, ಮತ್ತೆ ಅವ್ರು ನಡೆದಿದ್ದೆ ದಾರಿ ಆಗುತ್ತೆ. ಇದೆಲ್ಲ ಸಮಸ್ಯೆ ಇದೆ. ಒಂದು ಮಾಡ್ಕೋ ಸಮಸ್ಯೆಗಳು. ಹಿಂದಿದ್ದು 300 ಮಕ್ಕಳು ಓದಿಸ್ಕೊಂಡು 22 ಬಂದಿದೆ. ನೆಕ್ಸ್ಟ್ ಮುಂದಿನ ವರ್ಷ 19 ಆಗುತ್ತೆ. ಆ ಮುಂದಕ್ಕೆ ಆದ್ರೆ 13 ಬಂದಿತ್ತು. ಒಂದು ಕಾಲದಾಗೆ ಆರ್ಸಿಪುರ ಅಂದ್ರೆ ಈ ತಾಲೂಕಲ್ಲಿ ಹೆಸರು ಸೇರ್ಪಡೆ ಇಲ್ಲ. ಸ್ಪೋರ್ಟ್ಸ್ ಗಿಡ್ಸ್ ಎಲ್ಲದರಲ್ಲೂ ವಿದ್ಯಾಭ್ಯಾಸದಲ್ಲಿ ಯೂನಿಯನ್ ಡೇ ಆಗ್ತಿತ್ತು. ರಾತ್ರಿ 2 ಗಂಟೆ ತನಕ ನಾಟಕಗಳು ಇವು ರಾಮಸ್ವಾಮಿಗಳು ಎಷ್ಟು ಅಂತೇಳಿ, ರುದ್ರಪ್ಪ ಎಷ್ಟು ಅಂತೇಳಿ, ನಮ್ಮ ಹೋಗಲ್ಲ ಕ್ರಾಂತಿನೇ ಮಾಡಿದ್ರು ಅವಾಗೆಲ್ಲ. ಅಲ್ಲ ನಾವೆಲ್ಲ ನಗರದಲ್ಲಿ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ನಾವು ತಾಲೂಕು ಆರ್ಸಿಪುರ ಒಳ್ಳೆ ಹೆಸರು. ಹೌದಾ, ಗೊತ್ತಿರುತ್ತೆ ಆರ್ಸಿಪುರ ಎಲ್ಲರಿಂದ ಓದ್ತಿದ್ವಿ. ಇದೇನು ಎಷ್ಟು ಬರೀತಿದ್ರು ಓದ್ತಿದ್ರು. ಇರಲಿ ಬಿಡಿ, ಒಂದು ವಸ್ತು ಒಂದು ಸ್ಥಳೀಯರಾಗಿರ್ತಕ್ಕಂಥವರು ಪೋಷಕರು ಆಮೇಲೆ ಎಷ್ಟು ಸಮಿತಿಗಳು ಎಲ್ಲ ಅವ್ರಿಗೆ ಬೆಂಬಲ ಕೊಟ್ಟರೆ ಅವರೇ ಉತ್ತಮ ಗುಣಮಟ್ಟದ ಶಿಕ್ಷಣ ಮಗುವಿಗೆ ಇದೇ ಕೊಡ್ತಾರೆ. ಕಾರಣ ಅವರೇ ಸುಮ್ಮನೆ ಬಂದು ಬೇರೆ ಬೇರೆ ಇರ್ತಾರೆ. ಅದು ಇನ್ನೊಂದು ಮಾಡೋಣ. ಗೌರ್ಮೆಂಟ್ ಇದನ್ನು ಮಾಡ್ತಾರೆ ಸರ್. ಈಗ ಫಿಸಿಕಲ್ ಮನೆ ನಾನಿದ್ದೆ, ಯಾಕಂದ್ರೆ ಇಂಗ್ಲೀಷ್ ಶಿಕ್ಷಣ ಒಂದು ಸ್ವಲ್ಪ ಒತ್ತು ಮಾಡಿ ಅಂತ ಮಾಡಬಹುದು. ಈ ಬೋರ್ಡಲ್ಲಿ ಏನೋ ಇಂಗ್ಲೀಷ್ ಅಕ್ಷರ ಬರ್ತಿದೆ, ಅದು ಗೌರ್ಮೆಂಟ್ ಇಂದಾನೆ ಆಗ್ತದೆ. ಯಾಕಂದ್ರೆ ನಾವು ಬರ್ಸಕ್ಕೆ ಒಂದೊಂದು ಅಕ್ಷರಕ್ಕಿಂತ ಸ್ಟ್ರೇಟ್ ಅಂತ ಇದೆ, ಅದು ತುಂಬಾ ಕಷ್ಟ ಆಗುತ್ತೆ. ಈ ವರದಿಯಲ್ಲಿ ಎಲ್ಲರೂ ಕೇಳಿದ್ದಾರೆ, ಶಿಕ್ಷಕರು ಏನಾದರೂ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅಥವಾ ಪಾಠ ನಿರ್ವಹಣೆ ಮಾಡಿಲ್ಲ ಎಲ್ಲರನ್ನೂ ಹೇಳ್ಬೋದು. ಎಲ್ಲರೂ ಯಾವ್ದು ಹೇಳಲಿಕ್ಕೂ ಈ ಒಂದು ಗ್ರಾಮ ಸಭೆಯಲ್ಲಿ ಅವಕಾಶ ಇದೆ. ಮತ್ತು ಬೇರೆ ಸಂದರ್ಭದಲ್ಲಿ ಹೇಳಿದ್ರೆ ಯಾರು ಕೇಳೋದು? ಇದು ನಾವು ವರದಿಯನ್ನು ನಾವು ಸರ್ಕಾರ ಕಳಿಸ್ತೀವಿ. ಇಲ್ಲ, ಅದು ಗ್ರಾಮ ಸಭೆದಾಗ ಬಿಡಲ್ಲ ಈ ಜನರು, ಅದ್ರಲ್ಲಿ ಹೇಳೋಲ್ಲ. ನಮ್ಮಲ್ಲೇ ಅಂತೂ ಭಾರಿ ರಾಜಕೀಯ. ಅರ್ಧ ಗಂಟೆ ಹೆಚ್ಚು ಕಡಿಮೆ ಅಂತಂದ್ರೆ ಸೀದಾ ಬಿಯೋಗಿ ಫೋನ್ ಆಗುತ್ತೆ. ಆ ಥರ ಏನಿಲ್ಲ ಈ ಶಾಲೆಗಳಲ್ಲಿ, ಪ್ರಾಬ್ಲಮ್ ಇಲ್ಲ, ಬರ್ತಾರೆ ಅಷ್ಟೇ. ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಥರದ ಇದು ಸಮಸ್ಯೆ. ಮಕ್ಕಳು ಬರೋದಿಲ್ಲ, ಮಕ್ಕಳು ಕಡಿಮೆ ಇವೆಲ್ಲ ಕರೆಕ್ಟ್ ಟೈಮಿಗೆ ಬಸ್ಸಿಗೆ ನಡ್ಕೊಂಡು ಬರ್ತಿಲ್ಲ 3 ಜನ ಎಲ್ಲ ಇಲ್ಲ ಬಿಡಿ. ಅದೆಲ್ಲ ಸಮಸ್ಯೆನೇ ಇಲ್ಲ. ಈಗ ಹೈಸ್ಕೂಲ್ ಆಗಲಿ ಇಲ್ಲ, ಒಂದು ಮಧ್ಯ ಹೇಳಿದಂಗೆ 10th ಒಂದಿದ್ರೆ ಎಲ್ಲರೂ ಈ ಆಫೀಸಿಗೆಲ್ಲ ಇಲ್ಲಿ ಹೋಗಿ ಕರೆಕ್ಟ್ ಆಗುತ್ತಲ್ಲ. ಬೇಡಿಕೆ ಇದೆಯಾ ಹೆಚ್ಚು ಮಕ್ಕಳು ಏನಿಲ್ಲ, ಇವರೆಲ್ಲ ಅವರೇ ಆಗುತ್ತೆ. ಈಗ ಅನೇಕ ವರ್ಷದಿಂದ ನಾವೇ ಇದ್ದೀವಿ. ಹೆಚ್ಚಿನ 4 ಜನ ಇದ್ವಿ, ಲೇಡೀಸ್ 4 ಜನ ಇದ್ವಿ. ಅವಾಗಿಂದನೇ ಪೋಷಕರು 20 ವರ್ಷ ಆಯ್ತು ನಾನು ಬಂದು. ಆಗಿಂದನೂ ನಾವು 4 ಜನ ಲೇಡೀಸ್ ಇದ್ದೀವಿ. ಆದ್ರೆ ಒಂದು ಕಾರ್ಯಕ್ರಮದ ನಿಲ್ಸಿಲ್ಲ ನಾವು. ಯೂನಿಯನ್ ಡೇ ಆಗಿರ್ಬೋದು, ಸರ್ ಹೇಳಿದ್ರು 2 ಗಂಟೆ ತನಕ 12 ಗಂಟೆ ತನಕ ಮಾಡಿದ್ವಿ ಸರ್. ಇವರೆಲ್ಲ ಇದ್ರಲ್ಲ ಗ್ರಾಮಸ್ಥರೆಲ್ಲ, ಎಲ್ಲಿ ಯಾವ ದೂರ ಸಹ ಮಾಡಿದ್ವಿ. ನಾವೇ ಹೋಗಿದ್ವಿ, STMC ಬಿಟ್ಟು ನಾವೇ ಹೋಗಿದ್ವಿ ಲೇಡೀಸ್. ಹೋದ ವರ್ಷ 2 ವರ್ಷದಿಂದ ಪೋಷಕರು ಕರ್ಕೊಂಡು ಹೋಗ್ತಾ ಇದ್ವಿ. ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ, ನಾವು ಜಡಿಸಿ ಸಮಾನವಾಗಿ ಕೆಲಸ ಮಾಡಿದ್ವಿ. ಯಾವ್ದು
ಇದ್ದೀವಿ ಆದ್ರೂ ಮನೆಯಲ್ಲಿ ನಮ್ಮ ವೈಯಕ್ತಿಕ ಸಮಸ್ಯೆ ಬಿಟ್ಟು ಶಾಲೆ ಕೆಲಸ SDMC ಅಧ್ಯಕ್ಷರು ಇವರಿದ್ರು SDMC ಅಧ್ಯಕ್ಷರು ಲೇಡೀಸ್ ಆಗಿದ್ರು ಅವಾಗ ಜೆಂಟ್ಸ್ ಇರಲಿಲ್ಲ ಉಪಾಧ್ಯಕ್ಷರು ಆಮೇಲೆ ಬಹುಶಃ SDMC ಕಮಿಟಿ ಸ್ವಲ್ಪ ಹಿಂದಿದ್ವಿ ನಾವು ನಿಜವಾದ ಅದು ಒಪ್ಪಬೇಕಾಗುತ್ತೆ ಕೆಲವು ವಿಷಯಗಳನ್ನು ಒಪ್ಪಬೇಕು. ಈಗ ಸಮೂಹ ಸಂಪನ್ಮೂಲ ಶಿಕ್ಷಕರಲ್ಲಿ ಎಲ್ಲ ತೂಕ ಕೊಟ್ಟು ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ನಮಸ್ಕಾರ. ಮತ್ತು ರಾಮಚಂದ್ರಾಪುರ ಶಾಲೆಯ ಬಗ್ಗೆ ನಿತ್ಯ ಪ್ರೀತಿಯನ್ನು ಇಟ್ಕೊಂಡು ಆಗಮಿಸ್ತಿರುವಂಥ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಪೋಷಕರು. ನಾನು ಆಗಸ್ಟ್ 1ರಿಂದ ಹೋದ ಪ್ರತಿಭಾ ಕಾರಂಜಿ ಸರ್ ಇಡೀ ತಾಲೂಕಿಗೆ ಹೆಸರಾಗೋ ಮಾಡಿದ್ವಿ. ಇಡೀ ತಾಲೂಕಿಗೆ ಹೆಸರಾಗಿದೆ. ಅದು ಗ್ರಾಮಸ್ಥರ ಸಹಕಾರನೂ ತುಂಬಾ ಇತ್ತು. ಗ್ರಾಮಸ್ಥರ ಸಹಕಾರನೂ ತುಂಬಾ ಇತ್ತು ನಮಗೆ. ಸರಿ ನಾನು ಆಗಸ್ಟ್ 1ರಿಂದ ಇಲ್ಲಿ CRP ಆಗಿ ಹೊಸ CRP ರಾಮಚಂದ್ರ ಟ್ರಸ್ಟ್ನ ಒರಿಜಿನಲ್ CRP ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆಗೆ ಇಷ್ಟರೊಳಗೆ 6 ಸಲ ನಾನು ಭೇಟಿ ಕೊಟ್ಟಿದ್ದೀನಿ. 5 ಸಲವೇ SDMC ಸದಸ್ಯರನ್ನು ನೋಡಿದ್ದೀನಿ. ಅದು ನನಗೆ ಖುಷಿಯಾಗಂತ ವಿಚಾರ. ಒಂದು ಚಪ್ಪಾಳೆ ನಾನು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಶೌಚಾಲಯದ ಕಾಮಗಾರಿ ಪೂರ್ಣ ಆಗಿದೆಯೋ ಇಲ್ಲೋ ಯಾವ ಥರ ಇದೆ ಅಂತ ಅದ್ರದ್ದು ವರದಿ ತಗೊಂಡೋಗ್ಲಿಕ್ಕೆ ಬಂದಿದ್ದೆ. ಅವತ್ತಿನ ದಿನ ಎಲ್ಲ ಸೇರಿಬಿಟ್ಟು ಇಲ್ಲಿ ಪರಿಸರವನ್ನು ಸ್ವಚ್ಛ ಮಾಡ್ತಾ ಇದ್ದೆ. ಸ್ವತಃ ಎಲ್ಲರ ಕೈಯಲ್ಲೂ ಕತ್ತಿ ವೆಲ್ಕಮ್ ನಮಗೆ ಅವತ್ತು ಎಲ್ಲರೂ ಶ್ರಮದಾನದ ಮೂಲಕ ಆಗಿತ್ತು. ಮತ್ತೊಮ್ಮೆ ಬಂದಾಗ ಇಲ್ಲಿ ಸೇವೆ ಸಲ್ಲಿಸಿದಂಥ ಸಾವಿತ್ರಿ ಟೀಚರ್ಗೆ ಇಲ್ಲಿ ಬೀಳ್ಕೊಡುಗೆ ಮಾಡೋದಕ್ಕೆಲ್ಲರೂ ಸೇರ್ಕೊಂಡ್ಬಿಟ್ಟು ಅವರೇ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇದ್ದು ಕಂಡು. ಇನ್ನೊಮ್ಮೆ ಬಂದಾಗ ಪ್ರತಿಭಾ ಕಾರಂಜಿಗೆ ತಯಾರಿ, ಮಕ್ಕಳಿಗೆಲ್ಲ ಮಣ್ಣೆಲ್ಲ ತಂದುಕೊಟ್ಬಿಟ್ಟು ಕ್ಲೇ ಮಾಡ್ಲಿಂಗ್ ಮಾಡೋದು, ಮತ್ತೊಂದು ಇದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸ್ಬಿಟ್ಟು ಆ ಥರದಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇನ್ನು ಹೀಗೆ 2 ಸಲ ನಾನು ಬಂದಾಗ ಪೇರೆಂಟ್ಸ್ ಇದ್ದಾರೆ, ಶಾಲೆ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿಕೊಂಡು ಇಲಾಖೆಯಿಂದ ಮೊದಲೆಲ್ಲ ತುಂಬ ಅನುದಾನ ಬರ್ತಾ ಇತ್ತು. ಸರ್ವ ಶಿಕ್ಷಾ ಅಭಿಯಾನ ಅಂತ ಬಂದಾಗ ಖರ್ಚು ಮಾಡೋದು ಹೆಂಗೆ ಅಂತ ಹೆಚ್ಚೊಂದು ಯೋಚನೆ ಮಾಡೋ ಸ್ಥಿತಿ ಇತ್ತು. ಅಷ್ಟೊಂದು ವ್ಯವಸ್ಥೆಗಳು ಕೂಡ ಶಾಲೆ ಆಯಿತು. ಇವಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ 2 ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ಹಾಗೆ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಇರ್ಬೋದು, ಎಲ್ಲದನ್ನು ಸೇರಿಸ್ಬಿಟ್ಟು ಈಗ ಯೋಜನೆ ಸಿದ್ಧವಾಗಿದೆ. ಆದರೆ ಇವಾಗ ಅನುದಾನ ಹಾಕ್ತಾ ಇರೋದು ಯಾವ ಆಧಾರದ ಮೇಲೆ ಅಂದರೆ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೋಡಿಬಿಟ್ಟು ಅದನ್ನು ಅನುದಾನ ಆಗ್ತಾ ಹೋಗ್ತಾರೆ. ಹಾಗಾಗಿ ದೊಡ್ಡ ಹೆಚ್ಚು ಸಂಖ್ಯೆ ಇರುವಂಥ ಮಕ್ಕಳು 100ಕ್ಕಿಂತ ಜಾಸ್ತಿ ಹೆಚ್ಚೆಚ್ಚು ಅನುದಾನ ಬರ್ತಾ ಹೋಗ್ತಾ ಇರುತ್ತೆ. 40ಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಿರೋ ಶಾಲೆಗಳಿಗೆ ಅನುದಾನದ ಪ್ರಮಾಣ ಕಡಿಮೆ ಇರುತ್ತೆ. ಇನ್ನು ಆದಾಗ್ಯೂ ಈ ವರ್ಷ ಗ್ರಂಥಾಲಯ ಪುಸ್ತಕಗಳ ಖರೀದಿಗಾಗಿ ರೂಪಾಯಿ 6,500 ರೂಪಾಯಿನ HPSಗಳಿಗೆ ಹಾಕಿದರೆ ಒಟ್ಟು ನಮ್ಮ ಕ್ಲಸ್ಟರ್ನಲ್ಲಿ ಅದು 7 ಶಾಲೆಗಳಿಗೆ 7 ಶಾಲೆಗಳಿಗೆ ಅನುದಾನ ಬಂದಿದೆ. ಈ ಶಾಲೆಯಲ್ಲಿ ತುಂಬ ಖುಷಿ ವಿಚಾರ. ಈಗಾಗಲೇ ಅವರು ಅನುದಾನವನ್ನು ಗ್ರಂಥಾಲಯ ಪುಸ್ತಕಕ್ಕೆ ಬಳಕೆ ಮಾಡಿದ್ದಾರೆ. ಇನ್ನು ಶೌಚಾಲಯ ನಿರ್ವಹಣೆಗಾಗಿ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅನುದಾನ ಬರುತ್ತೆ, ಅದನ್ನು ಕೂಡ ಅದು ಅವರಿಗೆ ತಲುಪಿದೆ. ಅತಿ ಮುಖ್ಯವಾಗಿ ಇವಾಗ ಇನ್ನು ಮುಂದೆ ಅನುದಾನ ಈಗ ಮತ್ತೆ 5,000 ಅನುದಾನ ಶಾಲೆಗೆ ಬಂದಿದೆ. ಆದರೆ ಅದನ್ನು SSP ಪೋರ್ಟಲ್ನಲ್ಲಿ ಇದು ಮಾಡಬೇಕು, ಈ KYC ಆಗಬೇಕು. ಚೆಕ್ಕರು, ವೆಂಡರು, ಮೇಕರು ಅಂತೇಳಿ ಅದ್ರ ಬಗ್ಗೆ ಎಲ್ಲ ತರಬೇತಿಯನ್ನು ನಮ್ಮ ಟೀಚರ್ ಪಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆ ಎಲ್ಲ ಇನ್ನೊಂದು ಏನಂದರೆ ಡೈರೆಕ್ಟ್ ಯಾವುದು ನೀವು ಚೆಕ್ ಬಿಡಿಸೋ ಥರ ಇರಲ್ಲ. ಡೈರೆಕ್ಟ್ ಯಾರು ಅಂಗಡಿ ತರ್ತೀವೋ ಅವರಿಗೆ ಡೈರೆಕ್ಟ್ ಹೋಗುವಂಥದ್ದು. ಅಂದರೆ ಹಣಕಾಸಿನ ವಿಷಯದಲ್ಲೂ ಪಾರದರ್ಶಕತೆಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ನಡೀತಾರೆ. ಅತಿ ಮುಖ್ಯವಾಗಿ ನಾವು ಇಲ್ಲಿ ಯೋಚನೆ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಮಕ್ಕಳ ಸಂಖ್ಯೆ ಅದನ್ನು ಸೃಷ್ಟಿ ಮಾಡೋದು ಹೇಗೆ ಅನ್ನೋದು ಯೋಚನೆ ಮಾಡಬೇಕು. ರಾಮಚಂದ್ರಾಪುರ ವ್ಯಾಪ್ತಿನಲ್ಲಿ ಇರುವಂಥ ಮನೆಗಳ ಸಂಖ್ಯೆ ಅಷ್ಟೇ, ಅಲ್ಲಿ ಮದುವೆ ಆಗಿ ಜನಿಸಿದಂಥ ಮಕ್ಕಳ ಸಂಖ್ಯೆನೂ ಅಷ್ಟೇ ಅಲ್ವಾ? ಹೀಗಿದ್ದಾಗ ನಾವು ಹೊರಗಡೆಯಿಂದ ಮಕ್ಕಳನ್ನ ತರ್ತೀವ ಅಂದರೆ ಖಂಡಿತ ಸಾಧ್ಯ ಇಲ್ಲ. ನಮ್ಮಲ್ಲಿಂದಲೇ ಮಕ್ಕಳು ಹೊರಗೆ ಹೋಗ್ತಾರೆ ಅಂದರೆ ಅದು ಸಾಧ್ಯತೆ ಇದೆ. ಯಾಕಂದರೆ ನಗರ ಪ್ರದೇಶದಲ್ಲಿ ಕೇಂದ್ರೀಕೃತವಾದಂತಹ ಶಾಲೆಗಳು, ಅದನ್ನು ನಾನು ಇವತ್ತು ಪ್ರೈವೇಟ್ ಅಂತಲೇ ಹೇಳಲ್ಲ, ಸರ್ಕಾರಿ ಶಾಲೆಗಳಿಗೂ ಕೂಡ ಅಟ್ರಾಕ್ಟ್ ಆಗಿ ಮಕ್ಕಳು ಹೋಗ್ತಾ ಇದ್ದಾರೆ. ಉದಾಹರಣೆಗೆ
ಹೊಸನಗರವನ್ನ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಶಾಸಕರ ಮಾದರಿಯ ಹೆಣ್ಣು ಮಕ್ಕಳ ಶಾಲೆ ಅಂತಿದೆ. ಅಲ್ಲಿಗೆ ನಮ್ಮ ಹೊಸನಗರದ ಒಂದು 10 ಕಿಲೋಮೀಟರ್ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆಗೂ ಅವರು ವೆಹಿಕಲ್ ಬಿಟ್ಟಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಹಾಗಾಗಿ ಅಲ್ಲಿಗೆ ಮಕ್ಕಳು ಪ್ರೈವೇಟ್ ಸ್ಕೂಲನ್ನ ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮ್ಮ ಭಾಗದಿಂದನೂ ಹೋಗ್ತಾನೆ ಇರ್ಬೋದು. ಅಂದ್ರೆ ನಾವು ಇದನ್ನ ತುಂಬಾ ಸಲ ಏನ್ ಮಾಡ್ತೀವಿ ಅಂದ್ರೆ ಕಂಪೇರ್ ಮಾಡೋದು ಖಾಸಗಿ ಶಾಲೆಗೆ ಅಂತೇಳಿ. ಆದ್ರೆ ಇಲ್ಲ, ಸರ್ಕಾರಿ ಶಾಲೆಗೂ ಹೋಗ್ತಾ ಇದ್ದಾರೆ. ಹಾಗಂತ ನಾವು ವಿರೋಧಿಸಬಹುದು ಅಂದ್ರೆ ವಿರೋಧಿಸಕ್ಕೆ ಬರಲ್ಲ. ಯಾಕಂದ್ರೆ ಶಿಕ್ಷಣವನ್ನು ಪಡೆಯೋದು ಮಗುವಿನ ಹಕ್ಕು ಅಂತೇಳಿ. ಮಗು ನಾನು ಎಲ್ಲಿ ಇಚ್ಛಿಸದಲ್ಲಿ ಶಿಕ್ಷಣ ಪಡೆಯಬಹುದು ಅಂತೇಳಿ ಅವ್ರು ಅದನ್ನ ವಾಕ್ಯ ಹೇಳಿದಾರ ಇಲ್ಲ ಗೊತ್ತಿಲ್ಲ, ಅದರಲ್ಲಿ ಆಕ್ಚುಲಿ ಇದೆ. ಮಗು ತನಗೆ ಇಷ್ಟವಾದಲ್ಲಿ ಶಿಕ್ಷಣ ಪಡೆಯೋಕೆ ಹಕ್ಕನ್ನು ಹೊಂದಿದೆ. ಹಾಗಾಗಿ ನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ. ನಾವೇನು ಯೋಚನೆ ಮಾಡಬಹುದು ಅಂದ್ರೆ ಇರುವಂತ ವ್ಯವಸ್ಥೆಯಲ್ಲಿ ನಮ್ಮ ವ್ಯಾಪ್ತಿನಲ್ಲಿರುವಂತ ಮಕ್ಕಳೆಲ್ಲರೂ ಅದೇ ಮ್ಯಾಪಿಂಗ್ ಅಂತ ಹೇಳಿದ್ರಲ್ಲ, ಆ ಮ್ಯಾಪಿಂಗ್ ಮಾಡಿದಾಗ ಆ ಮಕ್ಕಳು ನಮ್ಮ ಶಾಲೆಗೆ ಬರುವಂತ ಮಾಡ್ಕೊಂಡ್ರೆ ಇರೋ ಟೀಚರ್ ಇಷ್ಟು ಜನ ಉಳಿತಾರೆ, ಇಲ್ಲ ಅಂದ್ರೆ ಮತ್ತೊಬ್ಬರು ಕಡಿಮೆ ಆಗಬಹುದು. ಹಾಗಾಗಿ ಇರೋ ಶಿಕ್ಷಕರನ್ನ ಉಳಿಸ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗಬೇಕು. ಅದಕ್ಕೆ ಇಲ್ಲಿರೋ ಈ ವ್ಯಾಪ್ತಿಯ ಮಕ್ಕಳು ಇಲ್ಲಿಗೆ ಬರುವಂತೆ ನಾವೀನ್ಯಯುತವಾದಂತ ಶಿಕ್ಷಣ. ನೀವು ಆಕ್ಚುಲಿ ಲಕ್ಕಿ ಅಂತ ಹೇಳ್ಬೋದು ಸರ್. ಹಳೆಯರು ಹೊಸ ಚಿಗುರು ಕೂಡಿರಲು ಮನಸ್ಸೋಗು ಅನ್ನುವಂತೆ ಈಗ ಅವರು ಸೀನಿಯರ್ ಟೀಚರ್ಸ್ ಇದ್ದಿರ್ಬೋದು, ಆದ್ರೆ ಜೂನಿಯರ್ ಅವರು ಬಂದಿದ್ದಾರೆ ಇಲ್ಲಿಗೆ GPT ಶಿಕ್ಷಕಿ. ಹಾಗಾಗಿ ಅದು ಅಡ್ವಾಂಟೇಜ್ ನಿಮ್ಮ ಶಾಲೆಗೆ. ಬರಲ್ಲ, ಅದು ನಿಮ್ಗೆ ಅದು ಲಾಭನೇ. ಈಗ ಒಂದು ಪೋಸ್ಟ್ ಖಾಲಿ ಇದೆ ಆಕ್ಚುಲಿ, ಅಲ್ಲಿಗೆ ಬರೋರು ಕೂಡ ಪುನಃ ಹೊಸ ಟೀಚರೇ ಆಗಿರ್ತಾರೆ. ಈಗ ನಿನ್ನೆ ದಿನ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ 10,000 ಶಿಕ್ಷಕರನ್ನ ನಾವು ನೇಮಕ ಮಾಡ್ಕೊಳ್ತೀವಿ ಅಂತ. ಹಾಗಿದ್ದಾಗ ಹೊಸ ಶಿಕ್ಷಕರ ನೇಮಕ ಆಯ್ತು ಅಂದ್ರೆ ಇಲ್ಲಿ ಬರುವಂತರು ಜೆಂಟ್ಸ್ ಟೀಚರ್ ಆಗಿರ್ಲಿ ಅಂತೇಳಿ ನಾವು ಇವಾಗಲೇ ಸಂಕಲ್ಪ ಮಾಡೋಣ. ನಿಮ್ಮ ಶಾಲೆಗೆ ಪೂರಕವಾಗಿ ಸಹಕಾರಿಯಾಗಲಿ ಅಂತ ನಾನು ಆಶಿಸ್ತೇನೆ. ಇನ್ನು ಈ ಶಾಲೆಗಳಲ್ಲಿ ಟೀಚರ್ಸ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲವೂ ಹೇಗೆ ಗಣನೆಗೆ ಬರುತ್ತೆ ಅಂದ್ರೆ ಕ್ಲಾಸ್ ರೂಮ್ ನೋಡಿದಾಗ ಪಾಠ ಪ್ರವಚನ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಮಕ್ಕಳನ್ನ ಪರೀಕ್ಷೆ ಮಾಡೋದಕ್ಕೆ ಗೊತ್ತಾಗುವಂಥದ್ದು. ಮತ್ತೆ ಶಿಕ್ಷಕರನ್ನ ದಾಖಲೆ ನಿರ್ವಹಣೆ ಮೂಲಕ ನಾವು ಪರಿಶೀಲಿಸ್ತೇವೆ. ಇದಕ್ಕಿಂತ ಮಿಗಿಲಾಗಿ ಮುಖ್ಯೋಪಾಧ್ಯಾಯರು ಆಕ್ಟಿವ್ ಇದಾರೆ ಇಲ್ಲ ಅಂತ ಹೇಗೆ ನಿಶ್ಚಯಿಸ್ತೀವಿ ಅಂದ್ರೆ ನಾವು ಪ್ರತಿದಿನ ಮಾಹಿತಿ ಕೇಳ್ತಾ ಇರ್ತೀವಿ, ಇಲಾಖೆಯ ಮಾಹಿತಿಯನ್ನ. ಆ ಪ್ರತಿದಿನ ಕೇಳೋ ಮಾಹಿತಿನ ಅವರು ಆ ಕ್ಷಣದಲ್ಲೇ ನೀಡ್ತಾರೋ ಅಥವಾ ಒಂದಿನ ಬಿಟ್ಟು ನೀಡ್ತಾರೋ, ಒಂದು ವಾರ ಬಿಟ್ಟು ನೀಡ್ತಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತೆಲ್ಲವೂ ಏನೇ ಮಾಹಿತಿ ಕೇಳಿದ್ರು ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು ಅನ್ನೋದು ಆಗಿದೆ. ಅಂದ್ರೆ ಎಲ್ಲ ಮಾಹಿತಿ ಆ ಕ್ಷಣದಲ್ಲಿ. ಆಕ್ಚುಲಿ ಮನೆಗೆ ಹೋದ್ರು ಕೂಡ ಅವ್ರು ಮಾಹಿತಿ ಕೊಡೋದಿರಲ್ಲ. ನಾವು ಎಷ್ಟೊತ್ತಿಗೆ ಮೆಸೇಜ್ ಹಾಕ್ತೀವಿ ಗೊತ್ತಿಲ್ಲ. ನಾನು ಎಷ್ಟೋ ಸಲ 12 ಗಂಟೆ ರಾತ್ರಿ ಮೆಸೇಜ್ ಹಾಕಿ ಮಾಹಿತಿ ಅಂದ್ರೆ ಶಾಲೆ ಮಕ್ಕಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳು, ಅನುದಾನದ ಮಾಹಿತಿ ಇರ್ಬೋದು ಅಥವಾ ಪೂರಕದ ವ್ಯವಸ್ಥೆ ಮಾಹಿತಿ ಇರ್ಬೋದು, ಬಿಸಿ ಊಟದ ಮಾಹಿತಿ ಇರ್ಬೋದು. ತುಂಬಾ ಸಲ ಸಿಂಕೆ ಆಗಲ್ಲ, ಸರ್ವರ್ ಬಿಸಿ ಅಂತ ಹೇಳಿ. ಅಲ್ಲಿ ಹೇಗಿರುತ್ತೆ ಅಂದ್ರೆ ರಾತ್ರಿ 10ವರೆಗೂ ಕಾಲ್ ಬರುತ್ತೆ, ಇಂಥ ಶಾಲೆ ಅಪ್ಡೇಟ್ ಮಾಡಿಲ್ಲ ಅಂತ, ಅಥವಾ ಇಂಥ ಶಾಲೆಯಿಂದ ಮಾಹಿತಿ ನಾವು ಸ್ವೀಕರಿಸಿಲ್ಲ ಅಂತ. ಆ ಟೈಮಲ್ಲಿ ಕೂಡ ಕಾಲ್ ಮಾಡಿ ಅವರಿಗೆ ತಿಳಿಸುವಂಥದ್ದು ವ್ಯವಸ್ಥೆ ಇದೆ. ಸುದೈವ ವಶಾತ್ ಈ ಶಾಲೆಯಿಂದ ಎಲ್ಲ ಮಾಹಿತಿಗಳು ನಮ್ಮ ಕ್ಲಸ್ಟರ್ನಲ್ಲೇ ಫಸ್ಟ್ ಬರ್ತಾ ಇದೆ. ಹಾಗಾಗಿ ಒಂದು ಚಪ್ಪಾಳೆ ಮೂಲಕ ತಿಳಿಸ್ಬೋದು. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಆಕ್ಟಿವ್ ಆಗಿ ಇದ್ದಾರೆ ಅನ್ನೋದು. ಇನ್ನೂ ಒಂದು ನಮ್ಮ ಅಧ್ಯಕ್ಷರು ಹೇಳಿದ ವಿಚಾರ, ಪುರುಷರಿದ್ರೆ ಒಳ್ಳೆಯದು ಅಂತೇಳಿ. ಅದು ಸಹಜ ಅನ್ಸುತ್ತೆ. ಅಂದ್ರೆ ಇಬ್ರು ಇದ್ದಾಗ ಚೆನ್ನಾಗಿರುತ್ತೆ ಅಂತೆ. ಆದ್ರೆ ನಾವು ಗಮನಿಸ್ತಾ ಹೋದ್ರೆ ನಮ್ಮ ತಾಲೂಕಿನಲ್ಲಿ 80% ಲೇಡಿ ಟೀಚರ್ಸ್ಗಳೇ ಇರೋದು ಸರ್. 80% ಲೇಡಿ ಟೀಚರ್ಸ್. ಇನ್ನು ಈಗ ಸುಮಾರು 150 ಜನ ಹೊಸ ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಬಂದಿದ್ದಾರೆ. ಅದರಲ್ಲಿ 7 ಜನ ಮಾತ್ರ ಜೆಂಟ್ಸ್, ಉಳಿದವರೆಲ್ಲ ಲೇಡೀಸ್. ಹಾಗಾಗಿ ಅವರೇ ಬುದ್ಧಿವಂತರು ಅಂತೇಳಿ ಅವರು ಮೆರಿಟ್ ಮೇಲೆ ಅದು ಎಲ್ಲ ಕಾಲಕ್ಕೂ ಶುದ್ಧಪಟ್ಟಿದೆ. ಹಾಗಾಗಿ ಮುಂದೆ ಜೆಂಟ್ಸ್ ಟೀಚರೇ ಇಲ್ದಿರುವಂತ ಸ್ಥಿತಿ ಆದ್ರೂ ಆಗ್ಬಹುದು. ಯಾಕಂದ್ರೆ ಟೀಚಿಂಗ್ ಪ್ರೊಫೆಷನ್ಗೆ ಬರೀ ಬುದ್ಧಿವಂತಿಕೆ ಮಾತ್ರ ಸಾಕಾಗಲ್ಲ, ಸಹನ ಗುಣನೂ ಕೂಡ ಬೇಕಾಗುತ್ತೆ. ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಒಂದು ತಾಳ್ಮೆ, ಪ್ರೀತಿ ಇದೆಲ್ಲವೂ ಅಗತ್ಯ ಆಗುತ್ತೆ. ಅದು ಮುಂದೆ ಒತ್ತಡದ ಜೀವನ ಶೈಲಿಯಲ್ಲಿ ಪುರುಷರಿಗೆ ಅದು ಕಷ್ಟ ಸಾಧ್ಯವಾಗಬಹುದೇನೋ. ಜೆಂಟ್ಸ್ ಟೀಚರ್ ಇಲ್ಲ, ಹಂಗಾಗಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳಾಗತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಶಾಲೆಯಲ್ಲಿ. ಇಲ್ಲಿ ಆದ್ರೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಈ ಒಂದು ಪೆಟ್ ಕೊಡೋದಿರ್ಬೋದು, ನಾವು ಕಣ್ಬಿಟ್ಟು ಹೆದರಿಸೋದಿರ್ಬೋದು, ಇದೆಲ್ಲವೂ ಅದೇ ಏನು
ಕಲಂಗಳಲ್ಲಿ ಬರ್ತಾ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ಕೋಲಿಂದ ಕಟ್ಕೊಟ್ರು ಅದು ತಪ್ಪು, ಕಣ್ಬಿಟ್ಟೆ ಹೆದರಿಸಿದ್ರು ತಪ್ಪು, ಅಥವಾ ಒಬ್ಬ ಮಗುವನ್ನ ಹೊಗಳಿ ಮತ್ತೊಂದು ಮಗುವನ್ನ ನಾವು ಅವನ ಬಗ್ಗೆ ಏನು ಹೊಗಳಿಕೆ ಮಾತಾಡದೇ ಇದ್ರು ತಪ್ಪು, ತುಂಬಾ ಇದಾವೆ. ಆದ್ರೆ ಮಾನವೀಯ ಮೌಲ್ಯಗಳನ್ನ ನಾವು ರೂಢಿಸ್ಕೊಂಡು ಮಕ್ಕಳಲ್ಲೂ ಬೆಳೆಸೋದ್ರ ಮೂಲಕ ನಾವು ಇದನ್ನೆಲ್ಲ ಸರಿ ಮಾಡಬಹುದು ಅಂತ ಹೇಳ್ತಾ, ಇಲಾಖೆಯಿಂದ ಈಗಾಗಲೇ ಅದೇ 5,000 ಅನುದಾನ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ KYC ಮಾಡ್ಕೋಬೇಕು. ಇನ್ನು ಉಳಿದಂತೆ ಕಾಂಪೌಂಡ್ಗೆ ಸಂಬಂಧಪಟ್ಟಂತೆ ಇದು ಶಿಕ್ಷಣ ಇಲಾಖೆ ಮೂಲಕ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತೆ ಸದಸ್ಯರಿಗೆ ಮನವಿ ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಇಲ್ಲಿಗೆ ಭಾಗಶಃ ಕಾಂಪೌಂಡ್ ಏನಿದೆ ಅದು ಪೂರ್ಣ ಕಾಂಪೌಂಡ್ ಆಗಿ ಪರಿವರ್ತನೆ ಆಗುವಂತೆ ತಾವು ಉದ್ಯೋಗ ಖಾತ್ರಿಗಳಲ್ಲಿ ಮಾಡ್ಕೊಡಿ ಅಂತ ನಾವು ವಿನಂತಿಸ್ಕೊತೇವೆ. ಹಾಗೆಯೇ ಕ್ರೀಡಾ ಸಾಮಗ್ರಿಗಳಿಗೆ ಅದೇ ಮಕ್ಕಳ ಸಂಖ್ಯೆ HPS ನಲ್ಲಿ ನಿಮಗೆ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಪ್ರತಿ ವರ್ಷ ಜಿಲ್ಲಾ ಪಂಚಾಯತಿಂದನೇ ಕ್ರೀಡಾ ಸಾಮಗ್ರಿ ಖರೀದಿಗೆ 5,000 ರಿಂದ 10,000 ತನಕ ಅನುದಾನ ಕೊಡ್ತಾರೆ ಮೇಡಮ್. ಅದರಲ್ಲೂ ವಿಶೇಷವಾಗಿ ಏನ್ ಮಾಡ್ತಾರೆ ಅಂದ್ರೆ ಆ ಶಾಲೆಯ ತಂಡ ಏನಾದರೂ ಜಿಲ್ಲಾ ಮಟ್ಟದಲ್ಲೆಲ್ಲ ಸಾಧನೆ ಮಾಡಿದ್ರೆ ಅದನ್ನ ಪರಿಗಣಿಸ್ಕೊಂಡ್ಬಿಟ್ಟು ಅಲ್ಲೇ ಇರೋದು ಕ್ರೀಡಾ ಇಲಾಖೆ ಯೋಜನಾ ಸೇವಾ ಕ್ರೀಡಾ ಇಲಾಖೆ ಇದೆಯಲ್ಲ ಅದ್ರ ವತಿಯಿಂದನೇ ನಿಮ್ಗೆ ಆ ಕ್ರೀಡಾ ಪರಿಕರಗಳನ್ನ ಖರೀದಿ ಮಾಡ್ಲಿಕ್ಕೆ ಹಣ ಸಿಗುತ್ತೆ. ಹಾಗಾಗಿ ಎಷ್ಟು ಮಕ್ಕಳು ಇರ್ಬೇಕು ಸರ್ 6-7ರಲ್ಲಿ ಅಂತಲ್ಲ, ನಿಮ್ದು ಒಂದು ಮಕ್ಕಳ ಮಾನದಂಡ ನೋಡ್ತಾರೆ, ಇನ್ನೊಂದು ನಿಮ್ಮ ಪ್ರೋಗ್ರೆಸ್ ಸ್ಪೋರ್ಟ್ಸ್ ಅಲ್ಲಿ ನಿಮ್ಮ ಪ್ರೋಗ್ರೆಸ್ ಏನಿದೆ ನೋಡ್ಬಿಟ್ಟು ಕ್ರೀಡಾ ಸಾಮಗ್ರಿ ಹೇಳಬೇಕು ಅಂದ್ರೆ ಯಾರು ನಾನು ಹೇಳಿದ್ರೆ ಮಾಡ್ಸೋಣ. ಕ್ರೀಡಾ ಸಾಮಗ್ರಿ ಏನಾದ್ರು ಬೇಕು ಅಂತಿದೆ ಮಾಡಿಸೋ ಅಷ್ಟೇ ಮಾಡ್ತಾ. ವಿಶೇಷವಾಗಿ ಈಗ ವಿದ್ಯಾಂಜಲಿ ಪೋರ್ಟಲ್ ಅಂತೇಳಿ ಮಾಡಿದ್ದಾರೆ. ಅದು ಉದ್ದೇಶ ಇಷ್ಟೇ, ಈ ಶಾಲೆಗಳಲ್ಲಿ ಓದಂಥವ್ರು ಹಿಂದೆ ಹಳೆಯ ವಿದ್ಯಾರ್ಥಿಗಳು ಅಥವಾ ಹಿರಿಯ ವಿದ್ಯಾರ್ಥಿಗಳು ಅಂತ ನಾವೇನು ಪರಿಗಣಿಸ್ತೇವೆ ಅವರಿಂದ ನಾವು ಶಾಲೆಗೆ ದಾನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ, ಅದ್ರ ಜೊತೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಮಾಡಬೇಕು ಅಂತೇಳಿ ಅವರು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತೇಳಿ ತಿಳಿಸಿದೆ. ನೀವು ಆಗುವಂಥ ಎಲ್ಲ ಕಾರ್ಯಕ್ರಮಗಳನ್ನ ಅದರಲ್ಲಿ ಪ್ರೆಸೆಂಟ್ ಮಾಡಿ ಅದು ಕೂಡ ಇಂಪ್ರೆಸ್ ಆಗ್ಬೋದು, ನಮ್ಮ ಶಾಲೆಯಲ್ಲಿ ಹಿಂಗಾಗಿದೆ ಒಂದು ಕಾರ್ಯಕ್ರಮ ಅಂತೇಳಿ. ಯಾಕಂದ್ರೆ ಇವಾಗ ಹೇಳ್ಕೊಂಡ್ರಿ ನಮ್ಮ BO ಯಾವ ಪ್ರತಿಭಾ ಕಾರಂಜಿಗೆ ಹೋದ್ರು ಹೇಳ್ತಾ ಇರೋದು, ಫಸ್ಟ್ ಹೇಳೋದು ಒಂದೇ, ಕಳೆದ ವರ್ಷ ರಾಮಚಂದ್ರಪುರದಲ್ಲಿ ಪ್ರತಿಭಾ ಕಾರಂಜಿ ಮಾಡಿದ್ರು, ಅತ್ಯದ್ಭುತವಾಗಿತ್ತು, ಯಾವ ಮದುವೆ ಮನೆಗೂ ಕಡಿಮೆ ಇಲ್ಲ ಅಂತ. ಹಾಗಾಗಿ ನಾನು ಕಳೆದ ವರ್ಷ ಇಲ್ಲಿ ಜಡ್ಜ್ಮೆಂಟಿಗೆ ಬಂದಿದ್ದೆ, ನಾನು ಕೂಡ ತೀರ್ಪುಗಾರರಾಗಿ ಬಂದಿದ್ದೆ ಇಲ್ಲಿ. ಬೆಳಗಿಂದ ಸಂಜೆವರೆಗೂ ಮಕ್ಕಳ ಕತೆ ಜಡ್ಜ್ಮೆಂಟಿಗೆ ಕೂತಿದ್ದೆ. ಸೊ ನನಗೆ ಇಲ್ಲಿನ ಊಟದ ಆತಿಥ್ಯ, ಇಲ್ಲಿ ವಾತಾವರಣ, ನಿಮ್ದು ಇಲ್ಲಿ ಅದ್ದೂರಿತನ ಕಾಣ್ತಾ ಇದ್ರೆ ಎದುರುಗಡೆ ನಿಸರ್ಗ ರಮಣೀಯವಾಗಿ ಪ್ರಕೃತಿ ಇತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಂದವರೆಲ್ಲ ತುಂಬಾ ಖುಷಿ ಪಟ್ಟರು. ಸೊ ಇಲಾಖೆ ಪರವಾಗಿ ನೀವು ಕಳೆದ ವರ್ಷ ಮಾಡಿದಂಥ ಪ್ರತಿಭಾ ಕಾರಂಜಿಗೆ ಈ ವರ್ಷ ನಾವು ಈ ಸಲ ಪ್ರತಿಭಾ ಕಾರಂಜಿಲೂ ಅದನ್ನ ಹೇಳಿದೀವಿ. ಮತ್ತೊಮ್ಮೆ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ, ಇಲ್ಲಿನ STMC ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ, ಮತ್ತು ಮುಖ್ಯೋಪಾಧ್ಯಾಯರು ಶಿಕ್ಷಕ ವೃಂದದವರಿಗೆ ಮತ್ತು ಪೋಷಕ ವೃಂದದವರಿಗೆ, ವಿಶೇಷವಾಗಿ ವಿದ್ಯಾರ್ಥಿ ವೃಂದದವರಿಗೂ ಕೂಡ ತುಂಬಾ ಶಿಸ್ತಿನಿಂದ ಇರುವಂತ ಮಕ್ಕಳು ಅಂತ ನಾನು ಗಮನಿಸಿದ್ದೀನಿ. ಯಾಕಂದ್ರೆ ಕ್ಲಾಸಿಗೆಲ್ಲ ಅವರಿಗೆ ಅಬ್ಸರ್ವ್ ಮಾಡಿದ್ದೀನಿ. ನಿಮ್ಗೆ ನಾವು ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಇನ್ನು ಉಳಿದಂತೆ ಇಲಾಖೆ ಕೂಡ ತುಂಬಾ ಸ್ಪೀಡ್ ಅಪ್ ಇದೆ, ಮೊದಲಿನ ತರ ಇಲ್ಲ. ಪುಸ್ತಕಗಳು ಯಾವಾಗೋ ಬರೋದು ಅಂತಿಲ್ಲ. ನಿಮ್ಗೀಗ ರಜೆಯಲ್ಲೇ ಪುಸ್ತಕಗಳು ಬಂದ್ಬಿಡುತ್ತೆ, ಜೂನ್ನಲ್ಲೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಕೊರತೆ ಇದ್ದಿದ್ದು ಮತ್ತೆ ಸೆಕೆಂಡ್ ರೌಂಡಲ್ಲಿ ಕೂಡಲೇ ಬರುತ್ತೆ. ಆಮೇಲೆ ಸಮವಸ್ತ್ರಗಳು ಕೂಡ ಅಷ್ಟೇ ಅಡ್ವಾನ್ಸ್ ಆಗಿ ಬರುತ್ತೆ. ಶೂ ಸಾಕ್ಸ್ ಖರೀದಿಗೂ ಕೂಡ ನಿಮ್ಗೆ ಹಣ ಹಾಕ್ತಾರೆ, ನಿಮ್ದೇ ಒಂದು ಕಮಿಟಿ ಮಾಡ್ಕೊಂಡು ಅಧ್ಯಕ್ಷರ ನೇತೃತ್ವದಲ್ಲಿ ನೀವು ಚಪ್ಪಲಿ ಬೇಕೋ ಶೂಸ್ ಬೇಕೋ ಅಂತ ಖರೀದಿ ಮಾಡ್ತೀವಿ. ಇನ್ನು ಈ ವರ್ಷ ನಾವೆಲ್ಲ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶದ ಅಗತ್ಯತೆ ಇದೆ ಅಂತ ಮನಗಂಡ್ಬಿಟ್ಟು ಸರ್ಕಾರ 2 ದಿನ ಮೊಟ್ಟೆ ಕೊಡ್ತಾ ಇತ್ತು. ಅದ್ರ ಜೊತೆಗೆ ಈಗಾಗಲೇ ಟೈಅಪ್ ಮಾಡ್ಕೊಂಡ್ಬಿಟ್ಟು ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಅವರು 1,500 ಕೋಟಿ ಹಣವನ್ನ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಈಗ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ತೀವಿ ನಾವು. ಆ ಮೊಟ್ಟೆಯನ್ನ 4 ದಿನ APF ನವರು ಕೊಡ್ತಾ ಇದ್ದಾರೆ. ಒಟ್ಟು ವಾರದಲ್ಲಿ 6 ದಿನ ಮೊಟ್ಟೆಯನ್ನ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ಆಗಿದೆ. ಹಾಗಾಗಿ ನೀವು ಮಕ್ಕಳಿಗೆ ಮನೇಲಿ ಮೊಟ್ಟೆ ಕೊಡದಿದ್ರು ನಡೀತೀವಿ. ಇದೊಂದು ಗಮನದಲ್ಲಿರಲಿ. ಯಾಕಂದ್ರೆ ಈ ಎಲ್ಲ ಕಾರ್ಯಗಳಲ್ಲಿ ಮೊಟ್ಟೆ ದೊಡ್ಡ ನಾವು ಇಲ್ಲಿ ಚಂದ ಮಾಡಿ ಹೇಳ್ತಾ ಇದೀವಿ. ಒಂದ್ ವೇಳೆ ನಾನು ಇದೇ HM ಮೀಟಿಂಗ್ ಮೊಟ್ಟೆ ಅಂದ್ರೆ ಸಾಕು, ಅಲ್ಲಿ ದೊಡ್ಡ ಚರ್ಚೆಗಳು ಸರ್. ಯಾಕಂದ್ರೆ ಕೊಡ್ತಾ ಇರೋಂಥದ್ದು ಮೊಟ್ಟೆಗೆ 5 ರೂಪಾಯಿ 20 ಪೈಸೆ, 30 ಪೈಸೆ
ಸಾಗಾಣಿಕಾ ವೆಚ್ಚ ಅಂತೇಳಿ, ಮತ್ತು ಅದರಲ್ಲೂ 30 ಪೈಸೆ 20 ಪೈಸೆ ಮೊಟ್ಟೆ ಸುಲಿಲಿಕ್ಕೆ, ಇನ್ನು 30 ಪೈಸೆ ಗ್ಯಾಸಿಗೆ. 6 ರೂಪಾಯಿ ಆಗ್ತದೆ. 6 ರೂಪಾಯಿ ಆಗುತ್ತೆ. ಆದ್ರೆ ಮೊಟ್ಟೆ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ 7 ರೂಪಾಯಿ, ಅದೇ ಸಂಪೆಕಟ್ಟೆಗೆ ಹೋದ್ರೆ 7 ರೂಪಾಯಿ ಬೀಳುತ್ತೆ ಮೊಟ್ಟೆ. ಅದೇ ಇಲ್ಲಿ 7 ರೂಪಾಯಿ, ಇಲ್ಲಿ 7 ರೂಪಾಯಿ. ಅದೇ ಸಂಪೆಕಟ್ಟೆ ಕ್ಲಸ್ಟಿಗೆ ಹೋದ್ರೆ 7 ರೂಪಾಯಿ. 520 ಪ್ಲಸ್ 520 ಪ್ಲಸ್ 30 ಪ್ಲಸ್ 30. ಹಾಗಾಗಿ ಈ ವಿಷಯದಲ್ಲಿ ಕೂಡ STMC ಅವರು ನಡವಳಿಕೆಯನ್ನು ತೋರಿಸ್ತಾ ಇದ್ದೀವಿ. ಕೆಲವೊಂದು ಶಾಲೆಗಳ ಅಭಿಪ್ರಾಯ ವ್ಯಕ್ತವಾಯಿತು. ನೀವು ಹೇಳಿದ್ರಿ ಸರಿ, ನಾನು ಉದ್ದೇಶ ಕೆಲವು ಟೈಮ್ ಮೊಟ್ಟೆ ರೇಟ್ ಕಡಿಮೆ ಆಗುತ್ತಲ್ಲ, ಅವಾಗ 4 ರೂಪಾಯಿ ಕೊಡ್ತಾವಾಗ ಬರಲ್ಲ ಸರ್. ಬಂದ್ರೆ 6 ರೂಪಾಯಿ ಬರ್ಬೋದು. 6 ರೂಪಾಯಿ ಬಂದ್ರೆ ಅಲ್ಲಿಂದ ಅಲ್ಲಿಗೆ ಆಯ್ತು, ಪರವಾಗಿಲ್ಲ. ಈಗ ಹೆಚ್ಚಾದಾಗ ಏನ್ ಮಾಡ್ಬೇಕು, ಅದು ಒಂದಿನ ಮೇಂಟೈನ್ ಮಾಡ್ಬೋದು, 6 ದಿನ. ಆಮೇಲೆ ಈಗ ಮೊಟ್ಟೆ ನಾವು ಯಾವಾಗ ಸಪ್ಲೈ ಇಲ್ಲ, ಇವರೇ ಖರೀದಿ ಮಾಡ್ಬೇಕು ಹಣ ಇವರಿಗೆ. ಆತರ ಈಗ ಅದಕ್ಕೆ ಅಭಿಪ್ರಾಯವಾಗಿ ವ್ಯಕ್ತಪಡಿಸಿದ್ರೆ ನೀವು ದಾಖಲಿಸ್ಕೋಬಹುದು ಅಂತ ನಾನು ಈ ವಿಷಯ ಪ್ರಸ್ತಾಪ ಮಾಡ್ತಾ ಇರೋದು. ನಮ್ಮ ಇಲ್ಲಿ ಸೇರಿರುವಂತವ್ರು ಹೌದು ನಮ್ಮ ಟೀಚರ್ಗೆ ಕಷ್ಟ ಆಗ್ತಿದೆ ಈ ಮೊಟ್ಟೆಯಿಂದ ಅಂತ ಹೇಳಿದ್ರೆ ಅದನ್ನು ಅವ್ರು ದಾಖಲಿಸ್ಕೋಬಹುದೇನೋ ಅಂತ. ಯಾಕಂದ್ರೆ ಅವರೆಲ್ಲ ಬಂದು ನನಗೆ ಅಲ್ಲಿ ಈಗ ಎಷ್ಟು ಕೊಡ್ತಾ ಇದ್ದಾರೆ, 6 ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ 7 ರೂಪಾಯಿ 8 ರೂಪಾಯಿ ಇದೆ. ಮಧ್ಯದಲ್ಲಿ ಇರ್ತಕ್ಕಂಥ ಅನ್ನವನ್ನು ಒಂದು ಹಾಳಾಗಿರೋ 30ರಲ್ಲಿ 3-4 ಮೊಟ್ಟೆ ಒಡೆದೋಗಿರ್ತವೆ, ಹಾಳಾಗಿರ್ತವೆ. ಮನೆ ಹಾಗೆ ಅಂದ್ರೆ ಬೇಯಿಸುವಷ್ಟೊತ್ತಿಗೆ 4 ಪಟ್ಟ ಒಡೆದೋಗಿದ ಮೊಟ್ಟೆ ತಗೊಳ್ಳಲ್ಲ ಹುಡುಗರು. ಆಮೇಲೆ ಹಾಳಾಗಿರ್ತವೆ, ಸವಾಲುಗಳಿದೆ. ಆದ್ರೆ ಏನಂದ್ರೆ ಇದನ್ನ ನಾವು ನಮ್ಮ ಶಾಲೆ ಮಕ್ಕಳು ಅನ್ನೋ ಒಂದು ಪ್ರೀತಿಯಿಂದ ನಾವು ಅಲ್ಲ, ಹೊಡೆದು 3 ಮೊಟ್ಟೆ ಹೊಡೆದೋದ್ರೆ ಅದನ್ನ ನೀವು ತಿನ್ಬೋದು. ಅದ್ರ ಬಗ್ಗೆ ನಾವೀಗಾಗಲೇ ಅಕ್ಷರದಾಸೋಹದ ಸಹಾಯಕ ನಿರ್ದೇಶಕರಿಗೆ ಕೂಡ ಒಂದು ಗೂಗಲ್ ಮೀಟ್ ಮಾಡಿ ಒಂದು ಮಾಹಿತಿ ನೀಡಿ ಅಂತ ಹೇಳಿದ್ವಿ. ಈಗ ಖರೀದಿ ಪ್ರಕ್ರಿಯೆ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಅವರು ಕೋಲಾರದಲ್ಲಿ ಏನ್ ಪೌಲ್ಟ್ರಿ ಇದೆ ಅಲ್ಲಿ 400 ರೂಪಾಯಿ ಮೊಟ್ಟೆ ನಿಗದಿ ಆಗತ್ತಲ್ಲ, ಅದರ ಆಧಾರದ ಮೇಲೆ ಅವರು ನಿಗದಿ ಮಾಡಿದ್ದಂತೆ. ಬಟ್ ಈ ವಿಷಯ ಈಗಾಗಲೇ ಮೇಲಂತಕ್ಕೆ ಹೋಗಿದೆ. ಬಟ್ ನೀವು ಕೂಡ ಇಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಿದ್ರೆ ಅವರು ವರದಿ ಕಳಿಸಿದ್ರೆ ಅದು ಸ್ವಲ್ಪ ಪ್ರಯೋಜನಕ್ಕೆ ಬರ್ಬೋದೇನೋ. ಹಾಗಾಗಿ ನನ್ನ ಹತ್ರ ಮೀಟಿಂಗ್ ಅಲ್ಲಿ ನೀವು ಎಷ್ಟೇ ಹೇಳಿದ್ರು ನಾನು ಕೇಳಿಸ್ಕೊಂಡು ಅಲ್ಲೇ ಬಿಡ್ಬೋದು, ಬಿಟ್ರೆ ಅದಕ್ಕೆ ಯಾವುದೇ ಪರಿಹಾರ ಸಿಗಲ್ಲ. ಹಾಗಾಗಿ ಇಂಥ ವರದಿಗಳನ್ನ ಇಲ್ಲಿ ನಾವು ಹೇಳೋದ್ರ ಮೂಲಕ ನಿಮ್ಮ ಪೋಷಕರನ್ನ ನೀವು ಇಂಥ ಟೈಮಲ್ಲಿ ಸದ್ಬಳಕೆ ಮಾಡ್ಕೋಬೇಕು. ಇಂಥದ್ದು ಹೇಳಿ ಅಂತ ಹೇಳಿದ್ರೆ ಅವರು ನಿಮ್ಮ ಪರವಾಗಿ ಇದ್ದಾರಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಅದನ್ನು ದಾಖಲಿಸಿ. ಹಾಗೆ ನೀವು ದಾಖಲಿಸಿದ ವರದಿ ಸರ್ಕಾರಕ್ಕೆ ಹೋಗೋದ್ರಿಂದ ನೇರವಾಗಿ ಅಲ್ಲಿ ಅದರ ಬಗ್ಗೆ ಚರ್ಚೆಗಳಾಗಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಇನ್ನು ಉಳಿದಂತೆ ಉತ್ತಮವಾದ ವ್ಯವಸ್ಥೆ ಈ ಶಾಲೆಯಲ್ಲಿದೆ. ಏನಾದರೂ ನಿಮ್ಮ ಅಗತ್ಯತೆಗಳಿದ್ರೆ ಮತ್ತೆ ನಾವು ಅದನ್ನು ನೀವು ಪೋಷಕರಾಗಿ ನೀವು ಹೇಳಿದ್ರೆ ನಾನು ಅದನ್ನು ದಾಖಲಿಸ್ಕೋಬಹುದು ಅಂತ ತಿಳಿಸ್ತಾ ಅವಕಾಶ ಮಾಡಿಕೊಟ್ಟಿದ್ದೇನೆ. ಸರ್ಕಾರದ ವಿಧಿ ನಿಯಮಗಳನ್ನು ತಿಳಿಸಿದಂತಹ ಶ್ರೀಯುತ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ನಾಗಕೃಷ್ಣ ಸರ್ ಅವರಿಗೆ ಧನ್ಯವಾದಗಳು. ಈಗ SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಒಂದು ಅಭಿಪ್ರಾಯವನ್ನು ಮಂಡಿಸಬೇಕು. ಸದಸ್ಯರು ಸಾಮಾಜಿಕ ಪರಿಶೋಧನೆ ಈ ಒಂದು ಶಾಲೆಯಲ್ಲಿ ನಡೆಯುತ್ತಿದೆ. ತೋಟಗಾರಿಕೆ ಇಲಾಖೆ ನೋಡಲಾಧಿಕಾರಿಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಹಾಗೂ ನಮ್ಮ CRP ಅಧ್ಯಕ್ಷರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೇ ಹಾಗೂ ನಮ್ಮ ಮತದಾರರು ಮತ್ತು SDMC ಪೋಷಕರು, ಕ್ಷಮೆ ಇರಲಿ. ಇಲ್ಲಿ ನಮ್ಮಲ್ಲಿ ಒಂದು ಭದ್ರಾವತಿಯಿಂದ ನಿಂತಿದ್ದು ಅದೇನೋ ಕಿರುಕುಳ ಕೇಸಿಗೆ ಒಳಪಟ್ಟಿದ್ದಾರೆ. ಪೊಲೀಸ್ ಬಂದಿದ್ದಾರೆ. ನಾನು ನಮ್ಮ SDMC ಅಧ್ಯಕ್ಷರು ಫೋನ್ ಮಾಡಿದಾಗ ಹೇಳಿದೆ. ಆದರೂ ನಾನು ಇಷ್ಟು ಒಳಗೆ ಹೋಗಬೇಕಿತ್ತು, ಅದನ್ನು ಸಮಸ್ಯೆ ಆಗಿ ಮನೆ ಖಾಲಿ ಮಾಡ್ತಿದ್ದಾರಂತೆ. ಅವರು ಗಂಡ ಹೆಂಡತಿ ಸಮಸ್ಯೆ ಹಾಗೆ ಪದೇ ಬಂದು ಹೊರಗೆ ಹೋಗಿದ್ದೀನಿ. ಅದು ಕ್ಷಮೆ ಇರಲಿ. ಹಾಗೆ ನಾವು ಮುಖ್ಯವಾಗಿ ಶಾಲೆ ಅಭಿವೃದ್ಧಿ, ಶಾಲೆ ಪ್ರತಿಯೊಂದು ಇಲಾಖೆಯವರು ಮತ್ತು ಸಚಿವರು ಬಿಡಿಸ್ಬಿಟ್ಟು ಹೇಳಿದ್ದಾರೆ. ನಮ್ಮ ಕರ್ತವ್ಯ
ನಾವೊಂದು ಹತ್ತಿರದಲ್ಲಿ ನೋಡಿದಾಗ ನಮಗೆ ಈ ಶಾಲೆ ಬಗ್ಗೆ ತುಂಬ ಗೌರವ ಇದೆ. ಹಾಗೆಯೇ ನಮ್ಮ ಶಾಲೆಯ ಕರ್ತವ್ಯ ನಮ್ಗೆ ಏನಪ್ಪ ಅಂದರೆ ಒಂದು ಕಡೆ ಶಿಕ್ಷಕರ ಆಗಿರ್ಬೋದು, ಇನ್ನೊಂದು ಕಡೆ SDMC ಅವರಾಗಿರ್ಬೋದು, ಇನ್ನೊಂದು ಕಡೆ ನಾವು ಗ್ರಾಮ ಪಂಚಾಯತಿಗಳಾಗಿರ್ಬೋದು, ಇನ್ನೊಂದು ಕಡೆ ಮಕ್ಕಳಾಗಿರ್ಬೋದು. ಮಕ್ಕಳು ಹೇಗೆ 4 ಕಂಬನೋ, ಈ 4 ಕಂಬ ನಮ್ಮ ಕೆಲಸಗಳು ಏನಿರ್ತದೆ ಅಂದರೆ ನಿತ್ಯ ಶಿಕ್ಷಕರದ್ದು ಏನು ಸಮಸ್ಯೆ ಇಲ್ಲ, ಇಲ್ಲಿ ಬಿಸಿ ಊಟದ ಸಮಸ್ಯೆ ಇಲ್ಲ, CRP ಅವರು ಬಿಡಿಸಿ ಹೇಳಿದ್ರು ಒಳ್ಳೆ ಕಾರ್ಯಕ್ರಮ ಮಾಡ್ತಿದೆ. ನಮ್ಮಲ್ಲಿ ಒಂದು ಕೊರತೆ ಇದೆ, ಏನು ಅಂತ ಕೇಳಿದ್ರೆ ಈಗ ಗ್ರಾಮ ಪಂಚಾಯತಿಲಿ ಸರ್ಕಾರದ ಆದೇಶ ಪ್ರಕಾರ ನಾವು ನೇರವಾಗಿ ಆಯ್ಕೆ ಮಾಡೋಂಗಿಲ್ಲ. ಆವಾಗ ನೀವು ಒಂದು SDMC ಅವ್ರು ಬಂದು ಒಂದು ಬಲವಾದ ಒಂದು ಪೆಟ್ಟನ್ನು ಅಂದರೆ ಗ್ರಾಮ ಸಭೆ ವಾಟ್ಸಪ್ಗಳಲ್ಲಿ ಬಂದು ನಮಗೆ ನೀವು ಬಿಗಿವಾಗಿ ಜನರ ಮುಂದೆ ಹಿಡ್ಕೊಂಡಾಗ ನಾವು ಅವಾಗ ಒಂದು ಏನಾದರೂ ಒಂದು ಈಗ ನೋಡಿ 10 ಲಕ್ಷ ರೂಪಾಯಿ ಬಂದಿದೆ ನಮಗೀಗ ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮ ಭಾಗಕ್ಕೆ. ನಾವು ಅದನ್ನು ಎನರ್ಜಿ ಕಾರ್ಡ್ ಮೇಲೆ ತಗೋಬೇಕು. ಅವಾಗ ನಾವೇನು ಮಾಡ್ತೀವಿ ಅಂದರೆ ಆ ಶಾಲೆಯವ್ರು ಏನು ಕೊಟ್ಟಿಲ್ಲ, ಈ ಶಾಲೆಯವ್ರು ಅಂದರೆ ನೀವು ಕೊಟ್ಟಿರ್ತೀರಿ, ಸಮಯದ ತಕ್ಕ ಕೊಟ್ಟಿರಲ್ಲ. ಕಳೆದ ವರ್ಷ ಕೊಟ್ಟರೆ ಈ ವರ್ಷ ಕೊಡಲ್ಲ, ನಾವು ಈ ವರ್ಷ ಆದ್ಯತೆ ಮೇಲೆ ಕೊಟ್ಬಿಡ್ತೀವಿ. ಹಾಗೆ ನಮ್ಮ ಗ್ರಾಮದಲ್ಲಿ 4 ಶಾಲೆ ಬರ್ತವೆ, ನಿಮ್ಗೆ ಗೊತ್ತಿದೆ. ಒಂದು ಕೇಳಿ 4 ಶಾಲೆ ಬರ್ತವೆ. ಈಗ ಈ ಹೈಸ್ಕೂಲು ನಮಗೆ ಬರುತ್ತೆ ರಾಮಚಂದ್ರಪುರಕ್ಕೆ, ಈಗ ಅಲ್ಲಿ ಹೈಸ್ಕೂಲ್ ಅರ್ಧ ಹೈಸ್ಕೂಲ್ ನಮಗೆ ಬರುತ್ತೆ. ಈಗ ಮೊನ್ನೆ 16,000 ಅಧ್ಯಕ್ಷರೇ 16,500 ರೂಪಾಯಿ ಬಿಲ್ ಕೊಟ್ಟಿದ್ದಾರೆ. ಈಗ ಬೇಲಿ ಕಂಬ ಮತ್ತೆ ಬೇಲಿಯನ್ನು ಹಾಕ್ಯಾರ, ಅಂದರೆ ಬಾಟ್ಲಿ ಚೂರೆಲ್ಲ ಬೀಳ್ತಿತ್ತು ಅಂತ, ಅದು ಬರುತ್ತೆ ನಮಗೆ. ಉರ್ದು ಶಾಲೆ ಬರುತ್ತೆ. ಹೀಗೆ ನೀವು ನಮ್ಮ ಜೊತೆಗೆ ಸದಾ ಇರ್ರಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ. ಹಾಗೆ ಮತ್ತೆ ಶಾಲೆ ಅಭಿವೃದ್ಧಿ ಬಗ್ಗೆ ಮುಖ್ಯವಾಗಿ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಒಂದು ಪ್ರತಿ ತಿಂಗಳು ಮಾಡ್ತಿದ್ರೆ SDMC ಮೀಟಿಂಗ್ ಮಾಡ್ತಿದ್ವಿ. ಆದರೂ ಡೈಲಿ ನಿತ್ಯ ನಾವು ಒಂದೊಂದು ಅಕ್ಷರ, ಈಗ ನಮ್ಮ SDMC ಅಧ್ಯಕ್ಷಗಳು ನಾವು ಕೂಡ ಸಹಕಾರ ಮಾಡ್ತೀವಿ. ನಮ್ಮ ಜವಾಬ್ದಾರಿ ಸಹಕಾರ ಮಾಡೋಣ. 1 ರೂಪಾಯಿ 2 ರೂಪಾಯಿ ಒಂದೊಂದು ಅಕ್ಷರ ಬಿಡಿಸಿ. ಇಂಗ್ಲೀಷ್ ಕಲಿಕೆಗೆ ಬಗ್ಗೆ ಒಂಚೂರು ಗಮನ ಕೊಡಿ. ಈಗ ನೋಡಿ ನಮ್ಮ ಸರ್ ಹೇಳೋದು 10 ಲಕ್ಷ ಅಂತ. ಹೌದು, ನೀವು PUC ವರೆಗೆ ಹೋದಲ್ಲ 10 ಲಕ್ಷ ಅಲ್ಲ, ನೀವು SLC ತಗನೆ 10 ಲಕ್ಷ ಆಗತ್ತೆ ನೀವು ಪ್ರೈವೇಟ್ ಬಿಟ್ಬಿಟ್ರೆ. ಈಗ ನನಗೂ 5 ಹೆಣ್ಮಕ್ಳಿದ್ದಾರೆ, ಒಂದು LLB ಓದ್ತಿದೆ, ಒಂದು ಡಿಗ್ರಿ ಫೈನಲ್ ಆಗಿದೆ, ಆಯಿತಾ. ಇನ್ನೊಬ್ರು ನರ್ಸಿಂಗ್ ಕೋರ್ಸ್ ಮಾಡ್ತಿದೆ. ಈಗ ಕೋಟಾದಲ್ಲಿ 1,15,000 ರೂಪಾಯಿ ಒಂದು ವರ್ಷಕ್ಕೆ ಕಟ್ಟಬೇಕು. ಆಮೇಲೆ ಬಾಕಿದೆಲ್ಲ ಕಟ್ಟಿಬಿಟ್ಟು ಬರೀ ಒಂದು ವರ್ಷಕ್ಕೆ 1,15,000. ಇನ್ನೊಬ್ರು ನಮ್ಮದು ಈ ಶಿವಮೊಗ್ಗದಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂತ, ಅದಕ್ಕೂ ಕೂಡ 45,000 ರೂಪಾಯಿ ಕೋರ್ಸಿಗೆ, ಊಟದ ಬಿಟ್ಟು ಹಾಸ್ಟೆಲ್ ಬಿಟ್ಟು. ಹೀಗೆ ಪ್ರತಿ ಹಂತದಲ್ಲೂ ನಾವು ಪ್ರೈವೇಟ್ ಸಿಕ್ಕತ್ತೆ, ಅಲ್ಲಿ BPL ಕಾರ್ಡು APL ಕಾರ್ಡು ಅನ್ನೋ ಚಿಂತನೆಗಳನ್ನು ಬಿಟ್ಟು ಈಗ ನಮ್ಮ ಉರ್ದು ಶಾಲೆಯಿಂದಾನೇ 5ನೇ ತರಗತಿ ಮೇಡಮ್ ಅವರೇ ಅವ್ರಿಗೆ ಗೊತ್ತಿದೆ. ಉರ್ದು ಶಾಲೆಯಲ್ಲಿ 5ನೇ ತರಗತಿ ಓದಿ, ಕನ್ನಡ SLC ಓದಿ, ಫಸ್ಟ್ ಸೆಕೆಂಡ್ ಮತ್ತು ಇದರಲ್ಲಿ ಓದಿ ನನ್ನ ಮಕ್ಕಳು ಹೋಗಿದ್ದಾರೆ. ನಾವು ಯಾಕೆ 5ನೇ ತರಗತಿ ಉರ್ದು ಕಲ್ತಿದ್ದೀವಿ ಅಂದರೆ ಮಾತೃಭಾಷೆ ಜೊತೆಗೆ ಕನ್ನಡ ಭಾಷೆನೂ ಬರುತ್ತೆ ಅಂತ ಅರ್ಥ ಆಯ್ತಾ. ಸಣ್ಣ ಮಕ್ಕಳಿಗೆ ನಾವು ಸ್ಟಾರ್ಟಿಂಗಲ್ಲ ಮಾತೃಭಾಷೆ ಕಲಿಬೇಕು. ಅದು ಮಾತೃಭಾಷೆ ನಿಮ್ಗೆ ಕನ್ನಡ ಆಗಿದೆ, ನಾವು ಮುಸ್ಲಿಂ ಆಗಿರೋದ್ರಿಂದ ಉರ್ದುನ ಲ್ಯಾಂಗ್ವೇಜ್ ಬರಲಿ ಅನ್ನೋದ್ರ ಬಗ್ಗೆ, ಅಂದರೆ ಕಲಿಕೆಯಲ್ಲಿ ಬರಲಿ, ಒಂದೇ ಸಲ ಕನ್ನಡ ಶಾಲೆಗೆ ಹೋದ್ರೆ ಆಗಲ್ಲ ಅಂತ. ಈ ಥರ ನಮ್ಮ ಉರ್ದು ಶಾಲೆಯಲ್ಲಿ 7 ಮಕ್ಕಳಿದ್ದಾರೆ. ಒಂದು ಕಾಲದಲ್ಲಿ 24-30 ಮಕ್ಕಳಿದ್ರು. ಪ್ರೈಮರಿ ಟೀಚರ್ ಅವರೆಲ್ಲ ಡ್ಯೂಟಿ ಮಾಡೋದು. ನಾವು ಹೇಳೋದು ಉತ್ತಮ ಸ್ಥಾನಕ್ಕೆ ಹೋಗಿದ್ದಾರೆ. ಈಗ ಇಲ್ಲಿನ ಪ್ರತಿಯೊಂದು ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಹೈದರಾಬಾದಲ್ಲಿ ನಮ್ಮ ಶಾಂತಾರಾಮ ಅವರೆಲ್ಲ ತುಂಬ ಇದಾಗಿದ್ದಾರೆ. ಹಾಗೆ ನಾವು ಹಾಗೆ ನಾವು ಈ ಪ್ರೈವೇಟ್ ಶಾಲೆಯಲ್ಲಿ ಏನು ಸಿಗುತ್ತೆ ಅಂತ ಕೇಳಿದ್ರೆ ಅದನ್ನ ನೀವೇ ತಗೋಬಹುದು. ಈಗ CRP ಅವರು ಹೇಳೋದು ಡೈಲಿ ನಿತ್ಯ 12 ಗಂಟೆಗೆ ನಾನು ಕೇಳಿದ್ರು ಒಂದು ಇದು ಇಂಥ ಸಿಗುತ್ತೆ ನಮಗೆ. ಅದು ತಾವು ಕೂಡ SDMC ಅವರು ವಾರಕ್ಕೊಮ್ಮೆ ಬಂದ್ಬಿಟ್ಟು ನಮ್ಮ ಮಗು ಏನು ಮಾಡ್ತಿದ್ದೆ ಮೇಡಮ್ ಅಂದರೆ ಡೈಲಿ ನಿತ್ಯ ಅದನ್ನು ವಿಚಾರ ಮಾಡಬೇಕು. ಯಾಕೆಂದರೆ ಈಗ ಅದು ನನಗೂ ಗೊತ್ತಿದ್ದಿಲ್ಲ, ಕೆಲವು ನಾವು ಗೊತ್ತು ಮಾಡ್ಕೋಬೇಕಾಗತ್ತೆ. ಈಗ ಏನು ನಮ್ಮ ಡಿಗ್ರಿ ಓದ್ತಾ ಇದ್ದಾರೆ ನಮ್ಮ ಮಗು, ಅದರ ಜೊತೆಗೆ ನಾನು ಅಲ್ಲಿ ಮಧ್ಯಾಹ್ನ ಬಿಟ್ಟಿದ್ದೆ, ಅಂದರೆ ಶಾಲೆಗೆ ನೀವು ಕಲಿಸುವಂತ. ಆ ಮಕ್ಕಳದ್ದು ಏನು ಪರಿಸ್ಥಿತಿ ಆಗಿರ್ತಾರೆ ಅಂತ ನಾವು ಸ್ವಲ್ಪ ಗಂಭೀರವಾಗಿ ನಾವು ಪೋಷಕರು, ಈಗ ಶಿಕ್ಷಕರು ಬಸ್ಸಲ್ಲಿ ಬಂದಿಲ್ಲ, ಲೇಟ್ ಆಯ್ತು, ಇವೆಲ್ಲ ಅವ್ರೇನೋ ಪಾಪ ಬರ್ತಾರೆ, ಕಷ್ಟಪಟ್ಟು ಬರ್ತಾರೆ. ಮಲ್ನಾಡು ಬೈದು ಇಲ್ಲಿ ಲೇಡೀಸಿಗೆ 1.5 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಂದು ಇಳಿಯೋಕ್ಕೆ. ಜೆಂಟ್ಸ್ ಬೇಕು ಅಂದರೆ ಜೆಂಟ್ಸ್ ಇಟ್ಟಕ್ಕೆ ಹೋಗೋಕ್ಕೆ ಲೇಡೀಸಿಗೆ ಆಗಲ್ಲ ಒಂದೊಂದ್ಸಲಿ. ಹಾಗಾಗಿ ಅಲ್ಲಲ್ಲಿ ಇರೋದು ಇದನ್ನು ಹಾಕಿದ್ದಾರೆ ಬಿಯೋರು. ನಮ್ಮ ಕೆಲಸ ಏನಪ್ಪ ಅಂದರೆ ನಾವು ಅವ್ರ ಜೊತೆಗೆ ಸಹಕಾರ ಕೊಟ್ಟು ಹೀಗೆಲ್ಲ ಮೇಡಮ್ ಆಗಲ್ಲ ಮೇಡಮ್ ಅಂತ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಯಾವುದೇ ಇದರಲ್ಲಿ ಕೊರತೆ ಇಲ್ಲ. ಈಗ 10 ಲಕ್ಷ ರೂಪಾಯಿ ಇದೆ, ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ಮೇಡಮ್ ಅವರು ಇದ್ದಾರೆ ಸದಸ್ಯರು. 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಕಾಂಪೌಂಡರ್ನ ನಾವು ಪಟ್ಟಿ ಮಾಡಿ ಮೇಡಮ್, ಆಯಿತಾ. ತಾವು
ಪಟ್ಟಿ ಮಾಡಿಸಿ 1.5 ಲಕ್ಷ ರೂಪಾಯಿನ ಏನ ಅಧ್ಯಕ್ಷರೇ ಮಾಡೋಣಲ್ವಾ ಮಾಡಿಸ್ತೀವಿ. ನೀವೊಂದು ಕೊಡಿ ಆಯ್ತಾ? ಇಲ್ಲ ಅದು ಮುಗಿದೋಗಿತ್ತು ಈಗ ಕಾಲದಲ್ಲ ಮಾತು ಮುಗಿಸ್ತೀನಿ. ಇವತ್ತು ನಮಾಜ್ ಇದೆ ನನಗೆ. ಕಾಂಪೌಂಡಿನ ವ್ಯವಸ್ಥೆ ಕೊಡ್ತೇವೆ ಎಂದು ಭರವಸೆ ನೀಡಿದಂತ ಶ್ರೀಯುತ ಆದಿಲ್ ಸರ್ ಅವರು ಹಾಗೂ ನಮ್ಮ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ಆದಿಲ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಅವರು ತುರ್ತು ಕಾರ್ಯದ ನಿಮಿತ್ತ ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಈ ಒಂದು ಸಾಮಾಜಿಕ ಪರಿಶೋಧನೆ ಸಮಗ್ರ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ STMC ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ್ ಶೆಟ್ರೆ, ಅವರ ಅಧ್ಯಕ್ಷರು, ತೋಟಗಾರಿಕೆ ಇಲಾಖೆಯ ತೆರಿಗೆ ಸಭೆಯವರೇ, STMC ಅಧ್ಯಕ್ಷರೇ, ಆದಿಲ್ ಸಾಹೇಬ್ರೆ, ಸಾಹೇಬರು, ಪಾರ್ವತಿಯವರೇ, ನಮ್ಮ ನಾಗೇಶ್ ಅವರೇ, CRP ನಾಗಭೂಷಣ್ ಅವರೇ, ಮಾಸ್ಟರ್ ಮೇಡಮ್ ಟೀಚರ್ ಅವರೇ, ಉತ್ತಮವಾಗಿ ನಮ್ಮ ಅವರಿಗೆ ಮುಟ್ಟಿಸ್ತಕ್ಕಂಥ ದೇವೇಂದ್ರಪ್ಪನವರೇ, ಯಾಕೆ ನಾನು ಕೇಳಲ್ಲ ಅಂತ ಕೇಳಿದ್ದೀನಿ, ಸುಮಾರು ಕೇಳಿದ್ದೀನಿ. ಹಾಗಾಗಿ ಭಾಳ ಚೆನ್ನಾಗಿ ಮಾಡಿದ್ರು. ಅವ್ರು ಮುಡಿಸ್ಕೊಂಡು ಮುಗಿದವ್ರು ಮತ್ತು ಅದ್ಭುತವಾಗಿ ಮುಡಿಸ್ತಾರೆ. ಅವರು ಎಳೆಯಾಗಿ ಬಿಡಿಸಿ ಹೇಳ್ದಾಗ ಬಹುಶಃ ಮನಸ್ಸಿಗೆ ಆಡುತ್ತದೆ. ಎಲ್ಲ STMC ಅವರೇ ವಿಶೇಷವಾಗಿ ಎಲ್ಲ ಶಿಕ್ಷಕರೇ ಕೊರತೆಗಳ ಬಗ್ಗೆ ಭಾಳ ಮಾತಾಡಿದ್ವಿ. ನಿರಂತರ ಬಹುಶಃ ಅವತ್ತು ದೇಶ ನಮಗೆ ಇದು ಶುರುವಾದ್ರಿಂದ ನಮ್ಮ ಕೊರತೆಗಳು ಇದ್ದೇ ಇರುತ್ತೆ. ಒಂದು ಮಾತಿದೆ, ವಿದ್ಯೆ ಕಲಿಸದ ಸಂದೆ ಬುದ್ಧಿ ಕೊಡದ ಗುರು ಶುದ್ಧವೇ ಇರು ಅಂತ ಹೇಳಿ. ಏನೇ ಇರಲಿ, ನಾವು ಮಕ್ಕಳ ಎತ್ತಾಗಿದೆ ಅವಕ್ಕೆ ಒಂದು ವಿದ್ಯೆ ಕೊಟ್ಟು ಒಂದು ಸನ್ಮಾನ ಕೊಂಡೊಯ್ದು ತದನಂತರದಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಅದು ನಮ್ಮ ಕರ್ತವ್ಯ. ಇದೇ ತಪ್ಪಾಗುತ್ತೆ. ಸಂವಿಧಾನ ಕೂಡ ಅದನ್ನೇ ಫಂಡಮೆಂಟಲ್ ರೈಟ್ಸ್ ಹೇಳಿದೆ. ಮಗು ಇವತ್ತು ಶಿಕ್ಷಣ ಕೊಡೋದು ನಮ್ಮ ದೊಡ್ಡ ನಾನು ಶಿಕ್ಷಣ ಕೊಡೋದ್ರ ಮೇಲೆ ಕೇಸ್ ಹಾಕ್ಬೋದು. ಆ ಥರದ ಕಾನೂನುಗಳು ಆಗಿದ್ದಾರೆ. ಏನು ನಮ್ಮ ನಡವಳಿಗಳೇ ಇದು ಕಾನೂನ ಪಾರ್ಪಟ ಆಗಿದೆ, ಅದನ್ನೇ ಅವ್ರು ಹೇಳಿದ್ದಾರೆ. ಹಾಗಾಗಿ ಭಾಳ ಒಂದು ಉತ್ತಮ ಶಾಲೆ ಇದು. ನೀನು ನೋಡಿದವಾಗ ಭಾಳ ಹೆಸರುವಾಸಿ, ಐತಿಹಾಸಿಕ ಕೂಡ ಒಳ್ಳೆ ಹೆಸರಿರ್ತಕ್ಕಂಥ ಶಾಲೆ ಇದು. ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಬಿಡಿ. ನಾವು ನಾನಾ ಥರ ಕೆಮಿಟಿ ಇರುತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರೆ ವಿದ್ಯಾಭ್ಯಾಸಕ್ಕೆ ಮಕ್ಕಳು. ಮೊದಲೆಲ್ಲ 4-5 ಮಕ್ಕಳು, ಈಗ 1-7 ಮಕ್ಕಳು, ಈಗ ಒಂದೇ ಜಾಸ್ತಿ. ನಾನಾ ಥರ ಸಮಸ್ಯೆಗಿರ್ತವೆ. ಕೆಲವರು ಹೊರಗಡೆ ಕಲಿಸಿರ್ಬೋದು, ಬೇರೆ ವಿಷಯ. ಆದರೂ ನಾವು 4 ಮಕ್ಕಳಿರಲಿ, ಆ ಮಗುವಿನ ಒಂದು ಒಳ್ಳೆ ಬೆಳೆಸಿ ವಿದ್ಯಾಭ್ಯಾಸ ಕೊಟ್ಟು ಒಂದು ರಾಷ್ಟ್ರದ ಅಥವಾ ದೇಶಕ್ಕೆ ಏನಾದ್ರು ಕೊಡ್ತಾ ಕೊಟ್ಟರೆ ಅದಕ್ಕಿಂತ ದೊಡ್ಡ ಹೆಮ್ಮೆ ಮತ್ತೊಂದಿಲ್ಲ. ಶಿಕ್ಷಕರಿಗೂ ದೊಡ್ಡ ಹೆಮ್ಮೆ ಇಲ್ಲ. ಯಾಕೆಂದರೆ ಓದೋರು ದೊಡ್ಡದಾಗ್ತಾ ಇರ್ತಿಲ್ಲ. ಬೇರೆ ಶಾಲೆ ಓದೋರು ಇವತ್ತು ಬೇರೆ ಏನೋ ಆಗಲಿ ಇರ್ತಕ್ಕಂಥ ನಾವು ಕಂಡಿದ್ದೀವಿ. ಈ ಶಾಲೆ ಓದೋರು ದೊಡ್ಡ ಹುದ್ದೆ ಹೋಗಿದ್ದು ಕಂಡಿದ್ದೀವಿ. ಹಾಗಾಗಿ ಏನು ವಿಷಯ ಅಲ್ಲ, ಎಷ್ಟೇ ಮಕ್ಕಳಿದೆ. ಯಾಕೆಂದರೆ ಮಕ್ಕಳಾಗದೆ ಒಂದು ದೊಡ್ಡದು ವಿಶೇಷ ಇವತ್ತು. ಯಾಕೆಂದರೆ ಹಿಂದೆಲ್ಲ ಆಗ್ತಿದೆ, ಇವತ್ತು ಮಕ್ಕಳೇ ಆಗಲ್ಲ. ಇವತ್ತೆಲ್ಲ ಬೆಂಗಳೂರು ಅಂತ ಊರಿಗೆ ಹೋದಾಗ 10-20 ಕಿಲೋಮೀಟರ್ ಒಂದು IM ಸೆಟ್ ಇತ್ತು. ಇವತ್ತು 1 ಕಿಲೋಮೀಟರ್ ಒಂದು IM ಸೆಟ್. ಮಕ್ಕಳ ದೊಡ್ಡ ಇಲ್ಲ, ಅಷ್ಟು ಸಮಸ್ಯೆ ಆಗಿದೆ. ಮಕ್ಕಳು ಅದೇ ದೊಡ್ಡ ಸಮಸ್ಯೆ ಆಗಿದೆ. ಅದರಲ್ಲಿ ನಮಗೆ ದೇವರು ಮಕ್ಕಳು ಕೊಡಿದರೆ ಅವರೊಂದು ವಿದ್ಯಾವಂತವಾಗಿ ಮಾಡೋ ಕರ್ತವ್ಯ ಇರುತ್ತೆ. ಮಾಡೋಣ. ಕೊರತೆಗಳು ಎಷ್ಟೇ ಇರಲಿ, ಕೊರತೆಗಳು ಶ್ರೀಮಂತರಿಗೆ ಬರಲ್ಲ, ಇಲ್ಲಿ ದೊರೆಯೇ ಬರೋದು. ಶ್ರೀಮಂತ ಅಲ್ಲೇ ಇರ್ತಾನೆ, ಮುಂದೆ ಜಡತ್ವ ಅದು. ಆದರೆ ಒಬ್ಬ ಬಡವನಿಗೆ ಮತ್ತೊಬ್ಬರಿಗೆ ಅದು ಅಭಿವೃದ್ಧಿಯ ಒಂದು ಇದು ಚಾಲೆಂಜ್. ಸ್ವತಂತ್ರ ಹೇಗೆ ಕೊಡೋದು ಮತ್ತು ಸ್ವತಂತ್ರ ಇದ್ದರೆ ಸ್ವತಂತ್ರ ಹೋರಾಟ ಮಾಡ್ತಾರೆ. ಸ್ವತಂತ್ರ ಇದ್ದಕ್ಕೆ ಹೋರಾಟ ಕೊಡ್ತೀವಿ. ಅವಾಗೆಲ್ಲ ಒಂದೇ ಗುರಿ, ಸ್ವತಂತ್ರ ಗಳಿಸ್ಬೇಕು ಅಂತ ಸ್ವತಂತ್ರ ಬಂತು. ಶ್ರೀಮಂತ ದುಡ್ಡಿದ್ದವನಿಗೆ ದುಡ್ಡು ಮಾಡೋಕೆ ಹೋಗ್ತಾನವ. ಹಾಗೆ ಒಂಥರ ನೀವು ನೋಡಿ ಸುತ್ತಮುತ್ತ ನೋಡಿ ಶ್ರೀಮಂತ ಹಾಗೆ ಇದ್ದಾರೆ. ಆದರೆ ಬೇರೆಯವ್ರು ಎಷ್ಟು ಮೇಲೆ ಬಂದಿದ್ದಾರೆ ಹೆಮ್ಮೆ ಆಗುತ್ತೆ ಸಮಾಜ ಮಾಡೋದಾಗ. ಇವನಪ್ಪ ಎಷ್ಟು ಹೆಂಗಿದ್ದ, ಮತ್ತೆ ಹೆಂಗಿದೆ, ಇವತ್ತು ಹೆಂಗಿದ್ದಾನೆ. ಆ ಥರದಲ್ಲಿ ಕೊರತೆಗಳು ಬಗ್ಗೆ ನಾವು ಪುಸ್ತಕದ್ದು ನಾವು ಅಭ್ಯಾಸ ಮಾಡ್ಕೊಂಡು ಬರ್ತದೆ. ಈಗ ಶಾಲೆ ಬಗ್ಗೆ ಮಾತಾಡುವಾಗ ಭಾಳಷ್ಟು ವಿಷಯಗಳನ್ನ ಹೇಳಿದರು. ನಮ್ಮ ಪಂಚಾಯತ್ ವತಿಯಿಂದ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ ಹೇಳಿದ್ದಾರೆ. ನೀವು ಒಂದು ಪಟ್ಟಿ ಮಾಡಿ ಶಾಲೆಗೆ ಏನಾಗಬೇಕು ಏನು ಅಂತೇಳಿ ಅದನ್ನು ನಮ್ಮ ಇದರಲ್ಲಿ ಆಗ್ತಕ್ಕಂಥ ನಾವು ಮಾಡ್ತೀವಿ. ಆದ್ದರಿಂದ ನಾವು ತಾಲೂಕು ಪಂಚಾಯತಿ ಅಥವಾ ಶಾಸಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಣ್ಣ ಪುಟ್ಟ ಕ್ರೀಡಾ ಸಾಮಗ್ರಿಗಳನ್ನ ನಾವು ಕೊಡ್ಬೋದು, ಇಲ್ಲಿ ನಾವು ಮಾಡ್ಬೋದು. ದೊಡ್ಡದನ್ನ ಮಾಡೋಣ. ಇಲ್ಲ ನಾವು ಕಾರಗಡಿ ಶಾಲೆಗೆ 3 ರೂಮ್ ಕೊಡ್ತೀವಿ. ಸುಮಾರು 55 ಲಕ್ಷ ರೂಪಾಯಿ ಅದನ್ನು ಮಾಡಿಸ್ತೀವಿ. ಅದರ ಶಾಲೆ ಪುಣ್ಯ ಶಾಲೆ ಅತ್ಯಂತ ಅದ್ಭುತವಾಗಿ ಮಾಡಿದ್ದೀವಿ. ಎಲ್ಲ ಮುಗಿದಿದೆ. ಈಗ ಎಷ್ಟಿದೆ ಬರೋದು ದುಡ್ಡೆಲ್ಲ ಎಲ್ಲ ಕೆಲಸಗಳು ಮುಗಿದಿವೆ. ನಮಗೆ ಒಂದು ಆದ್ಯತೆಗಳು ಮಾಡ್ತೀವಿ ಅಂತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಯಾಕೆಂದರೆ ಶಾಲೆಗಳು ನಿಜವಾಗಲೂ ಒಂದು ದೇವಸ್ಥಾನಗಳಿದ್ದಾಗಿ. ಒಂದು ಥರದಲ್ಲಿ ಬಂದಾಗ ನಾವು ಒಂದು ಸ್ವತಂತ್ರ ಜನರ ಸಪೋರ್ಟ್ ಏನಿಲ್ಲ. ನಾವೇ ಮಾಡೋದು, ಅವ್ರು ಯಾರು ಮಾಡೋದಲ್ಲ. ಏನು ಬೇಕು ನೋಡಿ, ಒಂದು ಶಾಲೆ ಇರುತ್ತೆ.
ಒಂದವರ ಆಗ್ತಾ ಬರ್ತಾರೆ ತಿರುಪತಿ ಹಾಕಿದ್ದಾರೆ ಅವರು 10 ವರ್ಷಕ್ಕೆ ಅನ್ಸೋದು ಆ ರೂಮ್ ಮಾಡ್ಬೇಕು ಸುಮಾರು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡೋದು ಸುಮಾರು ನಾನು ಹೇಳ್ತಾನೆ ಇದ್ದೆ 10 ವರ್ಷದಿಂದ ಹಿಂಗೆ ಮಾಡ್ಬೇಕು ಸುಮಾರು ಹಿಂಗೆ ಆ ದೃಷ್ಟಿಗೆ ಆ 3 ರೂಮ್ ಬಂದು ಬರೋದಲ್ಲ ಹೆಂಗೆ ಅವ್ರ ದೃಷ್ಟಿಗೆ ಬಂದು ನೋಡಿ ರಿಟೈರ್ ಆಗುತ್ತೆ ಆ ಥರದ ಸ್ವಲ್ಪ ಬೆನ್ನು ಹತ್ಬೇಕು ನೀವು ಕೆಲಸ ಆಗಿ ಯಾಕಾಗಲ್ಲ ಹಾಗೆ ಆಗಿದೆ ಸ್ವತಂತ್ರ ಮಾತಾಡ್ತೇನೆ ಸ್ವತಂತ್ರ ಬಂದಾಗಿನ ಒಂದು ಅವಲೋಕನ ಮಾಡುವಾಗ ನಾವು ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಸರ ಇದ್ವಿ, ಅದ್ಭುತವಾಗಿರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಇತ್ತು, ಅದ್ಭುತವಾಗಿರ್ತಕ್ಕಂಥ ಸಾಮರಸ್ಯ ಇತ್ತು, ಅದ್ಭುತವಾಗಿರ್ತಕ್ಕಂಥ ಒಂದು ಕರ್ತವ್ಯ ಪಾಲನೆ ವ್ಯವಸ್ಥೆ ಇತ್ತು. ಬಟ್ ಅದನ್ನೆಲ್ಲ ಕಳ್ಕೊಂಡಿದ್ದೀವಿ ನಾವೀಗ. ಪರಿಸರ ಬಂದಾಗ ನಾವು ಇವತ್ತು ಪ್ಲಾಸ್ಟಿಕ್ಗಳನ್ನು ಹಾಕದೆ ಮರ ಕಡಿಯೋದು ನಮ್ಮ ಕೆಲಸ, ಪ್ಲಾಸ್ಟಿಕ್ ಹಾಕೋದು ನಮ್ಮ ಕೆಲಸ. ಆದ್ರೆ ಅವತ್ತಿನ ಕಾಲದಲ್ಲಿ ನಾವು ಪರಿಸರ ಪೂಜೆ ಮಾಡ್ತಿದ್ದೀವಿ, ಗಿಡಗಳು ನಡ್ತಾ ಇದ್ದೀವಿ. ಬಟ್ ಇವತ್ತೆಲ್ಲ ಹೋಗಿದೆ. ಅಂದ್ರೆ 30 ಕೋಟಿ ಇತ್ತು, 140 ಕೋಟಿ ಆಗಿದೆ. ಅಗತ್ಯ ಇದೆ ಬಿಡಿ. ಬಟ್ ಟಿಶ್ಯೂ ಪೇಪರ್ಗೆ 27,000 ಮರ ಕಡಿದು ಮನೆ ಓದ್ವಿ. ಇನ್ನೊಂದು ಮನೆ ಕಟ್ಟಕ್ಕೆ ಎಷ್ಟು ಲಕ್ಷ ಮರ ಕಡಿತೀವಿ. ಅಂದ್ರೆ ಈ ತರದ ಮಕ್ಕಳಲ್ಲಿ ಜಾಗೃತಿ, ಪರಿಸರ ಬಗ್ಗೆ ಮಕ್ಕಳು ಜಾಗೃತಿ ಮಾಡಬೇಕು. ಮತ್ತು ಕುಟುಂಬ ವ್ಯವಸ್ಥೆ ನಮ್ಮ ಹತ್ರ ಅದ್ಭುತವಾಗಿದ್ದ ಕುಟುಂಬ ವ್ಯವಸ್ಥೆ ಇತ್ತು. ಒಂದು ದೊಡ್ಡ ವಿಶ್ವವಿದ್ಯಾಲಯ ಕುಟುಂಬ ಅವಾಗ ಅಪ್ಪ ಅಜ್ಜ ಅಮ್ಮ ಇವ ಅಂತೇಳಿ ಮಕ್ಕಳಿಗೆ ನೀವು ಕಲಿಸಲೇ ಮಾಡಿತ್ತು. ಮಕ್ಕಳು ಅವತ್ತೇ ಕಲ್ತ್ಬಿಡ್ತಿದ್ವಿ. ಸಾಮಾಜಿಕ ಮೌಲ್ಯಗಳ ಜೀವನ ಮೌಲ್ಯಗಳ ಮಕ್ಕಳು ಅವತ್ತೇ ಮನೆ ಕಲ್ತ್ಬಿಡ್ತೀವಿ ಯಾವ ಮಾತಾಡ್ಬೇಕು ಅಂತೇಳಿ. ಇವತ್ತು ಹಾಗಿಲ್ಲ. ಇವತ್ತು ಅಪ್ಪ ಅಮ್ಮ ಅಂದ್ರೆ ದುಡಿಮೆ ಒತ್ತಡ, ಮನೆಗೆ ಎಲ್ಲೂ ಕಲ್ಸಕ್ಕಾಗಲ್ಲ. ಹಾಗಾಗಿ ಶಾಲೆಗಳ ಮೇಲೆ ಒತ್ತಡ ಜಾಸ್ತಿ ಸ್ವಲ್ಪ. ಹಾಗಾಗಿ ಪೋಷಕರು ಸ್ವಲ್ಪ ಶಾಲೆಗೆ ಹೆಚ್ಚು ಮಕ್ಕಳು ಕಳಿಸೋದಷ್ಟೇ ಅಲ್ಲ, ಸ್ವಲ್ಪ ನಮ್ಮ ಸಾಹೇಬ್ ಹೇಳ್ದಂಗೆ ಶಾಲೆಗೆ ಬರಬೇಕು. ನೀವು ಅವಾಗ ಮಕ್ಕಳು ಏನು ಮಾಡುತ್ತೆ, ಒಳ್ಳೆ ತಂದ್ರೆ ಹೋಗ್ತಿದ್ಯಾ, ಮನೆಗೆ ಯಾವ ಥರ ಭಾಷೆ ಬಳಸುತ್ತೆ, ಈಗ ಫೋನ್ ನೋಡುತ್ತಾ ಮತ್ತೊಂದು ನೋಡುತ್ತಾ ಅಂತ ಒಂದು ನೀವು ಹೇಳಿ ಕೇಳೋದ ಟೀಚರ್ ಹೇಳಿ ಚೆನ್ನಾಗಿ ಕೇಳಿಸ್ಬೋದು. ಹಾಗಾಗಿ ಆ ಥರದ ಶಿಕ್ಷಕರ ಜೊತೆ ನಿರಂತರವಾಗಿ ಸಂಪರ್ಕ ಇಡೋದು ಒಂದು ಕರ್ತವ್ಯ. ಮಕ್ಕಳು ಮಾಡಿ ಮುಗಿಯಲ್ಲ ಆ ಕೆಲಸ. ಆ ಮಗುವನ್ನು ಒಂದು ಸಂಸ್ಕಾರ ಅಂತ ಮಾಡಿ ಒಂದು ಶಿಲೆಯನ್ನು, ಒಂದು ಬಂಡೆಯನ್ನು ಶಿಲೆ ಮಾಡಿ ಮೂರ್ತಿ ಮಾಡೋದು ಕರ್ತವ್ಯ ಆಗುತ್ತೆ. ಅದಕ್ಕೆ ಸಮುದಾಯ, ಶಿಕ್ಷಣ ಎಲ್ಲವೂ ಸೇರ್ಕೋಬೇಕಾಗುತ್ತೆ. ಆ ಥರದಲ್ಲಿ ಹೆಚ್ಚು ಮಾಡಿ. ಯಾಕೆಂದರೆ ನಾವು ಒಳ್ಳೆ ಕುಟುಂಬ ವ್ಯವಸ್ಥೆ ಕಳ್ಕೊಂಡಿದ್ದೀವಿ. ಜೊತೆಗೆ ಸಾಮರಸ್ಯ ಒಂದು ಕಳ್ಕೊಂಡಿದ್ದೀವಿ ನಾವು ಇತ್ತೀಚಿನ ದಿನಗಳಲ್ಲಿ. ಒಳ್ಳೆ ಸಾಮರಸ್ಯ ಸಾಮಾಜಿಕವಾಗಿತ್ತು. ಅವ ಇವ ಅಂತೇಳಿ ಎಷ್ಟು ಅಕ್ಕಪಕ್ಕ ಮನೆ ಅಂತಿತ್ತು. ನಮ್ಗೆ ಯಾರು ಬೇಡ ಅಂದರೆ ನಾನಾ ಕಾರಣ ಇರೋದು ಬಿಡಿ, ಬೇರೆ ವಿಷಯ ಇರುತ್ತೆ. ಒಳ್ಳೆ ಸೌಹಾರ್ದತೆ ಸಮಾಜದಲ್ಲಿ ಅದು ಇಲ್ಲ, ಅದನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಆಮೇಲೆ ಒಳ್ಳೆ ಕರ್ತವ್ಯಗಳು ಮತ್ತು ಹಕ್ಕುಗಳ ಬಗ್ಗೆ ಮಾತಾಡೋದು ಬಂದಾಗ ಅದು ಅಷ್ಟು ಕರ್ತವ್ಯಗಳು ಮರ್ತೋಗಿದೆ. ನಾವು ಆಮೇಲೆ ಕಾನೂನು ಮಾಡ್ತೀವಿ, ನಾವೇ ಕಾನೂನು ಬಿಡ್ತೀವಿ. ಆ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥ ಕಲ್ಕೊಂಡಿದ್ದೀವಿ. ಅದ್ರೂ ಕೂಡ ಮಕ್ಕಳಿಗೆ ಶಾಲೆಗಳು ಕಲಿಸ್ತಕ್ಕಂಥದ್ದು ಪಠ್ಯದ ಜೊತೆಗೆ ಇದೆಲ್ಲ ಹೇಳ್ಕೊಡ್ಬೇಕಾಗುತ್ತದೆ. ಹಾಗಾಗಿ ನಾನಾ ಥರದಗಳು ನಾವು ಹಳತನ್ನೆಲ್ಲ ಮರೆತು ಹೊಸದ ಕಡೆ ಹೋಗ್ತಾ ಇದ್ದೀವಿ. ಆಧುನಿಕ ಹೋರಾಟದಲ್ಲಿ ಒಳ್ಳೊಳ್ಳೆ ಮೌಲ್ಯಗಳನ್ನು ಕಳ್ಕೊಂತ ಇದ್ದೀವಿ. ಅತಿ ಶಾಲೆಗಳೇ ಅದನ್ನು ಮೂಲ ಆಗಬೇಕು, ಅದನ್ನು ಕಲಿಸ್ಕೊಡ್ತದೆ ಅಂತ ಹೇಳ್ತಾ ಎಲ್ಲ ಮಾಡೋಣ. ಒಂದು ಒಳ್ಳೆಯ ಶಾಲೆಯನ್ನು ನಿರ್ಮಾಣ ಮಾಡಿಬಿಟ್ಟು ನಾವಿರ್ತೀವಿ, ನಮ್ಮ ಪಂಚಾಯತಿ ಇರುತ್ತೆ. ಹೇಳ್ದಂಗೆ ನಮ್ಮ ಟೀಚರ್ಗಳು ನಾವೇನೋ ಒಂದು ಇರಬೇಕು ಅಂತ ಉದ್ದೇಶ ಬೇರೆ ಇದೆ. ಅದು ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತಲ್ಲ, ಹಾಗೆ ಹೇಳ್ತಿಲ್ಲ. ನೀವು ಅದ್ಭುತವಾಗಿ ಕೆಲಸ ಮಾಡ್ತೀವಿ ಎಲ್ಲವನ್ನು ಬಿಟ್ಟು STMCಗೆ ಬಂದು ಅಧ್ಯಕ್ಷಿಗೆ ಬಂದು ಎಷ್ಟು ಹೇಳೋಕ್ಕಾಗತ್ತೆ, ಪಾಪ ಏನು ಮಾಡೋಕ್ಕಾಗತ್ತೆ, ಅದು ಬರೀ ಹೋಗಿ ಮಾಡ್ರಿ ಅಂತ ದವಾಸಕ್ಕಾಗುತ್ತೆ. ನಿಮ್ಗೆ ಹೇಳೋಕೆ ಹೆಚ್ಚಿಗೆ ಆಗಲ್ಲ. ಸಮಸ್ಯೆಗಳಿದ್ದಾಗ ಈ ಬೇರೆ ಗೊತ್ತಾಗುತ್ತಾಗಲ್ಲ. ನಾನು ಹೇಳೋದು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ನೀವು ಲಿಮಿಟ್ ಮಾಡಿದ್ದೀನಿ, ನೀವು ಭಾಷೆ ಲೋಕಲ್ ಇದ್ದೀರಿ, ನಿಮಗೂ ಹೆಸರು ಇಟ್ಬಿಡಿ. ನಾವು ಕೆಲಸ ಶಾಲೆ ಚೆನ್ನಾಗಿ ಮಾಡಿಸ್ಬೇಕು, ಯಾವ ಶಾಲೆಗಿಂತ ಕಡೆ ಬೀಳಬಾರ್ದು, ನಾವು ಪ್ರತಿಭಾ ಕಾರ್ಯ ಮಾಡ್ಬೇಕು, ನಾವು ಬಂದು ಮಾಡಬೇಕು. ಆ ಚಾಲೆಂಜ್ ಇರುತ್ತೆ, ಆ ಚಾಲೆಂಜ್ ತಗೊಂಡು ಮಾಡಿದ್ದೀರಿ ನೀವು. ಅದ್ರ ಬಗ್ಗೆ ಏನು ಇದೇ ಇಲ್ಲ. ಅದು ನಾವು ಹೇಳಿದ ವಿಷಯ ಬೇರೆ ಇನ್ನು ಸಮಾಜ. ಯಾಕೆಂದರೆ ಶಿಕ್ಷಕ ಸಮಾಜಕ್ಕೂ ಮತ್ತು ವ್ಯವಸ್ಥೆಗೂ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಹಾಗಾಗಿ ಆ ದೃಷ್ಟಿ ನಾನು ಹೇಳಿರ್ತೀನಿ ಅಷ್ಟೇ. ಬಿಟ್ಟರೆ ಹಿಂದೆಲ್ಲ ನೋಡಿ, ಹಿಂದೆ ನಮ್ಮ ಕಾಲದಲ್ಲಿ ನಾವು ಇದೇ ಓದಿತ್ತು, ಹೇಳಕ್ ಮಾಡ್ದದ್ದು. ನಾನು 3 ವರ್ಷ 77 ಇಸ್ವಿಯಿಂದ 77, 78, 3 ವರ್ಷ ಇದೇ ಶಾಲೆಯಲ್ಲಿ ಅಲ್ಲೇ ನಡ್ಕೊಂಬಂದು ಬರ್ತಿದ್ದೇವೆ. ಇಲ್ಲೇ ಇದ್ವಿ. ಹೈ ವಿದ್ಯಾರ್ಥಿಗಳು ಕೂಡ ಆಗಿದ್ದೆ. ನಾವು ಓದ್ತು ಎಲ್ಲ ಚೆನ್ನಾಗಿದೆ ಅಂತಲೇ ಇತ್ತು. ತುಂಬ ಜನ ಇರ್ತಿದ್ವಿ ಅವಾಗ, ತುಂಬ ಜನ ಇರ್ತಿತ್ತು. ಮೇಷ್ಟ್ರು ಇತ್ತು. ಅವಾಗೆಲ್ಲ ಟೀಚರ್ ಒಂದು ಹೆದರಿಕೆ. ಮನೆಗೆಲ್ಲ ಬರೋ ಟೀಚರ್ ಅವಾಗೆಲ್ಲ ಹೊಡ್ಕೊಳ್ಳೋರು. ಮೇಷ್ಟ್ರು ಹೊಡಿತಿದ್ರು, ವ್ಯವಸ್ಥೆ ಇತ್ತು. ಮನೇಲಿ ಹೋಗಿ ಮೇಷ್ಟ್ರಿಗೆ ದೊಡ್ಡ ಭಯೋತ್ಪಾದಕ. ಹಾಗಾಗಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ. ಏನಂದ್ರೆ ಮಕ್ಕಳ ಮನಸ್ಸನ್ನು ಅರಳಿಸ್ತಕ್ಕಂಥ ಒಂದು ವ್ಯವಸ್ಥೆ, ಹೃದಯ ಶಿಕ್ಷಣದ ಉದ್ದೇಶನೇ ಮಕ್ಕಳ ಮಗುವನ್ನ ಅರಳಿಸ್ತಕ್ಕಂಥದ್ದು. ತನ್ನ ಮೂಲಕ ಅದು ಒಂದು ವಿಶ್ವಮಾನವ ಮಾಡೋದು ಅಂತ ಹೇಳಿ ಕವಿವಾಣಿ ಹೇಳ್ದಂಗೆ, ಏನಾದವಾಗ ಮೊದಲು ಮಾನವನಾಗು ಅಂತ ಹೇಳಿ ಆ ಮಾನವನಾಗ ಮಾಡ್ತಕ್ಕಂಥ ಕೆಲಸಕ್ಕೆ ಆ ಕೈಂಕರ್ಯದಲ್ಲಿ ನಾವು ಪಂಚಾಯತಿ ಇರುತ್ತೆ, ನಾವು ಇರ್ತೀವಿ, ವ್ಯವಸ್ಥೆ ಇರುತ್ತೆ. ಅದು ನೀವು ಶಿಕ್ಷಕರು ಅದ್ರ ಬಗ್ಗೆ ಏನು ಬೇಕು ಅಂತೇಳಿ ನಮಗೆ ಕೊಟ್ಟರೆ ನಾವು ಮಾಡ್ತೀವಿ. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಮರ್ಥಕರು ಇದ್ದಾರೆ. ಅವ್ರಿಗೆ ಗೊತ್ತಿರಲ್ಲ, ದುಡ್ಡು ಜಾಸ್ತಿ ಇದೆ, ಏನು ಮಾಡೋಕೆ ಗೊತ್ತಿಲ್ಲ. ಈ ಥರದ ಒಂದು ನೀವು ಕಲ್ಪನೆ ಕೊಟ್ಟಾವಲ್ಲ, ನಮ್ಮ ಮಗು ಹಿಂಗಾಗುತ್ತೆ ಸರ್, ಹಿಂಗಾಗುತ್ತೆ ಅಂತ ಹೇಳೋದು ಸ್ವಲ್ಪ ಕೊಡಿ. ಅದು ಆ ಥರದಲ್ಲಿ ಒಂದು ಹೊಸ ಪರಿಪಾಠ ಶುರು ಮಾಡೋಣ. ಒಂದು ವ್ಯಾಸಗಳು ಮಾಡಿ ಆ ಥರ ಕಲೆಕ್ಷನ್ ಮಾಡಿ ಒಂದು ಫಂಡ್ ಮಾಡಿ ಹೊಸ ಜನ ಮಾಡಬೇಕಾದ್ರೆ ಟೀಚರ್ ಅಂತ ಕಾರಣ ಇಂಗ್ಲೀಷ್ ಕಲ್ಸೋಣ ಅಂತ ಮಾಡೋಣ. ಬಟ್ ಏನು ನೀವು ಮನ್ಸು ಮಾಡೋದು, STMC ಅವರು ಟೀಚರ್ ಮನ್ಸು ಮಾಡಿದ್ರೆ ನಾವು ಅದಕ್ಕೆ ಸದಾ ಇರ್ತೀವಿ ಅಂತ ಹೇಳ್ತಾ ಅವಕಾಶ ಕೊಡಿ. ಧನ್ಯವಾದ. ಉತ್ತಮ ಮಕ್ಕಳನ್ನು ನಿರ್ಮಾಣ ಮಾಡಲು ಪೋಷಕರ ಹಾಗೂ ಶಿಕ್ಷಕರ
ಒಂಟಿ ಅಂತೆ ಅವರು ಸಹಕಾರ ಯಾವಾಗಲೂ ಬೇಕಂತ ಹೇಳಿದ ಹಾಗೂ ನಿಮ್ಮೊಂದಿಗೆ ನಾವು ಯಾವಾಗಲೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ ಶ್ರೀಯುತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಾತುಗಳು ಉಳಿಯೋಲ್ಲ ಈ ಕಡೆ ಹೋಗ್ಬಿಡ್ತವೆ, ಕೆಲಸಗಳು ಮಾತ್ರ ಉಳಿಯೋದು. ಹಾಗಾಗಿ ಕೆಲಸಗಳು ಮಾಡಿ ನಾವಿರ್ತೀವಿ ಅಷ್ಟೇ. ಈ ಮಾತುಗಳ ಹೋಗ್ಬಿಡ್ತಾರೆ. ಸುಬ್ಬಣ್ಣನವರಿಗೆ ಧನ್ಯವಾದಗಳು. ಅವ್ರು ಹೇಳಿದ್ರು ಜೆಂಟ್ಸ್ ಡೇ ಬಂದ ನನಗೆ ಯಾಕಂದ್ರೆ ಗೊತ್ತಿದೆ, ಯಾಕಂದ್ರೆ ಶಾಲಾ ಅವಧಿ ನಂತರ ನಾವು ಇಲ್ಲಿ ಯಾರ ಜೊತೆಗೂ ಮಿಂದಳಕ್ಕಾಗಲ್ಲ, ಜೊತೆಗೆ ನಮ್ಮ ಸಮಸ್ಯೆ ಅಂದ್ರೆ ಶಾಲೆನ ಸಮಸ್ಯೆಗಳನ್ನ ಎಲ್ಲರ ಜೊತೆ ಮಿಂದಳಕ್ಕಾಗಲ್ಲ ಅಂತ ಗೊತ್ತಾಯ್ತು. ಆದ್ರೂ ಆ ಸಮಸ್ಯೆಗಳು ಶಾಲಾ ಅವಧಿಯಿಂದ ಸ್ವಲ್ಪ ಇದಾದ್ರೆ ಅನುಕೂಲ ಆಗುತ್ತೆ ಅಂತ ಆ ಒಂದು ರೀತಿಯಲ್ಲಿ ಹೇಳಿದ್ ಬಿಟ್ರೆ ಬೇರೆ ಯಾವುದೇ ಅಭಿಪ್ರಾಯ ಅಲ್ಲ. ಈಗ ಸಮಸ್ಯೆ ನಮಗೆ ಕೊಟ್ಬಿಡಿ. ರಾಜೇಶ್ವರ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಈ ಒಂದು ಕೊಟ್ಟಿ ನಿಮಗೆ ಪಂಚಾಯತಿಯಿಂದ ನೋಡಿ ಒಂದು ಪಟ್ಟಿ ಮಾಡಿ ಕರೆಕ್ಟ್ ಆಗಿ ಅಂತ ಹೇಳಿ ಏನಾದ್ರು ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಈ ಸಭೆಯ ಅಧ್ಯಕ್ಷರಾದ ಶ್ರೀಯುತ ವೆಂಕಟಸುಬ್ಬ ನಾಯ್ಕ ಸರ್ ಅವರು ಎರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಹಾಗೂ ಆಕ್ಚುಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಮಗೂ ಮತ್ತು ನಾಗೇಶ್ವರ ಅವರು ಎರಡನೇ ಲೆಕ್ಕ ಪರಿಶೋಧನೆ ಸಭೆ. ಲೆಕ್ಕ ಪರಿಶೋಧನೆ ಸಭೆ ಅನ್ನೋದಕ್ಕಿಂತ ಅಲ್ಲಿ ನಮಗೆ ಸಿಕ್ಕ ವಾತಾವರಣ ಬೇರೆ. ಲೆಕ್ಕ ಪರಿಶೋಧನೆ ಅನ್ನೋದನ್ನ ಇದ್ದಷ್ಟೇ, ಬಟ್ ಇದರಿಂದ ನಮಗೆ ಏನು ಕಂಡು ಬಂದ ಸಂಶಯ ಏನಪ್ಪ ಅಂದರೆ ಅಲ್ಲಿ ಶಾಲೆ ವಾತಾವರಣ, ಇನ್ವಾಲ್ವ್ಮೆಂಟು, ಶಿಕ್ಷಕರು ಯಾವ ರೀತಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದ್ದಾರೆ, ಆಮೇಲೆ ಶಿಕ್ಷಕರು ಆ ಸ್ಕೂಲಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅದೊಂದು ಪ್ರಮುಖವಾಗಿ ಕಂಡು ಬಂದಿತ್ತು. ಆಮೇಲೆ ಸರ್ಕಾರದ ರೂಪುರೇಷೆಗಳು ಮತ್ತು ಪ್ಯಾರಾಮೀಟರ್ಸ್ ನಾನು ಸರ್ ಓದಬೇಕಾದ್ರೆ ಗಮನಿಸಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಇವತ್ತಿನ ಚಾಲ್ತಿ ಕಾಲಕ್ಕೆ ಬೇಕು, ಯಾಕಂದರೆ ವ್ಯವಸ್ಥೆ ಎಷ್ಟು ಬಿಗಿ ಇರುತ್ತೋ ಅಷ್ಟೇ ಇದು ಕೂಡ ವ್ಯವಸ್ಥೆನೂ ಕೂಡ ಬಿಗಿರುತ್ತೆ ನಿಜ. ಪ್ಯಾರಾಮೀಟರ್ಸ್ ನೋಡಿದೆ, ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲೆ ಅಭಿವೃದ್ಧಿ ಆಗಿದೆ, ಅದು ಮುಖ್ಯ. ಆಮೇಲೆ ಸರ್ ಹೇಳಿದಂಗೆ ವಿದ್ಯಾರ್ಥಿಗಳನ್ನ ನಾವು ಅವರ ಮುಂದಿನ ಜೀವನಕ್ಕೆ ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದು ಎಲ್ಲರೂ ಟೀಮ್ ವರ್ಕ್. ಅದು ನಾಟ್ ಓನ್ಲಿ ಶಿಕ್ಷಕರು ಮಾತ್ರ ಅಲ್ಲ, ಶಿಕ್ಷಕರು SDLC ತಂಡ ಪ್ಲಸ್ ಪೋಷಕರ ತಂಡ, ಶಾಲೆ ಎಲ್ಲೂ ಕೂಡ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆಗಳು ಸರಿ ಹೇಳಿದಂಗೆ ಸ್ವತಂತ್ರ ಬಂದಾಗಿಂದಲೂ ಪೂರ್ವಕಾಲದಿಂದಲೂ ಕೂಡ ಸಮಸ್ಯೆಗಳು ಇದ್ದೇ ಇದೆ. ಸಮಸ್ಯೆಗೆ ಪರಿಹಾರ ಇಲ್ಲ. ಸಮಸ್ಯೆಗೆ ಪರಿಹಾರ ಇದೆ ಅಂದರೆ ನಾವೇ ಅದನ್ನ ಒಂದು ವ್ಯವಸ್ಥೆ ಮಾಡ್ತೀವಿ. ಯಾಕಂದರೆ ಈಗಿನ ವ್ಯವಸ್ಥೆ ಹಾಲಿ ಇದೆ. ಅನುದಾನಗಳು, ಬೇರೆ ಬೇರೆ ಕಾನೂನು ಸುವ್ಯವಸ್ಥೆಗಳು ಬಿಗಿ ಇರೋದ್ರಿಂದ, ಅನುದಾನಗಳ ಸಮಸ್ಯೆ ಇರೋದ್ರಿಂದ ಬಹಳಷ್ಟು ಕಷ್ಟ. ಹೀಗಾಗಿ ಸ್ಥಳೀಯ ದಾನಿಗಳು, ಹಳೆಯ ವಿದ್ಯಾರ್ಥಿಗಳು ಅವರ ಒಂದು ಸಹಕಾರವನ್ನು ಪಡೆದು ಕುರಿತು ಬೇಸಿಕ್ಕಿಗೆ ಏನು ಬೇಕೋ ಅದನ್ನು ನಾವು ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖ ವಿಚಾರ. ಬಹಳಷ್ಟು ವಿಚಾರಗಳು ಖುಷಿ ಆಯಿತು, ಬಹಳಷ್ಟು ವಿಚಾರಗಳು ಚರ್ಚೆ ಆಯಿತು. ಏನಾದರೂ ತುರ್ತು ಸೇವೆಗಳಿಗೆ ಏನು ಬೇಕು ಅನ್ನೋದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದು ನಮ್ಮದು ಕೂಡ ನಾವು ಕೂಡ ಇಲಾಖೆಯವರು ಕೂಡ ಗ್ರಾಮ ಪಂಚಾಯತಿಯವರಿಗೆ ಸಭೆಯಲ್ಲಿ ಇರ್ತೀವಿ. ಹೀಗಾಗಿ ಪ್ರಮುಖ ವೇದಿಕೆಗಳಲ್ಲಿ ಕೂಡ ನಾವು ಅದನ್ನು ಪ್ರಸ್ತಾಪ ಮಾಡ್ತೀವಿ. ಏನು ಪ್ರಿಯಾರಿಟಿ ಏನು ಆಗಬೇಕಾಗಿರೋದನ್ನ ಪಟ್ಟಿ ಮಾಡಿ ಅದನ್ನು ಗ್ರಾಮ ಪಂಚಾಯತಿ ಸಲ್ಲಿಸಿ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದಿಷ್ಟು ನನಗೆ ಅವಕಾಶ ಮಾಡಿಕೊಟ್ಟ ನಾನು ಮಾಡ್ತೀನಿ. ಮಕ್ಕಳನ್ನ ತೀರ ಮುಂದ್ಕೊಳಕ್ ಹೋಗ್ಬಿಡಿ, ಸ್ವಲ್ಪ ಕೆಲಸ ಮಾಡಿಸಿ ಮಕ್ಕಳ ಹತ್ರ. 6 ವರ್ಷ ತನಕ ಮಕ್ಕಳನ್ನ ರಾಜತ್ರ ಬಳಸ್ಬೇಕಂತೆ ಶಾಸ್ತ್ರ ಹೇಳೋದು. ನಾನು ಹೇಳೋದು 6 ವರ್ಷ 17 ವರ್ಷ ತನಕ ಸೇವೆ ಬಿಡ್ತಾ ಮಾಡ್ಬೋದು. ಅವಾಗ ಮಕ್ಕಳು ಸರಿ ಇರ್ತಾರೆ. ಚೀರ ಮುಂದೆ ಮಾಡಿ ಮುಂದೆ ಮಾಡಿ ಸಾಕ್ಬಿಟ್ಟು ಸಣ್ಣ ಅವಕ್ಕೆ ಡೆಲಿಗೇಟ್ ಆಗುತ್ತೆ. ಸ್ವಲ್ಪ ಕೆಲಸ ಮಾಡಿಸಿ ಆಮೇಲೆ ಅವ್ರ ಕೆಲಸಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕೆಲಸಗಳು, ಬಟ್ಟೆ ಸ್ವತಂತ್ರವಾಗಿ ಹಾಸಿಗೆ, ಬಟ್ಟೆ, ಹೂವು ಎಲ್ಲ ಅವೇನು ಮಾಡಿ ಒಂದಿಷ್ಟು ಕೆಲಸಗಳು ಮಾಡಿಸಿ ಚೆನ್ನಾಗಿ. ಯಾಕೆಂದರೆ ಮಕ್ಕಳನ್ನ ಮುದ್ದೆ ಆ ಮುದ್ದು ಆ ಥರದಲ್ಲಿ ಮುಟ್ಕೊಂಡು ಕೊಡೋದು. ಆ ಗಿಡಿಗೆ ನಾವು ಬಿಟ್ಟು ಹಾಕ್ತೀವಲ್ಲ ಹತ್ತಿಡಿಗೆ ಆ ಥರ ಬೆಳೆಸ್ಕೋಬೇಕು ನಾವು. ಆ ಗಡ್ಡಿ ಥರ ಆ ಥರ ಬೆಳೆಸಿ
ಸಣ್ಣ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ವಿ, ಒಳ್ಳೆದಿದೆ. ಮೊಬೈಲ್ ಯಾಕೆಂದ್ರೆ ನಾವು ಎಲ್ಲವನ್ನೂ ಬಿಡಿಸ್ಬಿಟ್ಟು ಹೇಳಲ್ಲ, ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ. ಆದರೆ ಎಲ್ಲ ಸಾಮಾಜಿಕ ಮಕ್ಕಳು ಬಿದ್ದೇ ಹೋದ್ರೆ ನಮ್ಮ ಮಕ್ಕಳು ಉಳಿಯಲ್ಲ, ಮುಂದೆ ನಮ್ಮ ಮಕ್ಕಳು ನಮ್ಗೆ ಸಿಗಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ನಮ್ಮ ಮಕ್ಕಳು ಬೇಕಾ ನಾವು ಜನ ಬೆಳೆಸಬೇಕಾಗುತ್ತೆ, ಜನ ಬಳಸಿ. ಯಾಕಂದ್ರೆ ಅವ್ನು ಮಾಡ್ತಾನೆ, ಅವ್ರ ಮಗ ಮಾಡ್ತಾನೆ, ಇವ್ರ ಮಗ ಮಾಡ್ತಾನೆ, ನಮ್ಮ ಮಗ ಮಾಡಿಬಿಟ್ರೆ ನಮ್ಮ ಮಕ್ಕಳೇ ಜಗತ್ತಾನೆ, ಎಲ್ಲೋ ಹೋಗ್ಬಿಡ್ತಾನೆ, ಎಲ್ಲೋ ಹೋಗ್ಬಿಡ್ತಾರೆ. ಹಾಗಾಗಿ ಎಲ್ಲ ತಿಳುವಳಿಕೆ ಆಗ್ತಿದ್ದೀವಿ, ನೋಡ್ತಿದ್ದೀವಿ, ಟಿವಿ ನೋಡ್ತಿದ್ದೀವಿ, ಇದು ತಪ್ಪಿದ್ದೀವಿ ಕೂತಿದ್ದೀವಿ. ನಿಮಗೆ ನಮ್ಗೆ ಒಂದ್ಸತಿ ಏನು ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾವು ಎಷ್ಟು ಕಾಲೇಜ್ ಹುಡುಗಿ ಮದುವೆ ಮಾಡ್ಕೊಂಡು ಬರುತ್ತೆ, ಎಂಥ ಬೇಜಾರಾಗಿ ಕಣ್ಣು ನೀರು ಬರುತ್ತೆ. ನಾನು 3-4 ಕೇಸ್ ಅಟೆಂಡ್ ಮಾಡಿದ್ದೀನಿ. ಪೊಲೀಸ್ನವರು ಬಂದಿದ್ದಾರೆ, ಹೀಗಾಗಿ ಮದುವೆ ಮಾಡ್ತಾರೆ ಅಂತೆಲ್ಲ ಹೋದರೆ ನಮಗೆ ಪೊಲೀಸ್ನವರು ಹೇಳೋಲ್ಲ, ನೀವೇ ಯಾಕೆ ಬರೋಕ್ಕೆ, ನಿಮಗೆ ಕೇಸ್ ಹಾಕ್ತಿರ್ತಾರೆ, ಅವ್ರಿಗೆ ಬೇಜಾರು, ಅವ್ರಿಗೆ ಮದುವೆ ಮಾಡ್ಬೇಕಾಗತ್ತೆ ಅಂತ. ಇಂಥ ವ್ಯವಸ್ಥೆ ಅಂದರೆ ಬೇಜಾರಾದಾಗ ಏನು ಮಾಡೋಕ್ಕೆ ಬರೋಲ್ಲ, ಭಾಳ ಕಷ್ಟಪ್ಪ. ನಿಜವರು ನಾವು ಇನ್ಸಿಡೆಂಟ್ ಆಗ 4 ಎದುರೇ ಬರೋಲ್ಲ ನಮಗೆ. ಹಿಂಗೆ ಆಗ್ಬಿಡ್ತಾರ ಆ ತಂದೆ ನೋಡಿದವಾಗ ಏನು ಮಾಡೋಕ್ಕೆ ಬರೋಲ್ಲ. ಆ ವಯಸ್ಸೇ ಹಂಗೆ ತಪ್ಪು ನಾಡಬೇಕು, ಹಾರ್ಮೋನಿಕ್ ವೇರಿಯೇಷನ್, ದೈಹಿಕ ಬೆಳವಣಿಗೆ ಇರುತ್ತೆ. ಏನು ಹೆಂಗೆ ತಿಳ್ಕೊಂಡು ನನಗೆ ಕಾಲೇಜ್ ಹೋಗಲ್ಲ, ಇನ್ನು ಹಿಂಗೆ ಮದುವೆ ಮಾಡ್ಕೊಂಡ್ಬಿಟ್ಟಿಲ್ಲ, ಎಂತ ಹೆಂಗೆ ಯಾವ ಥರದಾಗ ಜೀವ ಇರ್ಬೇಕಾ ಎಂತ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಭಾರಿ ಹುಷಾರು ವಿಷಯದಲ್ಲಿ. ಇವರು ಒಂದ್ಸತಿ ಮಕ್ಕಳು ಯಾಕೆ ಕೊಡ್ತಾ ಅನಿಸ್ಬಿಡುತ್ತೆ, ಅಲ್ಲ ಬೇಕಾದ್ರೆ ಭಾರಿ ಹುಷಾರಿರುತ್ತೆ ನಾವು. ಯಾಕಂದರೆ ಎಷ್ಟೋ ವರ್ಷ ನಮ್ಮ ಸುಖ ಸಂತೋಷಗಳು ಕಿತ್ಕೊಳ್ಳೋಕೆ ಹುಡುಗ ಅನ್ನಿಸ್ಬಿಡುತ್ತೆ ಒಂದ್ಸತಿ. ಹಂಗಾಗಿ ಭಾಳ ಹುಷಾರಿರುತ್ತೆ. ಎಲ್ಲ ಹೇಳಕ್ಕೆ ಬರಲ್ಲ, ಇವೆಲ್ಲ ಅಷ್ಟೇ ಬಿಟ್ಟರೆ ಹುಷಾರ ಬೆಳೆಸಿ, ಚೆನ್ನಾಗಿ ಬೆಳೆಸಿ, ಅವೇ ಆಸ್ತಿ. ಚೆನ್ನಾಗಿದೆ. ಅದೊಂದು ಇದೊಂದು ಹೇಳೋಕ್ಕಿಂತ ನಾವು ಸೇರ್ಬಾರ್ದು ಮುಖ್ಯ. ಆ ಸಂದರ್ಭದಲ್ಲಿ ಮಾಡೋಣ, ಸಾಮೂಹಿಕ ಏನು ಮಾಡೋಣ, ಬಿಟ್ಟೋಣ, ಒಳ್ಳೆಯದಾಗಲಿ ಅವರಿಗೆ. ಮೊಬೈಲ್ ಮಾಡೋಕ್ಕೆ ಒಂದೆರಡು ಮಗು ನಿನ್ನೆ ಒಬ್ರು ಪೇರೆಂಟ್ ಹೇಳ್ತಿದ್ರು, ಆ ಮಗು ಅಜ್ಜನ ಹತ್ರ ನಾಯಿದ್ರು ಕೇಳುತ್ತೆ, ಮೊಬೈಲ್ ಕೊಡ್ಲಿಲ್ಲ, ಮೊಬೈಲ್ ಒಂದೇ ಕ್ಲಾಸ್ 2ನೇ ಕ್ಲಾಸ್ ಅದನ್ನ ಹೇಳ್ಕೊಳ್ಸಿದ್ವಿ. ಆಮೇಲೆ ತೋರಿಸಿದ್ವಿ, ನಾವೇ ಮೊಬೈಲ್ ಅಲ್ಲಿ ಈಗ ಕೊನೆಯ ಹಂತ ವಂದನಾರ್ಪಣೆ. ನಮ್ಮ ಶಾಲೆ ಸಹ ಶಿಕ್ಷಕರಾದ ಮಮತಾ ಮೇಡಮ್ ಅವರು ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ 2022-23ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಇದರ ಅಂಗವಾದಂತಹ ಗ್ರಾಮ ಸಭೆಯೇ ನಮ್ಮ ಶಾಲೆಯಲ್ಲಿ ಉತ್ತಮವಾಗಿ ನೆರವೇರಿದೆ. ಇದಕ್ಕೆ ಕಾರಣಕರ್ತರಾದಂತಹ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಕರಿಬಸಪ್ಪ ನಾಯಕ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಸಹ ನಮ್ಮ ಶಾಲೆಗೆ ಉತ್ತಮವಾದಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆಯೊಂದಿಗೆ ನಾವು ಅವರಿಗೆ ತುಂಬುವುದಿಲ್ಲ ಧನ್ಯವಾದಗಳನ್ನು ನಮ್ಮ ಹಾಗೆ ಈ ಕಾರ್ಯಕ್ರಮದ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂತಹ ಶ್ರೀಯುತ ರಘುರಾಮ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ನಾಗಭೂಷಣ್ ಸರ್ ಅವರು ಸಹ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ಶ್ರೀಯುತ ನಾಗೇಶ್ ಸರ್ ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಶಾಲೆಯ ಹಾಗೂ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಪಾರ್ವತಿ ಅವರಿಗೆ ಮತ್ತೆ ಪೋಷಕರಾದಂತಹ ಅವರಿಗೆ ತುಂಬುವುದಿಲ್ಲ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮ ಉತ್ತಮವಾದ ರೀತಿಯಲ್ಲಿ ನಡೆಯೋದಕ್ಕೆ ಕಳೆದ 2 ದಿನಗಳಿಂದಲೂ ಸಹ ತುಂಬಾ ಸಹಕಾರವನ್ನು ನೀಡಿದಂತಹ ನಮ್ಮ ಪರಿಶೋಧನೆಯನ್ನು ನಡೆಸಿದಂತಹ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ದೇವೇಂದ್ರಪ್ಪ ಹಾಗೂ ನಳಿನಿ ಮೇಡಮ್ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಹಾಗೂ ಈ
ಹಾಗೂ ಉತ್ತಮ ರೀತಿಯಲ್ಲಿ ಸಹಕರಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಪೋಷಕ ವರ್ಗದವರು ಹಾಗೂ SDMC ಎಲ್ಲಾ ಸದಸ್ಯರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಕ್ತಾಯವನ್ನ ರಾಷ್ಟ್ರಗೀತೆಯೊಂದಿಗೆ ಜನಗಣಮನ ಅಧಿನಾಯಕ ಜಯ ಹೇ